ನಮಸ್ಕಾರ. ರಾಮನ ಕಥೆ ಕೇಳುವಾಗ ಮನಸ್ಸಿಗೆ ಸ್ವಲ್ಪ ನಿರಾಳ ಇರ್ತದೆ ಅನ್ನಿಸ್ತು, ಸಮಾಧಾನವೂ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಮನೆಯಲ್ಲಿ ಸ್ವಲ್ಪ ಕಷ್ಟ ಅನಿಸಿದರೆ ರಾಮಾಯಣ ಪಾರಾಯಣ ಮಾಡಿದರೆ ಶಾಂತ ಆಗ್ತದೆ ಮನೆಯಲ್ಲಿ ಅಂತ. ರಾಮನ ಕಥೆನೇ ಅಷ್ಟು ಚೆಂದ. ಅದು ನಿನ್ನೆ ಮಾತಾಡ್ತಾ ಅಹಲ್ಯೋದ್ಧಾರ ಕಾರ್ಯವನ್ನು ನೋಡಿದ ಮೇಲೆ ವಿಶ್ವಾಮಿತ್ರರು ಇಬ್ಬರು ಹುಡುಗರನ್ನು ಕರ್ಕೊಂಡು ಮಿಥಿಲೆಗೆ ಬರ್ತಾರೆ. ಜನಕರಾಜ ನೋಡ್ತಾನೆ. ಅವಾಗ ಹೇಳಿದೆ, ಒಂದು ನಾಟಕ ರೂಪದಲ್ಲಿ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ. ಇಬ್ಬರು ಅತ್ಯಂತ ರೂಪವಂತರಾದವರು, ವೀರರಂತೆ ಕಾಣುವಂಥ ಇಬ್ಬರು ಹುಡುಗರು ಬಂದಾಗ ಜನಕರಾಜ ಸುಲಭವಾಗಿ ಕೇಳ್ತಾನೆ, ಈ ಹುಡುಗರು ಯಾರು ಅಂತ ಕೇಳ್ತಾನೆ. ಅವನು ಪರಿಚಯ ಮಾಡಿ ಮುಂದೆ ಏನು ಮಾಡಿದರು ಅನ್ನೋದನ್ನು ಬಹಳ ಚೆಂದಾಗಿ, ಅದು ವಾಲ್ಮೀಕಿ ರಾಮಾಯಣದ ಮಾತುಗಳನ್ನೇ ಬಳಸಿ ಅದೊಂದು ನಾಟಕೀಯವಾಗಿ ಮಾಡಿದ್ದಾರೆ. ಇದು ಬಳಸುವಂಥ ರೀತಿ ಕೆಲವೊಂದು ಕಡೆ ಇರ್ತವೆ. ನಮ್ಮ ಭಾಸ ಕೂಡ ಹಾಗೆ ಮಾಡಿದ್ದು. ಭಾಸ ನಾಟಕದೊಳಗೆ ಆ ನಾಟಕೀಯತೆ ಇಷ್ಟು ಅದ್ಭುತವಾಗಿ ಬಂದುಬಿಡ್ಬೇಕಲ್ಲ, ಹಾಗೆ ಇಲ್ಲಿ ಅದನ್ನು ಕೆಲವು ಪ್ರಯತ್ನ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ಅಂತ. ಇದು ಯಾವಾಗ ಬರ್ತದೆ ಅಂದರೆ, ಇದನ್ನು ಸೀತೆ ಅನಸೂಯೆ ಹೇಳ್ತಾಳೆ ಮುಂದೆ, ನನ್ನ ಮದುವೆ ಹೇಗಾಯಿತು, ಅವಾಗ ರಾಮ ಏನು ಮಾಡಿದ ಅನ್ನೋದನ್ನು. ಅದನ್ನಿಟ್ಟುಕೊಂಡು ಏನೇನು ಆಗಿರಬೇಕು ಅಂತ ಕಲ್ಪನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಕಲ್ಪನೆ. ಅದನ್ನು ಇವನು ಯಾಜ್ಞವಲ್ಕ್ಯ ಶಿಷ್ಯ ಜನಕ, ರಾಜರ್ಷಿ, ಬಹುದೊಡ್ಡ ಜ್ಞಾನಿ. ಆದರೂ ಕೂಡ ಕೆಲವೊಂದು ಸಲ ಮನಸ್ಸಿನಲ್ಲಿ ಹೇಗೆ ಒಂದು ವ್ಯಾಮೋಹದಿಂದ ಅಜ್ಞಾನ ಮುಸ್ಕೊಂಡ್ಬಿಡ್ತದೆ ಅಂತ. ಅವನಿಗೆ ಚಿಂತೆ ಆಗಿತ್ತಂತೆ, ಮಗಳಿಗೆ ಇನ್ನೂ ಮದುವೆ ಆಗಲಿಲ್ಲ ಅಂತ. ಎಲ್ಲ ಕನ್ಯಾಪಿತೃಗಳಿಗಿರೋ ಹಾಗೆ ಅವನಿಗೂ ಚಿಂತೆ, ಎಲ್ಲಿ ವರ ಎಲ್ಲಿದ್ದಾನೋ ಹುಡುಕಬೇಕು ಅಂತ ಮಾಡ್ತಿದ್ದ ಅಂತ. ಅದನ್ನು ವಾಲ್ಮೀಕಿಗಳು ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ. ಇಂಥ ಮಹಾಜ್ಞಾನಿಗೆ ಅದು ಯಾಕೆ ಮಂಕು ಬಂದಿತ್ತೋ ಗೊತ್ತಾಗಲಿಲ್ಲ. ಯಾಕೆಂದರೆ ತಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಅದು ಮಹಾಧನುಸ್ಸಿದೆ, ಶಿವಧನುಸ್ಸನ್ನು ಇಟ್ಟು ಇದನ್ನು ಯಾರು ಎತ್ತಿ ಹೆದೆ ಏರಿಸಿ ಹಗ್ಗ ಕಟ್ತಾರೋ ಅವ್ರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ, ವೀರ್ಯ ಶುಲ್ಕ ಅಂತ ಹೇಳಿಬಿಟ್ಟಿದ್ದಾನೆ. ಅವನು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಈ ಸೀತೆಯನ್ನು ಮದುವೆ ಆಗುವಂಥವ್ರು ಯಾರು ಮದುವೆ ಆಗಬಹುದು? ಈ ಶಿವಧನಸ್ಸನ್ನು ಮುರಿಯುವಂಥವ್ರು ಯಾರು? ಇಬ್ಬರೇ ಮುರಿಯೋರು ಅಂತ ವಾಲ್ಮೀಕಿ ಚಂದ ಹೇಳ್ತಾರೆ. ಶಿವಧನಸ್ಸನ್ನು ಮುರಿಬೇಕಾದವ್ರು ಇಬ್ಬರೇ, ಇನ್ಯಾರೂ ಬರೋಕ್ಕಾಗೋದಿಲ್ಲ. ಒಂದು ಶಿವನೇ ಮುರಿಬೇಕು, ಇಲ್ಲದ್ರೆ ವಿಷ್ಣು ಮುರಿಬೇಕು. ಶಿವ ಅಂತೂ ಬರಲ್ಲ, ಯಾಕಂದರೆ ದಾನ ಕೊಟ್ಬಿಟ್ಟಿದ್ದಾನೆ. ಅದನ್ನು ದಾನ ಕೊಟ್ಮೇಲೆ ವಾಪಸ್ ತೊಗೊಂಡು ಮುರಿಯೋಕ್ಕಾಗಲ್ಲ ಅದು. ಅದರಿಂದ ಶಿವ ಬರೋ ಇನ್ಯಾರು ಉಳಿದ್ರೊಬ್ಬನೇ ಅಲ್ಲ, ವಿಷ್ಣು. ಅಂಥ ಯಾಜ್ಞವಲ್ಕ್ಯ ಶಿಷ್ಯನಾದಂಥ ಜನಕ ಯಾಕೆ ತಲೆ ಕೆಡಿಸ್ಕೊಂಡ? ಲಕ್ಷ್ಮೀ ರೂಪದಲ್ಲಿ ಬಂದಂಥ ಸೀತೆಯನ್ನು ವಿಷ್ಣು ರೂಪದಲ್ಲಿ ಬರುವಂಥವ್ನು ಮದುವೆ ಆಗ್ತಾನೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ವಿಷ್ಣು ತಾನೇ ಹುಡ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ ಅಂತ ಬಿಡಬೇಕಾಗಿತ್ತು. ಅಷ್ಟು ತಲೆಗೆ ಹೋಗಲಿಲ್ಲಂತೆ. ಚಿಂತೆ ಮಾಡಿಕೊಂಡು ನನಗಿನ್ನೂ ಮಗಳಿಗೆ ಮದುವೆ ಆಗಲಿಲ್ಲ ಅಂತ ಚಿಂತೆ ಮಾಡ್ತಿದ್ದಂತೆ. ಅವನಿಗೆ ಇನ್ನೊಂದು ಚಿಂತೆ ಕಾರಣ ಅಂದರೆ, ಯಾರ್ಯಾರೋ ಪರಾಕ್ರಮಶಾಲಿಗಳಾದ ರಾಜರು ಬಂದು ಸೋತು ಹೋಗಿದ್ದಾರೆ. ಎಲ್ಲರೂ ಹಿಂಗೆ ಆದರೆ ನನ್ನ ಮಗಳ ಗತಿ ಏನು ಅಂತ. ಈಗಲೇ ನಾವು ಸ್ವಲ್ಪ ಹುಡುಗಿ ಮದುವೆ ತಡ ಆದರೆ ಯಾಕೇನು ತಡ ಆಯ್ತಲ್ಲ ಅಂತೀವಿ. ಆಗಿನ ಕಾಲದಲ್ಲಿ ಬಹಳ ಬೇಗ ಮದುವೆ ಮಾಡೋರು. ಅದರಿಂದ ಅವನ ಚಿಂತೆ ಇತ್ತಂತೆ. ಈಗ ಬಂದಾಗ ಒಂದು ನಾಟಕ ಮಾಡ್ತಾರೆ ಎಲ್ಲರೂ ಸೇರಿ ಅಂತ. ಒಂದು ಫೂಲಿಂಗ್ ಸಂಬಡಿ ಅಂತಾರಲ್ಲ, ಮೂರ್ಖರನ್ನಾಗಿ ಮಾಡೋದು. ಜನಕನನ್ನು ಹೇಗೆ ಫೂಲ್ ಮಾಡಿದರು, ಯಾರ್ಯಾರು ವಿಶ್ವಾಮಿತ್ರರು ಮತ್ತು ರಾಮ ಎಲ್ಲರೂ ಸೇರಿ ಹೇಗೆ ಮಾಡಿದರು ಅನ್ನೋದನ್ನು ಹೇಳ್ತಾರೆ. ಬಂದಾಗ ವಿಶ್ವಾಮಿತ್ರರೇ ಸ್ವಾಗತ, ಈ ಹುಡುಗರು ಯಾರು ಗೊತ್ತಾಗಲಿಲ್ಲ ಅಂತ ಜನಕ ಕೇಳಿದಾಗ, ಇವನು ವಿಶ್ವಾಮಿತ್ರ ಹೇಳ್ತಾರೆ, ದಶರಥನ ಮಗ ರಾಮ, ಅವನ ತಮ್ಮ ಲಕ್ಷ್ಮಣ, ಇವನು ವೀರರಿದ್ದಾರೆ, ಹುಡುಗರು ಬಹಳ ಶೂರರಿದ್ದಾರೆ ಅಷ್ಟೇ ಹೇಳ್ತಾನೆ, ಜಾಸ್ತಿ ಹೇಳಲ್ಲ. ಈಗಾಗಲೇ ತಾಟಕಿಯನ್ನು ಕೊಂದಿದ್ದಾರೆ, ಮಾರೀಚ ಸುಬಾಹುವನ್ನು ಹೊಡೆದಿದ್ದಾರೆ, ಯಜ್ಞ ರಕ್ಷಣೆ ಮಾಡಿದ್ದಾರೆ, ಅಹಲ್ಯ ಉದ್ಧಾರ ಮಾಡಿದ್ದಾರೆ, ಅದು ಯಾವುದೂ ಹೇಳೋದಿಲ್ಲ. ಹುಡುಗರು ಶೂರರಾಗಿದ್ದಾರೆ ಅಂತ. ಮತ್ತು ದಶರಥನ ಮಗ ಅಂದಮೇಲೆ ಕ್ಷತ್ರಿಯ ಪುತ್ರ, ಸ್ವಲ್ಪ ಶೂರ ಇರಬೇಕು ಅಂತ ಅಂದ್ಕೊಂಡ. ಎದಕ್ಕೆ ಬಂದದ್ದು ಇಲ್ಲಿ ಅಂತ ಕೇಳ್ತಾರೆ. ಯಜ್ಞ ನೋಡೋಕೆ ಬಂದಿದ್ವಿ, ಹಾಗೆ ನಿಮ್ಮಲ್ಲೊಂದು ಮಹಾಧನುಸ್ಸಿದೆ ಅಂತಲ್ಲ, ಅದನ್ನು ಹುಡುಗರು ನೋಡಬೇಕಂದ್ರು. ಹೇಗಿದೆ ನೋಡಿ, ಹುಡುಗರು ಧನುಸ್ಸು ನೋಡಬೇಕಂದ್ರು, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವ್ರು ಹೇಳೋ ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ, ದರ್ಶನಾದಸ್ಯ ಧನುಷೋ ಯಥೇಷ್ಟಂ ಪ್ರತಿ ಆಶ್ಯತಃ. ಅವ್ರು ಬಂದಿದ್ದಾರೆ ಪಾಪ, ನೋಡ್ಕೊಂಡು ತಮ್ಮ ಬಂದ ಹಾದಿಗೆ ಹೋಗ್ತಾರೆ ವಾಪಸ್ಸು.
ನಾವು ಹೊಳೆ ಬಂದಿದ್ದೀವಿ ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತ. ಬಂದಿದ್ದಾರೆ ನೋಡ್ಕೊಂಡು ವಾಪಸ್ ಅದೇ ದಾರಿಗೆ ಹೋಗ್ತಾರೆ, ಅವರು ನೋಡೋಕೆ ಬಂದಿದ್ದಾರೆ ಅಂತ. ಅವನ ತಾನೇ ನೋಡ್ತಿದ್ದರೆ ನೋಡಲಿ, ಆದರೆ ಇದು ಬಿಲ್ಲು ಸಣ್ಣ ಬಿಲ್ಲಲ್ಲ, ಮಹಾ ಬಿಲ್ಲು. ಈ ಹುಡುಗರು ನೋಡಿ ಏನಾಗೋದು ಅಂದರೆ ಅವನು ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದಾನೆ ಇಬ್ಬರು ಅಂದರೆ ಇವ್ರು ಏನು ಮಾಡ್ತಾರೆ ಪಾಪ ಅಂತ. ಅವ್ನು ಹೇಳ್ತಾನೆ ಮಾಡ್ಬೋದೇನೋ, ಆದರೆ ಬಿಲ್ಲಿನ ಚರಿತ್ರೆ ಹೇಳಬೇಕು ನಾನು, ಪರಮ ಶೋಭನಕರವಾದಂಥದ್ದಿದು, ತೋರಿಸ್ತೇನೆ. ರಾಮ ಲಕ್ಷ್ಮಣ ತೋರಿಸೋದಿಲ್ಲ ಅಂತ ಅನ್ನಲ್ಲ. ಅಕಸ್ಮಾತ್ ರಾಮ ಅದನ್ನು ಎತ್ತಿ ಹೆದೆ ಏರಿಸಿ ಹಗ್ಗ ಕಟ್ಟಿಬಿಟ್ರೆ ಅಯೋನಿಜಿ ಆದಂಥ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಅದು ಚೆನ್ನಾಗಿದೆ. ಯದ್ಯಸ್ಯ ಧನುಷೋ ರಾಮ ಕುರ್ಯಾದ ಆರೋಪಣಮ್ಮುನೆ ಸುತಾಂ ಅಯೋನಿಜಾಂ ಸೀತಾಂ ದದ್ಯಾಂ ದಾಶರಥೇರ್ಹಂ. ದಶರಥನ ಮಗನಾದಂಥ ರಾಮ ಅಕಸ್ಮಾತ್ ಹೆದೆ ಏರಿಸಿ ಕಟ್ಟೋದಾದರೆ ನನ್ನ ಮಗಳನ್ನ ಮದುವೆ ಮಾಡಿಕೊಡ್ತೀನಿ ಅಂತ. ಆದರೆ ಅಂತಾನೆ ಇಷ್ಟೆಲ್ಲ ಹೇಳಿ ಆದರೆ ಅಂತ. ಆದರೆ ಏನು ಅಂತ ವಿಶ್ವಾಮಿತ್ರ ಕೇಳಿದಾಗ ಹೇಳ್ತಾನೆ, ನಾನು ಗುರುಗಳೇ ನಿಮ್ಗೆ ಸುಳ್ಳು ಹೇಳಬಾರ್ದು, ಬೇಕಾದಷ್ಟು ಜನ ದೇವತೆಗಳು ಬಂದು ಹೋಗಿದ್ದಾರೆ, ಅಸುರರು ಬಂದು ಹೋಗಿದ್ದಾರೆ, ರಾಕ್ಷಸರು, ಗಂಧರ್ವರು, ಯಕ್ಷರು, ಮಹಾನಾಗವೀರರು, ಪರಾಕ್ರಮಶಾಲಿಯಾದ ಚಕ್ರವರ್ತಿಗಳು ಬಂದು ಎತ್ತಿ ಎತ್ತಿ ಹೋಗಿದ್ದೆ, ಯಾವುದೂ ಎತ್ತೋಕ್ಕಾಗಿಲ್ಲ ಅವರಿಗೆ. ಇದು ನೋಡೋದು ಮುಟ್ಟೋದು ಅಂದರೆ ಏನು ಸುಲಭನ? ಅದು ಹುಡುಗರು ನೋಡ್ತಾರೆ ಅಂದರೆ ಏನು ಮಾಡೋದು ಅಂತ. ಅಲ್ಲ ಬಂದಿದ್ದಾರೆ ನೋಡ್ಕೊಂಡು ಹೋಗಲಿ ಬಿಡಿ ಅಂತ ಅವನಂತ. ಈ ಮಾತು ಹೇಗಿದೆ ಅಂತ ಇಷ್ಟೆಲ್ಲ ವರ್ಣನೆ ಮಾಡಿ ಮಹಾರಾಜರಿಗಾಗಲಾರ್ದ ಹುಡುಗ ಏನು ಮಾಡ್ತಾನೆ ಅನ್ನೋ ಧಾಟಿಯಲ್ಲಿ ಇದು ಕೆಲವೊಂದು ಸಲ ನಮಗಾಗತ್ತೆ. ನಾವೆಲ್ಲ ಮಧ್ಯಮ ವರ್ಗದವ್ರು. ಏನೋ ಮನೆಯಲ್ಲಿ ಒಂದು ಸಣ್ಣ ಮಗುಗೆ ಒಂದು ಉಂಗುರ ತೊಗೋಬೇಕು ಅಂತ ಜ್ಯುವೆಲ್ರಿ ಶಾಪಿಗೆ ಹೋಗ್ತಾರೆ. ಜೇಬಲ್ಲಿ ಒಂದು 3-4 ಸಾವಿರ ರೂಪಾಯಿ ಇಟ್ಕೊಂಡು ಸಣ್ಣದೊಂದು ಉಂಗುರ ಮಗುಗೆ ತೊಗೊಂಬರ್ಬೇಕು ಅಂತ ಹೋಗ್ತಾರೆ. ಆ ಜ್ಯುವೆಲ್ರಿ ಶಾಪ್ ಅಂತಾರೆ, ಸಣ್ಣ ಅಂಗಡಿಗೆ ಹೋದರೆ ವೆರೈಟಿ ಸಿಗಲಿಕ್ಕಿಲ್ಲ, ದೊಡ್ಡ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾರೆ. ಭಾರಿ ದೊಡ್ಡ ಅಂಗಡಿ ಅದು. ಎಷ್ಟು ದೊಡ್ಡ ಅಂಗಡಿ ಅಂದರೆ ಎಲ್ಲಿ ನೋಡಿದಲ್ಲಿ ವಜ್ರ ಬಂಗಾರ ಮಿನುಗ್ತಾ ಇರ್ತದೆ. ಮನಸ್ಸು ಎಳಿತದಲ್ಲ ಸ್ವಲ್ಪ. ಆ ಉಂಗುರ ತೊಗೊಳ್ಳುವಾಗ ಇವ್ರು ನೋಡಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಇವ್ರ ಶಕ್ತಿ ಏನು ಅಂತ. ಅವನು ಮಾರೋನಿಗೆ ಇವ್ರ ಪರ್ಸ್ ಒಳಗಿದ್ರೂ ಕಾಣುತ್ತೆ ಅವನಿಗೆ ಎಷ್ಟಿದೆ ಅಂತ. ಅವನೇನು ಮಾಡ್ತಾನೆ, ಏನು ಬೇಕು ನಿಮಗೆ? ಉಂಗುರ. ಮಗುಗೆ ತಾನೆ, ಇಲ್ಲಿ ಬನ್ನಿ ಅಂತಾನೆ. ಇಲ್ಲಿ ನಿಂತ್ಕೊಂಡಿದ್ದಾರೆ ಅವರು. ಮುಂದೆ ದೊಡ್ಡ ಶೋಕೇಸಲ್ಲಿ ಚಕ ಚಕ ಮಿಂಚುವಂಥ ರತ್ನಾಭರಣಗಳನ್ನು ಹಾಕಿದ್ದಾರೆ. ಅದು ಹೇಗೆ? ಅದು ಮನಸ್ಸು ಕೇಳಲ್ಲ, ಕೇಳ್ತದೆ. ಆ ತಾಯಿ ಕೇಳ್ತಾರೆ, ಅದು ಹಾರ ಹೇಗೆ ಅಂತ ಕೇಳ್ತಾರೆ. ಅದು ಬಿಡಿಯಮ್ಮ, ಅದು ನೋಡೋಕ್ಕೆ ಹೋಗಬೇಡಿ ಅಂತ ನಾವು. ಅದು ಬಹಳ ಬೆಲೆ ಬಾಳೋದು, ತುಂಬ ಬೆಲೆ ಬಾಳೋದು, ಬೇಡ ಬಿಡಿಯೋದು. ಅಲ್ಲ ಅದು ಏನು ಎದುರ್ದದು ಅಂತ ಕೇಳ್ತಾರೆ. ಇಲ್ಲ ಅದು ಪ್ಲ್ಯಾಟಿನಮಲ್ಲಿ ಮಾಡಿದ್ದು, ಡೈಮಂಡ್ಸ್ ಹಾಕಿದ್ದಾರೆ ಎಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಹೌದಾ, ನೋಡ್ಬೋದಾ ಅದನ್ನು ಅಂತ. ಅವನು ಹೇಳ್ತಾನೆ, ನೋಡಿಮ್ಮ, ಸುಮ್ಮನೆ ಹೇಳಬಾರ್ದು ನಾನು, ಎಷ್ಟೋ ಜನ ಕೋಟ್ಯಾಧೀಶರು ಬಂದರೆ ತೊಗೊಳ್ಳಲ್ಲ ಅದನ್ನು. ಯಾಕಂದ್ರೆ ಅದು ಬೆಲೆ ಸುಮಾರು 4-4.25 ಕೋಟಿ ರೂಪಾಯಿ ಆಗುತ್ತೆ. ದೊಡ್ಡವ್ರು ಬಂದರೆ ವಿಚಾರ ಮಾಡ್ತಾರೆ, ತೊಗೊಳ್ಳಲ್ಲ. ನೀವು ತೊಗೊಳ್ಳಲ್ಲ ಬಿಡಿ ಅಂದಾಗ ಅವ್ನು ಮ್ಯಾನೇಜ್ ಆಗ್ತದೆ, ತೋರಿಸ್ಬಿಡು ಪಾಪ, ನೋಡ್ಕೊಂಡು ಹೋಗಲಿ. ತೊಗೊಳ್ದಿದ್ರೆ ಏನಾಯ್ತಂತೆ, ತೋರಿಸಿ ಕಳಿಸು ಅಂದರೆ ನಿಮ್ಮ ಹಣೆ ಬಾರಿ ಇಷ್ಟೇ, ನೋಡ್ಕೊಂಡು ಹೋಗೋದು, ನೀವು ತೊಗೊಳಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನು ಅವನು. ಇದು ನಾನು ನೋಡಿದ್ದೇನೆ ಹಿಂದಕ್ಕೆ, ನನಗೆ ಆದದ್ದು ಹೇಳ್ತೀನಿ. ನಮ್ಮ ಊರು ಜಮಖಂಡಿ ಅಂತ ಒಂದು ಊರಲ್ಲಿ ಒಬ್ಬರು ಮುದುಕರು ಹೋದರು ಒಬ್ಬರು ಅಂಗಡಿಗೆ ಹೋಗಿ, ನೋಡಪ್ಪ ಒಂದು ಜೇಬಲ್ಲಿ ಹುಡ್ಕಾಡು ತೆಗೆದು ಇದಕ್ಕೆ ಒಂದಿಷ್ಟು ಬೆಲ್ಲ ಕೊಡು, ಹುಣಸೆ ಹಣ್ಣು ಕೊಡು, ಮನೆಗೆ ತೊಗೊಂಡು ಹೋಗಬೇಕು ಅಂತ. ಅವನು ನೋಡ್ದ, ಇವ್ರ ಆಕಾರ ನೋಡ್ದ, ಇವ್ರೇನು ತೊಗೊಳಂಗೆ ಕಾಣಿಸಲ್ಲ, ಇಷ್ಟು ಹುಣಸೆ ಹಣ್ಣು ಬೆಲ್ಲ ತೊಗೊಂಡು ಏನು ಮಾಡ್ತೀರಿ ನೀವು? ಅವನೇನು ಮಾತು ಬಂತು, ನಿಮ್ಮ ಕಡೆಯಿಂದ ಏನು ತೊಗೊಳಕ್ಕಾಗತ್ತೆ ಅಂದ್ಬಿಟ್ಟ ಅವನು. ಅಂದ ತಕ್ಷಣ ಈ ಮನುಷ್ಯ ಏನು ಮಾಡಬೇಕು? ನೀನು ಅಂಗಡಿ ಕಿಮ್ಮತ್ತೆಷ್ಟು, ನೀನು ಇಡೀ ಅಂಗಡಿ ಕಿಮ್ಮತ್ತೆಷ್ಟು ಅಂತ ಕೇಳಿದರು. ಇದು ಆದದ್ದು ನಮ್ಮಲ್ಲಿ ಅಂಗಡಿ ನಡೆಸ್ತಾರೆ ಅವರು. ಅಂಗಡಿ ಕಿಮ್ಮತ್ತೆಷ್ಟು ಅಂತ ತೊಗೊಂಡು ಏನು ಮಾಡ್ತೀರಿ? ಹುಣಸೆಹಣ್ಣು ಬೆಲ್ಲ ತೊಗೊಂಡು ಹೋಗಿ ಎಂದವನು. ಅದಂತೂ ತೊಗೊಂಡು ಹೋಗ್ತೀನಿ, ಆದರೆ ನಿನ್ನ ಕಡೆಯಿಂದ ತೊಗೊಂಡು ಹೋಗಲ್ಲ, ಇದು ನನ್ನ ಅಂಗಡಿ ಮಾಡ್ಕೊಂಡು ಆಮೇಲೆ ತೊಗೊಂಡು ಹೋಗ್ತೀನಿ. ಎಷ್ಟು ಹೇಳಿ ಬೆಲೆ ಅಂದರು. ಆಗಿನ ಕಾಲಕ್ಕೆ ಒಂದು 65,000 ರೂಪಾಯಿ ಅಂತ ಹೇಳಿದ್ನಂತೆ. ಅವರು ಸರಾಸರ ಜೇಬಿಂದ ತೆಗೆದು ಕೊಟ್ಬಿಟ್ರು, ತಗೋ ಇದನ್ನು ಅಂತ. ಅಂದ್ರೆ ಅವನಿಗೆ ಗೊತ್ತಿಲ್ಲ ಇವನ ಶಕ್ತಿ ಏನಿದೆ ಅಂತ. ಇವನ ಹಣೆ ಬರ 4 ಕಣೆ ಬೆಲ್ಲ, 4 ಕಣೆದು ಹುಣಸೆಹಣ್ಣು ಅಂದ್ಕೊಂಡಿದ್ದಾನೆ. ಅವನ ಜೇಬಲ್ಲಿ ₹1,00,000 ಇದೆ ಅಂತ ಗೊತ್ತಿಲ್ಲ. ಇದು ಜನಕ ರಾಜನ ಹಣೆ ಬರ. ಇದು ಇಂಥ ಮಹಾರಾಜರು ಅತಿರಥ ಮಹಾರಾತ್ರಿ ಯಾರೂ ಎತ್ತೋಕ್ಕಾಗಿಲ್ಲ. ಈ ಹುಡುಗರು ಬಂದಿದ್ದಾರೆ. ಶ್ಲೋಕ ಭಾಳ ಚೆನ್ನಾಗಿದೆ. ಚಾರ್ಯರ ಹುಡುಗರ ಬನ್ರ ಇಲ್ಲಿ, ಅದು ಬಿಲ್ ತೋರಿಸ್ರ ಹುಡುಗರಿಗೆ, ಇವರಿಗೆ ಬಿಲ್ ತೋರಿಸಿ. ಆಗಲೇ ಹೇಳಿದ್ನಲ್ಲ, ಮ್ಯಾನೇಜರ್ ಹೇಳಿದಂಗೆ
ನೆಕ್ಲೆಸ್ ತೋರಿಸಿ ಕಳಿಸ್ರಿ, ಪಾಪ ತೊಗೊಳಕ್ಕಾಗಲ್ಲ, ನೋಡ್ಕೊಂಡು ಹೋಗಲಿ ಏನು ತೊಂದರೆ ಇದೆ ಅಂತ. ಅದನ್ನು ಹೆಂಗೆ ತಂದರು ಅಂತ ವರ್ಣನೆ ಮಾಡ್ತಾರೆ. ನೃಣಾಂ ಶತಾನಿ ಪಂಚಾದಶಾಯ ಆಯತನ ಮಹಾತ್ಮನಾಂ ಮಂಜೂಷಾಂ ಅಷ್ಟಚಕ್ರಾಂ ತಾ ಸಮೂಹಸ್ತೆ ಕಥಂಚನಃ ಅಂತ. ಇದು ಹೇಗಿದೆ ಅಂದರೆ 8 ಚಕ್ರ ಇರುವಂಥದ್ದೊಂದು ಪೆಟ್ಟಿಗೆ ಇತ್ತಂತೆ, ಉದ್ದ ಪೆಟ್ಟಿಗೆ, 8 ಗಾಲಿ. ಅದಕ್ಕೆ 8 ಗಾಲಿಯಲ್ಲಿ ಧನುಷ್ಯ ಇಟ್ಟಿದ್ದಾರೆ. ಅದು ಎಷ್ಟು ಭಾರವಾಗಿತ್ತು ಅಂದರೆ, ಅದು ಹೇಳ್ತಾ ಇರೋದನ್ನು, ಮಹಾಧನಸ್ಸನ್ನು 5,000 ಜನ ಕಟ್ಟಾಳುಗಳು, ನೀನು 500 ಅಂದ್ಬಿಟ್ಟೆ, ನಾನು ಲೆಕ್ಕ ಸರಿ ಬರಲಿಲ್ಲ, ಅದು 5,000 ಜನ ಕಟ್ಟಾಳುಗಳು ಗಟ್ಟಿಯಾಗಿದ್ದವರು ಮಹಾಪ್ರಯತ್ನದಿಂದ ತಳ್ಕೊಂಡು ಬಂದ್ರಂತೆ ಅದನ್ನು. ಅಷ್ಟು ದೊಡ್ಡ ಧನುಸ್ಸದು ತಂದರು. ತಂದಮೇಲೆ ಮುಂದೆ ಏನು ಮಾಡ್ತಾರೆ ನೋಡು ಅಂತ ಹೇಳ್ತಾರೆ. ನೋಡಂದಾಗ ರಾಮ ನೋಡಪ್ಪ ಅಂತ ಹೇಳ್ತಾರೆ. ರಾಮ ಏನು ಮಾಡ್ತಾನೆ, ಅದನ್ನು ನೋಡಿ, ಗುರುಗಳೇ ಅದನ್ನು ಮುಟ್ಟಬೇಕು ಅಂತ ಆಸೆ ಆಗ್ತಾಯಿದೆ, ಮುಟ್ಟಿಬಿಡ್ಲಾ? ನೋಡೋದಾಯ್ತು, ಈಗ ಮುಟ್ಟಿಬಿಡ್ಲಾ? ಭಾಳ ಚೆನ್ನಾಗಿದೆ ಮಾತು, ಅದನ್ನು ಮುಟ್ಬೋದಾ ಅಂತ. ಬಿಲ್ ನೋಡೇ ಹೆದರ್ತಾನೆ ರಾಮ ಅಂತ ಅಂದ್ಕೊಂಡಿದ್ದ ಜನಕ. ಸುತ್ತಮುತ್ತಲು ಜನ ಸೇರಿದ್ದಾರೆ, 5,000 ಜನ ಅಂತೂ ಇದ್ದೇ ಇದ್ದಾರಲ್ಲ ತಳ್ಕೊಂಬಂದವರು. ಅವ್ರು ನೋಡ್ತಾರೆ, ಹೆದರ್ತಾನೆ ಅಂದ್ಕೊಂಡಿದ್ರು, ಹೆದರ್ಲಿಲ್ಲ, ಅವ್ನು ಮುಟ್ತೇನೆ ಅಂದ. ಅದಕ್ಕೆ ಅವನು ವಿಶ್ವಾಮಿತ್ರ ಜನಕನ ಮುಖ ನೋಡ್ತಾರೆ, ಆಗ್ಬೋದು ಅಂತ ಅವನು ಅಂತಾನೆ. ಆತಪ್ಪ ಮುಟ್ಟಿ ನೋಡು, ಮುಟ್ಲಿಕ್ಕೆ ಅಂತ ಅಂದರೆ ಮುಟ್ಟು ಅಂತಾನೆ, ಬಾಡಂ ಮುಟ್ಟು ಅಂತಾನೆ. ಆವಾಗ ರಾಮ ಅದು ಹಿಡಿದ್ಬಿಟ್ಟು, ಗುರುಗಳೇ ಮುಟ್ಟಿದ್ದು ಚೆನ್ನಾಗಿ ಅನಿಸುತ್ತೆ, ಅದನ್ನು ಎತ್ತಿಬಿಟ್ಟು ಹೆದೆ ಕಟ್ಟು ನೋಡ್ಲಾ ಅಂತಾನೆ. ಇದು ಅಸಂಭವ ಅಂದದ್ದು. ಆತನೇ, ಅಯ್ಯೋ ಮಾಡಪ್ಪ, ಪ್ರಯತ್ನ ಮಾಡಲಿಕ್ಕೆ ಏನಿದೆ, ಯಾರ್ಯಾರು ಮಾಡಿದ್ದಾರೆ, ನೀನು ಮಾಡಷ್ಟೇ, ಅದು ಆಗೋಲ್ಲ, ಮಾಡು, ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಅದನ್ನು ಎಷ್ಟು ಚೆನ್ನಾಗಿದೆ ನೋಡಿ. ಯತ್ನವಂಶ ಭವಿಷ್ಯಾಮಿ ತೋಲನೇ ಪೂರ್ಣೇ ಪಿವ, ಅದನ್ನು ಎತ್ತಿಬಿಟ್ಟು ಹೆದೆ ಏರಿಸ್ಬಿಡ್ಲಾ ಅಂತ ಕೇಳ್ತಾನೆ ರಾಮ. ಆಯಿತು, ಟ್ರೈ ಮಾಡು ಅಂತಾನೆ. ವೇದಾಹಮೇತಂ ಪುರುಷಂ ಮಹಾಂತಂ, ಇದು ಅಂಥದ್ದು ಗೊತ್ತಿಲ್ಲ ಆತನ ಜನಕನಿಗೆ. ಎತ್ತಿ ನೋಡು ಅಂತಾನೆ. ರಾಮ ಸರಳವಾಗಿ ಎಡಗೈಯಿಂದ ಎತ್ತಿಬಿಡ್ತಾರೆ ಅದನ್ನು. 5,000 ಜನ ಬಾಯಿ ಬಿಟ್ಕೊಂಡು ನೋಡ್ತಾರೆ. ಜನಕನ ಬಾಯಿ ಪಸೆ ಆರಿ ಹೋಗ್ಬಿಡ್ತದೆ. ಈ ಹುಡುಗ ಎತ್ತಿಬಿಟ್ನಲ್ಲಪ್ಪ, ಇವನು ಎಷ್ಟು ಸುಲಭವಾಗಿ ಎತ್ತಿಬಿಟ್ಟ, ನೋಡಿದ್ರೆ ಸುಕುಮಾರ ದೇಹ, ಒಂದು ತೆಳ್ಳ ಕಾಣಿಸ್ತಾನೆ, ಎತ್ತಿಬಿಟ್ನಲ್ಲ ಅಂತ. ಎತ್ತೋದಷ್ಟೇ ಅಲ್ಲ, ಆ ಹೆದೆ ಪೋಣಿಸ್ಬೇಕು, ಆ ದಗ್ಗ ತೆಳಗೆ ಹಾಕಿ ಎಳಿಬೇಕು, ಅದು ಹಿಂಗೆ ಬಗ್ಗಿಸಿ ಎಳಿಬೇಕು. ಎಡಗೈಯಿಂದ ಜೋರಾಗಿ ಎಳೆದಾಗ ಟಕ್ ಅಂತ ಮುರಿದು ಹೋಗ್ಬಿಡ್ತು. ಮಹಾಶಬ್ದ ಮಾಡಿ ಮುರಿದು ಹೋಗ್ಬಿತ್ತು. ಮುರಿದ ತಕ್ಷಣ ಜನಕರಾಜ ಒಂದು ಕ್ಷಣ ಗಾಬರಿ ಆಗಿಬಿಟ್ಟು ಆ ಮುರಿದ ತುಂಡುಗಳನ್ನು ನೋಡ್ತಾ ಇದ್ದಾನೆ. ಏನು ಎಂಥ ಮಹಾಧನುಸ್ಸು, ಈ ಹುಡುಗನ ಕೈಯಲ್ಲಿ ಮುರಿದು ಹೋಯ್ತಲ್ಲ ಇದು ಅಂತ. ಮುರಿದು ಹೋದ್ಮೇಲೆ ತಕ್ಷಣ ಹೇಳ್ತಾನೆ ಅವನು, ಆಯ್ತಪ್ಪ ಹಾಗಾದ್ರೆ ಇನ್ನೇನು ಮಾಡೋದು, ಮುರಿದ ಮೇಲೆ ಇನ್ನು ಮುಂದಿನ ಕೆಲಸ ಇದೆಯಲ್ಲ, ಮುಂದಿನ ಕೆಲಸ ಮದುವೆ ಮಾಡಬೇಕು. ಅದಕ್ಕೆ ಹೇಳ್ಬಿಡ್ತಾನೆ ತಕ್ಷಣ, ರಾಮ ಯಾರು ಅಂತ ಗೊತ್ತಾಯ್ತಪ್ಪ ನನಗೆ. ವಿಶ್ವಾಮಿತ್ರ ಹೇಳ್ತಾನೆ ಜನಕ, ಇಂಥ ಮಹಾನುಭಾವ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಶಿವಧನಸ್ಸು ಮುರಿಬೇಕಾದ್ರೆ ವಿಷ್ಣುವೇ ಬರಬೇಕು, ವಿಷ್ಣುವಿನ ಅವತಾರ ಇವನು ಅಂತ ಅನಿಸ್ತು ನನಗೆ. ಅದಕ್ಕೆ ಅವನು ಮದುವೆ ಮಾಡಬೇಕು, ನನ್ನ ಮಗಳು ಭಾಗ್ಯವತಿ ಯಾಕೆ, ವಿಶ್ವಾಮಿತ್ರರೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಮದುವೆ ಆಗಿಬಿಡಲಿ ಅಂತ. ವಿಶ್ವಾಮಿತ್ರ ಮಾತೇ ಆಡಲ್ಲ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ವಿಶ್ವಾಮಿತ್ರ ಹೇಳ್ತಾರೆ, ರಾಮನ್ನ ಕೇಳ್ರಿ, ಮದುವೆ ಆಗೋನು ಅವನು. ಇದು ಎಷ್ಟು ಚಂದ ನಾಟಕ ಮಾಡಿ ಜನಕನ್ನು ಫೂಲ್ ಮಾಡ್ತಾರೆ ಅಂದರೆ, ಅವನ್ನೇ ಕೇಳಿ, ವಿವಾಹ ಅವನು ಇಷ್ಟಪ್ಪ, ನಾನು ಕರ್ಕೊಂಬಂದೆ, ಬಿಲ್ ತೋರಿಸಿದೆ, ಅಷ್ಟೇ ಮುಗೀತು ನನ್ನ ಕೆಲಸ. ಅವನು ಎತ್ತಿದ್ದು ಬಿಟ್ಟಿದ್ದು ಅವನ ಕೆಲಸ, ಮದುವೆ ಅವನ ಕೆಲಸ ಕೇಳಿ ಅಂತ. ರಾಮನ್ ಕೇಳ್ತಾನೆ ಜನಕ, ಏನಪ್ಪ ನೀನು ವಿಚಾರ ಏನಪ್ಪ ಕುಮಾರ ಅಂತ ಕೇಳ್ತಾನೆ. ರಾಮ ತಲೆ ತೆಗೆಸ್ಕೊಂಡ್ಬಿಟ್ಟು, ನೋಡಿ ಸ್ವಾಮಿ, ನನ್ನ ಗುರುಗಳು ಇಲ್ಲಿ ಹೋಗೋಣ ಅಂದರು, ಬಂದೆ. ನೀವು ಬಿಲ್ ತರಿಸಿದ್ರಿ, ನಾನು ಅದನ್ನು ನೋಡ್ಲಾ ಅಂದೆ, ನೋಡಿದೆ, ಮುಟ್ಲಾ ಅಂದೆ, ಮುಟ್ಟಿದೆ. ಹೆದೆ ಕಟ್ಟಿ ಅಂತ ಗುರುಗಳು ಅಪ್ಪಣೆ ಮಾಡಿದರು, ಅದನ್ನು ಪಾಲಿಸಿದೆ. ಆದ್ರೇನು ಮಾಡಲಿ, ಮುರಿದೇ ಹೋತದು. ಅದೊಂದು ಅಧಿಕ ಪ್ರಸಂಗತನ ಆಯ್ತು ನನ್ನ ಕಡೆಯಿಂದ. ಎತ್ತಿ ಹಿಡ್ಕೊಂಡಿದ್ರೆ ಚೆನ್ನಾಗಿತ್ತು, ಅದು ಮುರಿದೇ ಬಿಟ್ಟನಲ್ಲ, ಅದೊಂದು ಅಧಿಕ ಪ್ರಸಂಗ ನನ್ನ ಕಡೆಯಿಂದ ಆಯಿತು. ಅದಕ್ಕೆ ಕ್ಷಮೆ ಇರಬೇಕು ಅಂತ. ಕ್ಷಮೆ ಅಲ್ಲೋ ಮಾರಾಯ, ನೀ ಮಾಡಿ ದೊಡ್ಡ ಕೆಲಸ ಮಾಡಿದ್ದೀಯಾ, ಈಗ ಪ್ರಶ್ನೆ ಇಲ್ಲ, ನನ್ನ ಮಗಳನ್ನ ಮದುವೆ ಆಗಬೇಕಲ್ಲ, ಅದಕ್ಕೇನಂತಿ ಅಂತ. ಅದು ಹೇಳಿದ, ಅದು ನನಗೆ ಗೊತ್ತಿಲ್ಲ ಅಂದವು. ಅದು ನನ್ನ ವಿಚಾರದಲ್ಲೇ ಇಲ್ಲ. ನನಗೆ ಧನುಷಿಗೆ ಹಗ್ಗ ಕಟ್ಟು ಒಂದು ಗುರುಗಳು ಹೇಳಿದ್ರೆ ಹೊರತಾಗಿ, ಕಟ್ಟಿದ್ರೆ ಹುಡುಗಿನ ಮದುವೆ ಆಗ್ತೀಯಾ ಅಂತ ಹೇಳಿಲ್ಲ. ಆದ್ದರಿಂದ ಮದುವೆ ವಿಚಾರ ನನಗೆ ಗೊತ್ತಿಲ್ಲ. ಸೀತೆಗೆ ಅದೇ ಡವಡವ ಬಡ್ಕೊಂಡ್ಬಿಡುತ್ತೆ. ಆಕೆ ಏನು ಹೂಮಾಲೆ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ, ಅಂತೂ ಗಂಡು ಬಂದುಬಿಟ್ಟ ಅಂತ ತಿಳ್ಕೊಂಡು. ಜನಕನಿಗೆ ಖಾತ್ರಿ ಆಗಿದೆ. ಆಕೆ ಗಾಬರಿ ಏನಂದ್ರೆ, ಈತ ಮದುವೆ ಆಗದೆ ಹೋಗ್ಬಿಟ್ರೆ ಮುಂದೆ ಗತಿ ಏನು, ಇನ್ನೊಂದು ಧನುಷ್ ಎಲ್ಲಿ ತರಬೇಕು. ಈಗ ಒಂದು ಧನುಷ್ ಇತ್ತು, ಮುರಿದು ಹೋಯ್ತು, ಇನ್ನೊಂದು ಧನುಷ್ ಇಲ್ಲ, ಏನು ಮಾಡೋದು.
ಆಕೆ ಜನಕ್ಕೆ ಗಾಬರಿಯಾಗಿ ಕೇಳ್ತಾನೆ, ನನ್ನ ಮಗಳ ಗತಿ ಏನು ಹಾಗಾದರೆ ಅಂತಾನೆ. ಅದು ನಿಮ್ಮ ಚಿಂತೆ ಸ್ವಾಮಿ, ನನ್ನ ಚಿಂತೆ ಅಲ್ಲ ಅದು. ನನ್ನ ಚಿಂತೆ ಬಿಲ್ ಎತ್ತೋದು, ಒಂದು ತಪ್ಪು ಕೆಲಸ ಮಾಡಿದ್ದೀನಿ, ಮುರಿದಿದ್ದೀನಿ, ಕರೆಕ್ಟ್. ಆದರೆ ಮಗಳ ಚಿಂತೆ ನನ್ನ ಕೆಲಸ ಅಲ್ಲ. ಅಲ್ಲ, ನೀನು ಅಳಿಯ ಆಗಬೇಕು ಅಂತ ನನ್ನ ಇಷ್ಟ ಇದೆ. ಈ ಅಳಿಯ ಯಾರು ಆಗಬೇಕು ಅನ್ನೋದಕ್ಕೆ ಪರೀಕ್ಷೆಗೋಸ್ಕರ ಇಟ್ಟಿದ್ದು ಇದನ್ನು, ಧನುಸ್ಸಿದನ್ನು. ಅದ್ರಲ್ಲಿ ಗೆದ್ದಿದೆಯಪ್ಪ ನೀನು, ನನ್ನ ಅಳಿಯ ಅದೇ ಅಂತ. ಅವತ್ತನ್ನು ಒಳ್ಳೆ ಕರೆ ಮಾತಾದಂತು. ನಿಮ್ಮ ಮನೆ ಪೂಜೆ ಮಾಡೋ ಬಿಲ್ಲು ನಾನು ಮುರಿದ್ರೆ ಮದುವೆ ಶಿಕ್ಷಣ ನನಗೆ. ನಾನು ಬಿಲ್ ಮುರಿದಿದ್ದಕ್ಕೆ ಮದುವೆ ಶಿಕ್ಷಣ ನನಗೆ. ಅದು ಬೇಡ, ಹೇಳ್ದೆ ಕೇಳದೆ ಮದುವೆ ಆಗೋಲ್ಲ ಹಾಗೆ. ಇದು ಯಾವ ನ್ಯಾಯ ಸ್ವಾಮಿ? ಹೇಳೋರು ಕೇಳೋರು ಯಾರು ಇಲ್ವಾ ನಮಗೆ? ಮೊದಲು ನಾನು ಊರು ಬಿಟ್ಟದ್ದೇ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದೀನಿ ಅಂತ ಗೊತ್ತಿಲ್ಲ. ಇವ್ರು 10 ದಿವಸ ಅವಧಿ ಅಂತ ಕರ್ಕೊಂಬಂದಿದ್ದಾರೆ ವಿಶ್ವಾಮಿತ್ರರು. 10 ದಿವಸ ಯಜ್ಞ ಕೆಲಸ ಅಂತ ಕರ್ಕೊಂಬಂದರು. ಮುಂದೆ ಎಲ್ಲೋ ಕರ್ಕೊಂಡು ಇಲ್ಲಿ ಬಂದರು ನಮ್ಮನ್ನು. ಯಾಕೆ ಅಂತೂ ಕೇಳಲಿಲ್ಲ, ಅವ್ರು ಕರೆದ್ರು ಅಂತ ಬಂದ್ವಿ ನಾವು. ಬಿಲ್ ನೋಡು ಅಂದ್ರೆ ನೋಡಿದ್ವಿ, ಮುರಿದೆ. ಈಗ ಮದುವೆ ಆಗೋಂದ್ರೆ ಎಲ್ಲಿ ಸ್ವಾಮಿ? ನಮ್ಮ ತಂದೆ ನೋಡಬೇಕಲ್ಲ. ಮತ್ತು ಅದು ಅಲ್ಲದೆ ನಾನು ಬರುವಾಗ ನನ್ನ ತಂದೆ ಹೆಣ್ಣು ನೋಡ್ತಾ ಇದ್ರಿ. ನಾವು ಹೋಗೋದ್ರೊಳಗೆ ಯಾವ್ದು ಫಿಕ್ಸ್ ಮಾಡಿದಾರೇನೋ ಗೊತ್ತಿಲ್ಲ. ಯಾಕೆ ನಾನು 2-3 ಮದುವೆ ಆಗೋವನಲ್ಲ, ನಾನು ಒಂದೇ ಮದುವೆ ಆಗೋದು. ಈಗ ನಮ್ಮಪ್ಪ ಒಂದು ತೀರ್ಮಾನ ಮಾಡಿದರೆ ನನಗೇನು ಮಾಡೋಕ್ಕಾಗ್ತದೆ? ಜನಕ ರಾಜನಿಗೆ ಭಾರಿ ಟೆನ್ಷನ್ ಆಯಿತು. ಅಲ್ಲಪ್ಪ, ಮತ್ತು ಹಿಂಗಾದರೆ ಗತಿ ಏನು? ನಮ್ಮ ತಂದೆನೇ ಕೇಳ್ರಿ ಸರ್, ಅಳಿಯ ನೀವು ಹೆಂಗೆ ಹುಡ್ಕೊಂಡ್ರೋ ಸೊಸೆ ನಮ್ಮಪ್ಪ ಹುಡುಕ್ತಾರೆ. ಆದ್ದರಿಂದ ಇಬ್ಬರು ಒಪ್ಕೋಬೇಕು. ಆಗ ಜನಕ ರಾಜ ನಕ್ಕ ಹೇಳ್ತಾನೆ, ಅರ್ಥ ಆಯ್ತಪ್ಪ ನನಗೆ, ನಾನು ವ್ಯವಹಾರ ಸರಿ ಮಾಡಲಿಲ್ಲ, ನಿನ್ನ ಕೇಳಬಾರ್ದಾಗಿತ್ತು. ನಾನು ಹಿರಿಯರನ್ನ ಕೇಳಿ ಹಿರಿಯರ ಮೂಲಕ ಬರಬೇಕಾದ ಮಾತು. ಆದ್ದರಿಂದ ನಾನು ನಿಮ್ಮ ತಂದೆಗೆ ಮಾತಾಡ್ತೀನಿ, ಹೇಳ್ತೀನಿ ಅಂತ. ಆವಾಗ ರಾಮ ಹೇಳ್ತಾನೆ, ನೋಡಿ, ನಮ್ಮ ಅಪ್ಪನಿಗೆ ನೀವು ಮೆಸೇಜ್ ಕಳಿಸುವಾಗ ನನ್ನ ಮಗ ಹ್ಞೂ ಅಂದಿದ್ದಾನೆ ಅಂತ ಹೇಳಿ ಕಳಿಸ್ಬೇಡಿ. ನಾ ಹ್ಞೂ ಅಂದಿಲ್ಲ, ನಾನು ಬಿಲ್ ಮುರಿದದ್ದು ನಿಜ, ಏನು ಆಗಿದೆಯೋ ಅಷ್ಟು ನಮ್ಮ ಅಪ್ಪನಿಗೆ ಹೇಳಿ. ಅದು ಒಪ್ಕೊಂಡ್ಬಿಟ್ಟು ನಮ್ಮಪ್ಪ ಒಪ್ಕೊಂಡ್ರೆ ಅಡ್ಡಿ ಇಲ್ಲ, ಅದು ನಾನು ಒಪ್ಕೊಂಡಿದ್ದೀನಿ ಅಂತ ಕಮಿಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಅಂತ. ಆಯ್ತಪ್ಪ, ಒಂದು ನನ್ನ ಪಾತ್ರ ಏನಿಲ್ವೇ ಅಂತ ಜನಕ ರಾಜ ಕೇಳ್ತಾರೆ. ನನ್ನ ಪಾತ್ರ ಏನಿದ್ರೊಳಗೆ? ನೀವು ಮಾಡಿದ್ದೀರಲ್ಲ ಪಾತ್ರ, ಬಿಲ್ ತಂದಿಟ್ರಿ, ನಾನು ಮುರಿದೆ, ನೀವು ಅಳಿಯನ್ನು ಕಂಡುಕೊಂಡಿದ್ದೀರಿ, ನಾನು ಅಳಿಯ ಅಂತ ಹುಡ್ಕೊಂಡಿದ್ದೀರಿ, ಇನ್ನು ನನ್ನ ತಂದೆ ಪಾತ್ರ ಒಂದು ಆಗಬೇಕಲ್ಲ. ಆಗ ಹೇಳ್ತಾನೆ ಜನಕ ರಾಜ, ನೋಡಪ್ಪ ಇದೆಲ್ಲ ಆಯಿತು, ನನಗೆ ಇನ್ನೊಬ್ಬ ಮಗಳಿದ್ದಾಳೆ ಊರ್ಮಿಳೆ ಅಂತ, ನಾನು ಅವರ ಪುತ್ರಿ. ಆಕೆಗೊಂದು ಮದುವೆ ಮಾಡಬೇಕು. ಅದರದ್ದೇನು ಸಂಬಂಧ ಈಗ ಅಂತ ಕೇಳ್ತಾನೆ. ನಿನ್ನ ತಮ್ಮ ಲಕ್ಷ್ಮಣ ಇದ್ದಾನಲ್ಲ, ಅವನಿಗೆ ಕೊಟ್ಟು ಮಾಡಿದರೆ ಸರಿ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ಅಂತ. ಅವನದು ಇದು ಒಳ್ಳೆ ಕರ್ಮ ಬಂತಲ್ಲಪ್ಪ, ಅವನು ಯಾವ ಬಿಲ್ ಮುರಿಬೇಕೀಗ? ಇನ್ನೊಂದು ಬಿಲ್ ಇದೆಯಾ? ಅದ್ರ ಚರಿತ್ರೆ ಏನು? ಅವನು ಹೇಳ್ತಾನೆ, ಎಲ್ಲ ಪ್ರತಿಯೊಂದು ಮದುವೆಗೆ ಬಿಲ್ ಮುರಿಬೇಕು ಅಂತ ಏನಿಲ್ಲಪ್ಪ, ನೀನು ಮುರಿದಿದ್ದೀಯಲ್ಲ ಗೊತ್ತಾಯಿತು. ರಾಮನೇ ಮಹಾಪರಾಕ್ರಮಿ ಆಗಿದ್ದಾಗ ಅವನ ತಮ್ಮ ಒಂದು ಅಗಳು ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅನ್ನ ಆಗಿದೆಯಾ ಅಂತ. ನೀವು 4 ಜನ ಆಗಿದ್ದೀರಿ ಅಂತ ಗೊತ್ತಾಯಿತು, 4 ಜನದ ಯಾಕೆ ವಿಷಯ ಅಂತ ಕೇಳ್ತಾನೆ ಅವನು. ಅಲ್ಲ, ನಿನಗಿಬ್ಬರು ತಮ್ಮಂದಿರಿದ್ದಾರಲ್ಲ, ದಶರಥನಿಗೆ ಹೇಳಿ ಕಳಿಸ್ತೀನಿ, ಅವರು ಬರ್ತಾರೆ ಅಂತ. ಅವನು ಹೇಳ್ದ, ಸ್ವಾಮಿ ಇದು ಯಾಕೋ ಭಾಳ ಕಾಂಪ್ಲಿಕೇಶನ್ ಆಗ್ತಾಯಿದೆ. ನಾನು ಬಂದದ್ದು ಬಿಲ್ ಮುರಿದದ್ದು, ನನ್ನ ಮದುವೆ ಗಂಟು ಹಾಕ್ತಿದ್ದೀರಿ, ನನ್ನ ಜೊತೆ ಲಕ್ಷ್ಮಣ ಅಂತ ಹೇಳ್ತಾ ಇದ್ದೀರಿ, ಅವರಿಬ್ಬರದು ಹೇಳ್ತಾ ಇದ್ದೀರಿ. ಅವತ್ತನ್ನು ಹೌದಪ್ಪ, ನನ್ನ ತಮ್ಮ ಕಾಶಿ ರಾಜ ಇದ್ದಾನೆ ಕುಶಧ್ವಜ ಅಂತ, ಅವನಿಗಿಬ್ಬರು ಹೆಣ್ಮಕ್ಳಿದ್ದಾರೆ ಮಾಂಡವಿ ಶ್ರುತಿ ಕೀರ್ತಿ ಅಂತ, ಅವ್ರು 4 ಜನ ಜೊತೆಗೆ ಮಾಡಬೇಕು ಅಂತ ಮಾಡಿದ್ದೀವಿ ಅಂತ. ಆಗ ರಾಮ ಭಾಳ ಚಂದ ಹೇಳ್ತಾನೆ, ನೀವೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಮಾಡ್ಕೊಳ್ಳಿ, ಅದ್ರ ದಯವಿಟ್ಟು ನಮ್ಮ ತಂದೆ ತಾಯಿಗೆ ಹೇಳಿ, ಅವರು ಬಂದು ಅವರು ಅದನ್ನು ಹೇಳಿದಾಗ ಮಾತ್ರ ಇದು ಮದುವೆ ಆಗೋಕ್ಕೆ ಸಾಧ್ಯ ಇದೆ ಅಂತ. ಇದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಅನ್ನೋದು. ರಾಮ ಯಾರು ಯಾವುದನ್ನು ಯಾವ ಕ್ಷಣಕ್ಕೆ ಮಾಡಬೇಕೋ ಅದು ಅವರೇ ಮಾಡಬೇಕು, ತಾನು ಮಾಡೋದಿಲ್ಲ. ಅದಕ್ಕೆ ಸೀತೆ ಅಭಿಮಾನದಿಂದ ಹೇಳ್ತಾಳೆ ಅನಸೂಯೆಗೆ ಮುಂದೆ, ನನ್ನ ಗಂಡ ಎಂಥವನು ಅಂತಂದರೆ, ನಾನು ಮದುವೆ ಆಗಬೇಕು ಅಂತ ಒಂಟಿಗಾಲಲ್ಲಿ ಬೇಕಾದಷ್ಟು ಜನ ನಿಂತಿದ್ರು, ನನ್ನ ಮದುವೆ ಆಗಬೇಕು ಅಂತ ಆಸೆಯಿಂದ ಬಂದು ಧನುಸ್ ಎತ್ತೋಕೆ ಹೋಗಿ ಆಗದೆ ಒದ್ದಾಡಿ ಹೋದರು. ಆದರೆ ಮನುಷ್ಯ ಅತ್ಯಂತ ಸುಲಭವಾಗಿ ಕಡ್ಡಿ ಮುರಿದಂಗೆ ವಿಶ್ವಧನಸ್ಸು ಮುರಿದು ಬಿಟ್ಟನಲ್ಲ. ನಾನು ಹಾರ ಹಿಡ್ಕೊಂಡು ಮದುವೆ ಆಗ್ತಿದ್ರೆ ಮದುವೆ ಆಗ್ತಿರ್ಲಿಲ್ಲ ನನ್ನ ಗಂಡ. ನನ್ನ ತಂದೆ ನಾನು ಆರಿಸಬೇಕು ಅಂತ ಹೇಳಿ ಆ ಪದ್ಧತಿ ಪ್ರಕಾರ ಆಗಬೇಕು. ಯಾವಾಗಲೂ ಹುಡುಗಿ ತಾನಾಗಿ ಹೋಗಿ ಮದುವೆ ಆಗ್ತೀನಿ ಅಂತ ಅನ್ಬಾರ್ದು. ಗಂಡನ ಮನೆಯವ್ರು ಕೇಳಬೇಕು, ನಿಮ್ಮ ಮಗಳನ್ನು ಕೊಡಿ ಅಂತ ಕೇಳಬೇಕು, ಅದು ಆಗಬೇಕು ಅಂತ ವ್ಯವಸ್ಥೆ ಮಾಡಿರೋದ್ರಿಂದ ನನ್ನ ಗಂಡ ನನಗೆ ಭಾಳ ಪೂಜ್ಯ ಆಗ್ತಾನೆ ಅಂತ ಮುಂದೆ ಎಷ್ಟೋ ದಿವಸದ ಮೇಲೆ ಅನಸೂಯೆಗೆ ಹೇಳ್ತಾಳೆ ಸೀತೆ. ಅದು ಎಷ್ಟು ಚಂದ ಮಾತು. ರಾಮನ ತಿಳುವಳಿಕೆ ದೊಡ್ಡದು. ಇವನಾಗಲೇ ಸ್ವಾಮಿ ಗುರುಗಳು ಹೇಳ್ತಾರೆ, ಮದುವೆ ಆಗಿಬಿಡ್ತೀನಿ, ತಂದೆ ತಾಯಿಗೆ ಅಪಮಾನ ಆಗತ್ತೆ ಅಂತ. ತಂದೆ ತಾಯಿಗೆ ಅಪಮಾನ ಆಗದ ಹಾಗೆ ಸೀತೆಯನ್ನು ತಾನೇ ಗೆದ್ದಿದ್ರು ಕೂಡ, ಕೆಲವರು ಹೇಳ್ತಾರೆ ಸೀತೆಯನ್ನು ತಂದೆ ಆರಿಸಿದ್ದು ಮುಂದೆ ಬರ್ತದೆ, ಅನುಮತಿ ಇಲ್ಲದೆ ಮಾಡೋಕ್ಕೆ ಒಪ್ಪೋದಿಲ್ಲ. ಮುಂದೆ ಬಂದ ಮೇಲೆ ವಶಿಷ್ಠರೇ ಜನಕನಿಗೆ ಹೇಳ್ತಾರೆ. ವಶಿಷ್ಠರು ಬಂದು ನಿನ್ನ ಮಗಳಾದ ಸೀತೆಯನ್ನು ನನ್ನ ರಾಮನಿಗೆ ಕೊಡು ಅಂತ ಕೇಳ್ತಾರೆ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಊರ್ಮಿಳೆಯನ್ನು
ಮತ್ತು ಮಾಂಡವಿ ಶ್ರುತಕೀರ್ತಿಯರನ್ನ ಈ 3 ಜನಕ್ಕೆ ಕೊಡಿ ಅಂತ ವಿಶ್ವಾಮಿತ್ರರು ಕೇಳ್ತಾರೆ. ಆಗ ಹಿರಿಯರು ಕೇಳಬೇಕಾದದ್ದು ಪದ್ಧತಿ. ಕೇಳಿದ ಮೇಲೆ ಒಂದೇ ದಿನ 4 ಜನ ಸಹೋದರರ ಮದುವೆ ಆಯಿತು. ಒಂದೇ ದಿನ ಒಂದೇ ಅಗ್ನಿಮಂಟಪದಲ್ಲಿ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ವಾಲ್ಮೀಕಿಗಳು. ಒಂದೇ ಅಗ್ನಿ ಮಾಡಿಕೊಂಡು ಅಗ್ನಿ ಸಾಕ್ಷಿಯಾಗಿ 4 ಜನರ ಮದುವೆ ಆಯಿತು ಅಂತ. ಒಂದೇ ನನಗೆ ಆಶ್ಚರ್ಯ ಕೊರಗು ಇದ್ದದ್ದು ಅಂದರೆ ತಾಯಂದರೆ ಇರಲಿಲ್ಲ. ಅದಕ್ಕೆ ನನಗದೊಂದು ಸ್ವಲ್ಪ ಯಾಕೋ ಕೊರತೆ ಅನ್ನಿಸ್ತು. ಅವ್ರು 3 ಜನನೂ ಬಂದಿಲ್ಲ ಅಲ್ಲಿ. ಇದೇನೋ ಆಗಿರ್ತಿದ್ದು ನಡೀತಿತ್ತು ಏನೋ. ಅದೊಂದು ಸ್ವಲ್ಪ ಅದಾದಮೇಲೆ ಮದುವೆ ಆಗೋ ಹೊತ್ತಿಗೆ ಜನಕರಾಜ ಒಂದು ಮಾತು ಹೇಳ್ತಾನೆ. ಬಹು ಪ್ರಸಿದ್ಧವಾದಂಥ ಶ್ಲೋಕ ಅದು. ಎಷ್ಟು ಸಲ ಕೇಳಿದರೂ ಬೇಜಾರು ಆಗಲಾರ್ದಿದ್ದಂಥ ಪದ್ಯ ಅದು. ಶ್ಲೋಕ ಬಹಳ ಪ್ರಸಿದ್ಧವಾದಂಥದ್ದು. ಇಯಂ ಸೀತಾ ಮಮ ಸುತ ಅಂತ ಹೇಳುವಂಥದ್ದು ಅದ್ಭುತವಾದಂಥ ಮಾತು. ಆ ಶ್ಲೋಕವನ್ನು ಹೇಳುವಾಗ ನನಗನ್ಸುತ್ತೆ ಹೊಸದಾಗಿ ಮದುವೆ ಆಗೋವರಿಗೆ ಅದು ಸ್ವಲ್ಪ ಹೇಳಬೇಕದನ್ನು. ಆ ಶ್ಲೋಕ ಹೇಳಿಸ್ಬೇಕು. ಎಷ್ಟು ಮೀನಿಂಗ್ಫುಲ್ ಶ್ಲೋಕ ಇದೆ ಅದು. ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗ್ರಹೀಷ್ಣ ಪಾಣಿನ ಪತಿವೃತ ಮಹಾಭಾಗ ಛಾಯೇವಾನುಗತ ಸದಾ ಇತ್ಯುಕ್ತ ರಾಕ್ಷಿಭದ್ರಾಜ ಮಂತ್ರಪೂತಂ ಜಲಂ ತದಾ. ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರೆ. ಇಯಂ ಸೀತಾ ಮಮ ಸುತ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ದಿಸ್ ಇಸ್ ಸೀತಾ ಮೈ ಡಾಟರ್ ಅಂದ ಹಾಗೆ. ಇಯಂ ಸೀತಾ, ಇವಳು ಸೀತೆ ನನ್ನ ಮಗಳು, ನಿನಗೆ ಸಹಧರ್ಮಚಾರಿಣಿಯಾಗಿರ್ತಾಳೆ. ಸಹಧರ್ಮಚರೀತವ ಪ್ರತೀಚ್ಛ ಚೈನಾಂ ಭದ್ರಂತೆ, ಇವಳನ್ನು ಸ್ವೀಕಾರ ಮಾಡಪ್ಪ, ನಿನ್ನ ಮಂಗಳವಾಗ್ತದೆ. ಇವಳ ಪಾಣಿಯನ್ನು ಗ್ರಹಣ ಮಾಡು, ಇವಳ ಕೈಯನ್ನು ಹಿಡ್ಕೊ. ಈ ಸೀತೆ ಹೇಗಿದ್ದಾಳೆ? ಪತಿವ್ರತ ಮಹಾಭಾಗ ಛಾಯೇವ ಅನುಗತ ಸದಾ. ಈ ಮಾತು ಬಹಳ ಮುಖ್ಯ ಇದು. ಪತಿವ್ರತಿಯಾಗಿದ್ದಾಳೆ, ಮಹಾಭಾಗ್ಯಶಾಲಿನಿಯಾಗಿದ್ದಾಳೆ. ಅದಲ್ಲದೆ ಸದಾ ನಿನ್ನನ್ನು ನೆರಳಿನಂತೆ ಹಿಂಬಾಲಿಸಿಕೊಂಡು ಅನುಸರಿಸಿಕೊಂಡಿರ್ತಾಳೆ ಅಂತ ಹೇಳಿ ಶ್ರೀರಾಮನ ಹಸ್ತದಲ್ಲಿ ಆ ಮಂತ್ರಪೂತವಾದಂಥ ಜಲವನ್ನು ಎರೆದು ಧಾರೆ ಕೊಡ್ತಾರೆ. ಇದು ಮಾತು ನನಗೆ ಪ್ರತಿಯೊಂದು ಶಬ್ದ ಅದ್ಭುತ ಅನಿಸುತ್ತೆ ಈ ಶ್ಲೋಕದೊಳಗೆ. ಇಯಂ ಸೀತಾ, ಇವಳು ಸೀತಾ ಅಂತ ಯಾಕೆ ಹೇಳ್ತಾನೆ? ಇಯಂ ಸೀತಾ ಅಂತ ಯಾಕೆ ಹೇಳ್ತಾನೆ ಅಂದರೆ ಇವಳೇ ನೋಡಪ್ಪ ಸೀತೆ ಅಂತ ಪರಿಚಯ ಮಾಡಿಕೊಡ್ಬೇಕು. ಯಾಕಂದರೆ ಅಲ್ಲಿವರೆಗೂ ಮದುವೆ ಆಗೋವರೆಗೂ ರಾಮ ಸೀತೆಯನ್ನು ನೋಡೇ ಇರಲಿಲ್ಲ. ತಾವು ಗಮನಿಸಬೇಕು, ಭಾಳ ಮುಖ್ಯ ಇದು. ಧನುಸ್ಸು ಮುರಿದ ಮೇಲೆ ದಶರಥ ಮತ್ತು ಅವರೆಲ್ಲ ಬರಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾಗುವವರೆಗೂ ಅಲ್ಲೇ ಮಿಥಿಲಿಯಲ್ಲಿ ಇದ್ದಾನೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರೆಲ್ಲೂ ಅಲ್ಲೇ ಇದ್ದಾರೆ. ಇದ್ರೂ ಕೂಡ ಸೀತೆಯನ್ನು ನೋಡಿಲ್ಲ ಅವನು. ಆಗಿನ ಕಾಲ ಹಾಗಿತ್ತು. ಅದ್ಯಾಕೆ ನನ್ನ ಸ್ವಲ್ಪ ಹಿರಿಯ ತಲೆಮಾರು, 1 ತಲೆಮಾರು 2 ತಲೆಮಾರು ಹಿಂದೆ ಅಲ್ಲಿ ಕೂಡ ಹುಡುಗಿ ನೋಡಬಾರ್ದು ಅಂತಿತ್ತು ಮದುವೆ ಆಗೋ ತನಕನೂ. ಅಂತಃಪಟ ಅಂತ ಕಟ್ತಾಯಿದ್ರು. ಈಗೂ ಕಟ್ತಾರೆ, ಇರ್ತದೆ, ಸುಮ್ಮನೆ ಅದು ಇರ್ತದೆ. ಅದೊಂದು ರಿಚುವಲ್ ಮಾಡಬೇಕು ಅಂತ ಮಾಡ್ತಾರೆ. ಒಂದು ಅಂತಃಪಟ ಕಟ್ಟಿಬಿಟ್ಟು ಅದು ಕಾಣಿಸ್ಬಾರ್ದು ಮುಖ ಹಂಗೆ ಇಟ್ಕೊಂಡಿರ್ತಾರೆ. ಮೊದಲನೇ ಸಲ ಅಂತಃಪಟ ತೆಗೆದಾಗ ಅದು ಮಂಗಳಾಷ್ಟಕ ಹೇಳಿದ ಮೇಲೆ ಆ ಅಂತಃಪಟ ತೆಗೆದ ಮೇಲೆ ಮೊದಲನೇ ಸಲ ಹುಡುಗಿ ಮುಖ ನೋಡಬೇಕು, ಹುಡುಗನ ಮುಖ ನೋಡಬೇಕು ಅಂತ ಇರ್ತದೆ. ಹಾಗಾದ್ರೆ ಲಿವ್ ಇನ್ ರಿಲೇಷನ್ಶಿಪ್ ಇರಲಿಲ್ಲ ಅವಾಗ, ಅದರಿಂದ ಆಗ್ತಿತ್ತು. ಆವಾಗ ಹೇಳ್ತಾನೆ, ಈಕೆನೇ ನೋಡಪ್ಪ ಸೀತೆ, ಇಯಂ ಸೀತಾ, ಇವಳೇ ಸೀತಾ, ಮಮ ಸುತ, ನನ್ನ ಮಗಳಿಕೆ. ಇಯಂ ಸೀತಾ, ಈಕೆ ನೋಡು, ನೀನು ಎಷ್ಟು ದಿವಸ ನೋಡ್ಬೇಕಂತಿದ್ಯಲ್ಲ ಆಕೆನ, ಇಲ್ಲಿದೆಯಲ್ಲ, ಆಕೆ ಯಾರು ಒಂದು ನೋಡಿರಲಿಲ್ಲ ನೀನು, ಈಕೆ ನನ್ನ ಮಗಳು. ಇದುವರೆಗೂ ನಿನ್ನ ಕಲ್ಪನೆಯಲ್ಲಿ ಮಾಲಿದ್ದಂಥ ಹುಡುಗಿ ಈಕೆನೇ ನಿನ್ನ ಕಲ್ಪನೆ ಇದ್ದದ್ದು. ನೀನು ರಾಜರ್ಷಿ ಪುತ್ರ, ಲಜ್ಜಾವಂತ, ಬಹಳ ಮರ್ಯಾದಸ್ಥ ಹುಡುಗ ನೀನಾಗೆ ಕಣ್ಣೆತ್ತು ನೋಡ್ತೀಯೋ ಇಲ್ಲೋ ಗೊತ್ತಿಲ್ಲ, ನೋಡು ಈಕೆನೇ ನಿನ್ನ ಹೆಂಡತಿ ಸೀತಾ ಅಂತ ಪರಿಚಯ ಮಾಡಿಕೊಡ್ತಾನೆ. ಇದು ಪ್ರಾಥಮಿಕ ಪರಿಚಯದ ಮಾತು. ಇದರೊಳಗೆ ಇನ್ನೊಂದು ಧ್ವನಿ ಇದೆ. ಇಲ್ಲೇ ಇದ್ದೆಲ್ಲಪ್ಪ ಸ್ವಲ್ಪ ದಿವಸ ನೀನು, ಆಕೆ ನೋಡಲಾರ್ದೆ ಹೇಗಿದ್ದಾಳೋ ಅಂತ ಒದ್ದಾಡಿರಬೇಕು, ಮನಸ್ಸು ಬಳಲಿರಬೇಕು, ಹಾತೊರಿಬೇಕು. ಆ ಹಾತೊರಿದ ಕಾರಣರಾದಂಥ ಸೀತೆ ಈಕೆನೇ, ಜಗತ್ ಸುಂದರಿ ಈಕೆ, ಪ್ರಪಂಚದಲ್ಲಿ ಈಕೆ ಅಂತ ಸುಂದರಿ ಯಾರೂ ಇಲ್ಲ, ಆಕೆನೇ ಸೀತೆ. ನಿನ್ನ ಕಣ್ಣೊಳಗೆ ಏನು ಚಿತ್ರ ಇತ್ತೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು. ಸಾಮಾನ್ಯವಾಗಿ ಯಾರು ನೋಡಿರಲ್ವೋ ಅವ್ರ ಬಗ್ಗೆ ಕಲ್ಪನೆ ಇರಲ್ಲ. ಈಗ ಯಾರೋ ಬರ್ತಾರೆ ನೋಡಿ, ಬಾಲಾಜಿರಾವ್ ಬರ್ತಾರೆ ನಾಳೆ. ಯಾವ ಬಾಲಾಜಿರಾವ್? ಚಿತ್ರ ಕಣ್ಮುಂದೆ ಬರೋದೇ ಇಲ್ಲ, ಪರಿಚಯ ಇಲ್ಲ. ಅಂದರೆ ಒಂದು ಸಲ ಬಾಲಾಜಿರಾವ್ ಅವ್ರನ್ನ ನೋಡಿ ಹೋದ್ಮೇಲೆ ಬಾಲಾಜಿರಾವ್ ಅಂತ ತಕ್ಷಣ ಕಣ್ಮುಂದೆ ಚಿತ್ರ ಬರುತ್ತೆ. ಇವನು ಸೀತೆ ನೋಡಿಲ್ಲದೆ ಇರೋದ್ರಿಂದ ನೀನು ಯಾವ್ಯಾವ ರೂಪಗಳಲ್ಲಿ ಆಕೆಯನ್ನು ಕಂಡಿದ್ಯೋ ಗೊತ್ತಿಲ್ಲಪ್ಪ ನಿನ್ನ ಮನಸ್ಸಲ್ಲಿ, ಆದರೆ ಈಕೆದ ರೂಪ ಇದು ಅಂತ ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ, ಈ ಸೀತೆ ನಿನಗೆ ಕಡಿಮೆ ಇಲ್ಲದವಳು, ಸಾಮಾನ್ಯಳಲ್ಲ ಈಕೆ.
ನೀನು ಪಿತೃ ಸಂಬಂಧ ಇಲ್ಲದವನು, ನೀನು ದೇವತೆಗಳ ಪ್ರಸಾದ ರೂಪದಿಂದ ಬಂದಂಥ ಪಾಯಸದಿಂದ ಹುಟ್ಟಿದವನು. ಪಿತೃ ಸಂಬಂಧ ಇಲ್ಲದೆ ಹೋದರೂ ಕೂಡ ನಿನಗೆ ತಾಯಿಯ ಗರ್ಭವಾಸ ತಪ್ಪಲಿಲ್ಲ. 12 ತಿಂಗಳು ತಾಯಿ ಗರ್ಭದಲ್ಲಿದ್ದೆ, ಅಷ್ಟು ಕ್ಲೇಶ ನಿನಗಿದೆ. ಆದರೆ ನನ್ನ ಮಗಳಿಗೆ ಅದೂ ಇಲ್ಲ. ಆಕೆಗೆ ತಂದೆ ತಾಯಿ ಅನ್ನುವಂಥ ಪ್ರಾಕೃತ ಸಂಬಂಧಗಳು ಯಾವುದೂ ಇಲ್ಲ. ಆಕೆಗೆ ಭೂಮಿಯನ್ನು ಸೀಳಿ ಬಂದಂಥ ಭೂಮಿ ಪುತ್ರಿ ಆಕೆ. ನಾನು ನೆಲದನ್ನು ಉಳಕ್ಕೆ ಹೋದಾಗ ನೇಗಿಲಿನ ತುದಿಗೆ ಚಿಕ್ಕಂಥ ಹುಡುಗಿ, ಆ ನೇಗಿಲಿನ ತುದಿಗೆ ಹೆಸರು ಸೀತೆ ಅಂತ. ಸೀತಾ ಅನ್ನೋ ಪದ ನೇಗಿಲಿನ ಗುಳ, ಮಳೆ ಇದ್ದಂಗಿರ್ತದಲ್ಲ, ಮೊದಲು ನೆಲವನ್ನು ಸೀಳುವಂಥದ್ದು, ಅದಕ್ಕೆ ಸೀತಾ ಅಂತ ಹೆಸರು. ಆದ್ದರಿಂದ ಎಷ್ಟು ಚೆಂದ ಅದು. ನನಗೆ ಎಷ್ಟೋ ಹೇಳಿದ್ದೇನೆ ಕೂಡ ಅದನ್ನು. ನಾನು ಕಲ್ಚರ್ ಅಂತ ಪದ ಉಪಯೋಗಿಸ್ತೀವಿ ನಾವು, ಸಂಸ್ಕೃತಿ ಅಂತ. ಎಷ್ಟೊಂದು ಥರದ ಕಲ್ಚರ್ ನಮ್ಮಲ್ಲಿದ್ದಾವೀಗ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಪಿಸಿಕಲ್ಚರ್, ಬೇಕಾದಷ್ಟು ಕಲ್ಚರ್ ಬಂದುಬಿಟ್ಟಿದ್ದಾವೀಗ. ಆದರೆ ನಮ್ಮೆಲ್ಲಕ್ಕೂ ಮುಖ್ಯವಾಗಿರುವಂಥದ್ದು ಕೃಷಿ ಮೂಲ ಸಂಸ್ಕೃತಿ ನಮ್ಮದು. ಆ ಮೂಲ ಸಂಸ್ಕೃತಿಯ ಮೊದಲನೇ ಕೆಲಸ ಅಂದರೆ ನೇಗಿಲಿನಿಂದ ಭೂಮಿಯನ್ನು ಉಳೋದು. ಆ ಭೂಮಿಯನ್ನು ಉಳೋ ಕೆಲಸದಲ್ಲಿ ಮೊದಲು ಭೂಮಿಯನ್ನು ಮುಟ್ಟುವಂಥ ವಸ್ತು ಅಂದರೆ ಆ ನೇಗಿಲದ ಗುಳ, ಕೆಳಗಿರುವಂಥ ಮೊಳೆ ಇದೆಯಲ್ಲ, ಚೂಪಾದದ್ದು, ಅದು. ಅಂದರೆ ಸಂಸ್ಕೃತಿಯ ಮೊದಲನೇ ಕೆಲಸ ಭೂಮಿಯನ್ನು ಸೀಳುವಂಥದ್ದು, ಅದು ಸೀತಾ. ಆದ್ದರಿಂದ ಆಕೆ ಹೆಸರು ಸೀತೆ ಅಂತ ಇಟ್ಟದು. ಭೂಮಿಯಲ್ಲಿ ಸಿಕ್ಕವಳು, ತಂದೆ ತಾಯಿ ಪ್ರಾಕೃತ ಸಂಬಂಧ ಕೂಡ ಇಲ್ಲ, ಆದ್ದರಿಂದ ನಿನಗಿಂತ ಹೆಚ್ಚು ಪವಿತ್ರಳಾಗಿದ್ದಾಳೆ ಆಕೆ. ಆಕೆನೇ ನೋಡು, ಈಕೆನೇ ಸೀತಾ. ಕೇಳ್ತಿದ್ದಾಳೆ, ಯಾರು ಅಂದ್ಕೊಂಡಿದ್ದೆಲ್ಲ, ಅಯ್ಯೋ ನಿಜ ಆಕೆ ಅಂತ ಹೇಳ್ತಾಳೆ. ಭೂಮಿಯಲ್ಲಿ ಬಂಗಾರ ದೊರೆಯುವಂತೆ ನನಗೆ ಸ್ವರ್ಣಲತೆಯ ಹಾಗೆ ಸೀತೆ ದೊರಕಿದ್ದಾಳೆ. ಎಷ್ಟು ಚಂದದ ಮಾತಿದು ವಾಲ್ಮೀಕಿದು. ಸ್ವರ್ಣಲತೆಯ ಹಾಗೆ ಸೀತೆ ದೊರಕಿದ್ದಾಳೆ. ಈ ರಾಮ ಮಣಿಗೆ ಆ ಸ್ವರ್ಣಲತೆ ಸೇರ್ಕೊಳ್ಬೇಕು. ರಾಮ ಅನ್ನುವಂಥ ಮಣಿಗೆ ಆ ಸ್ವರ್ಣಲತೆ ಅಂತ ಸೇರ್ಕೊಳ್ಬೇಕು. ಅವಳು ಹಿರಣ್ಯವರ್ಣಾಂ ಹರಿಣೀಂ, ನೀನು ಹಿರಣ್ಮಯ ಪುರುಷ. ಆದ್ದರಿಂದ ಹಿರಣ್ಮಯ ಪುರುಷನಿಗೆ ಸರಿಯಾಗಿದ್ದವಳು ಹಿರಣ್ಯವರ್ಣಾಂ ಹರಿಣೀಂ. ನಮ್ಮ ಶ್ರೀ ಸೂಕ್ತ ಶುರು ಆಗೋದೇ ಅಲ್ಲಿಂದ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ತ್ರಜಾಂ, ಅಲ್ಲಿಂದ ಶುರು ಆಗುವಂಥದ್ದು. ಲಕ್ಷ್ಮಿ ಅವತಾರ ಅದು. ಆದ್ದರಿಂದ ನೋಡಪ್ಪ, ನೀನು ಹಿರಣ್ಯಮಯ ಪುರುಷ, ಆದ್ದರಿಂದ ಹಿರಣ್ಯವರ್ಣಾಂ ಹರಿಣೀಂ ಇದ್ದಾಳೆ, ಈಕೆನೇ ಸೀತೆ ಅಂತ 3-4 ಧ್ವನಿಯಲ್ಲಿ ಪರಿಚಯ ಮಾಡುವಂಥದ್ದು. ಈಕೆ ಸೀತೆ ವ್ಯಕ್ತಿತ್ವ ತೋರಿಸಿದಂಗಾಯಿತು. ನೀನು ಕನಸಲ್ಲಿದ್ದಂಥ ಸೀತೆ ಅಲ್ಲಪ್ಪ, ಈ ಸೀತೆ ಇದ್ದಾಳೆ ಅಂಥೇಳಿ. ಆಕೆ ಎಷ್ಟು ಪವಿತ್ರಳು ಅಂತ ಹೇಳಿದ ಹಾಗೆ, ಮತ್ತು ನಿನಗೋಸ್ಕರ ಕಾದ್ಕೊಂಡಿದ್ದಂಥ ಜೀವ ಅದು ಅಂತ ಕೂಡ ಹೇಳಿದಂಗೆ, ಇಯಂ ಸೀತಾ ಮಮ ಸುತ, ನನ್ನ ಮಗಳು. ಇದು ಅಭಿಮಾನಪೂರ್ವಕವಾಗಿ ಜನಕ ಹೇಳುವಂಥ ಮಾತು. ನಿಮಗೆ ಗೊತ್ತಿದೆ, ನಾವು ಯಾವುದೇ ಒಂದು ಯಜ್ಞ ಕೆಲಸ ಮಾಡಿದಾಗ, ಮನೆಯಲ್ಲಿ ಹೋಮ ಮಾಡಿದಾಗ ಕೂಡ ಏನಾದರೂ ಕೊಟ್ಟರೆ ಇದಂ ನಮ್ಮಮ್ಮ ಅನ್ನಿಸ್ತಾರೆ. ಪುರೋಹಿತರು ಅಂತಿರ್ತಾರೆ, ನಾವು ಗೋಣ ಹಾಕ್ತೀವಿ ಅಷ್ಟೇ. ಇದಂ ನಮ್ಮಮ್ಮ, ಇದು ನಂದಲ್ಲ ಅಂತ ಹೇಳಿಸ್ಬೇಕು. ಯಾವುದೇ ದಾನ ಮಾಡಿದರೂ, ಯಾವುದೇ ಕ್ರಿಯೆ ಮಾಡಿದರೂ ಕೊಟ್ಟದ್ದು ನಂದಲ್ಲ, ಇದು ಭಗವಂತ ಕೊಟ್ಟದ್ದನ್ನು ಒಬ್ಬ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳೋ ರೀತಿಯಲ್ಲಿ ಇದು ನಂದಲ್ಲ ಅಂತ ಹೇಳಬೇಕು. ಆದರೆ ಮದುವೆಯಲ್ಲಿ ಮಾತ್ರ ಇದಂ ನಮ್ಮಮ್ಮ ಅಂತ ಹೇಳಬೇಕು. ತಮಾಷೆ ಇದೆ ಅದು. ಕನ್ಯಾದಾನ ಮಾಡುವಾಗ ಇದಂ ನಮ್ಮಮ್ಮ ಅನ್ಲಿಕ್ಕೆ ಆಗೋದಿಲ್ಲ, ನನ್ನ ಮಗಳಲ್ಲ ಅನ್ನೋಕ್ಕಾಗತ್ತಾ? ಆದ್ದರಿಂದ ಕನ್ಯಾದಾನ ಪ್ರಸಂಗದಲ್ಲಿ ಮಾತ್ರ ಇದಂ ಮಮ ಅನ್ಬೇಕು, ನಂದದಿದು. ಅದಕ್ಕೆ ಹೇಳ್ತಾನೆ ಅವನು, ಮಮ ಸುತ, ನನ್ನ ಮಗಳು, ಅಭಿಮಾನಪೂರ್ವಕವಾಗಿ ಹೇಳಬೇಕು. ಆದರೆ ರಾಜರ್ಷಿ ಆದಂಥವನು, ಯಾಜ್ಞವಲ್ಕ್ಯ ಶಿಕ್ಷನಾಗಿದ್ದಂಥ ವೇದಾಂತಿ ಆದವನು ಮಮ ಅಂತಂದ್ರೆ ಅಹಂಕಾರ ಆಗ್ತದೇನೋ ಅಂತ ಅನಿಸ್ತು. ಅದಕ್ಕೆ ಹೇಳ್ತಾನೆ, ನ ಮಮ ಅಂತ ಅನ್ಬೇಕಪ್ಪ, ಬೇರೆ ಕಡೆ ಇಲ್ಲಿ ಅನ್ನೋಕ್ಕಾಗೋದಿಲ್ಲ. ಯಾಕಂದರೆ ಭೂಮಿಯಲ್ಲಿ ಸಿಕ್ಕಂಥ ತಾಯಿ ನನ್ನ ಮಗಳಾಗಿ ತಗೊಂಡಿದ್ದೀನಿ, ಅದರಿಂದ ನಿನ್ನದೇ ಅಂತ ಹೇಳಿ ಕೊಡಬೇಕಾಗ್ತದೆ. ಆದರೆ ನನ್ನ ಮಗಳು ಅಂತ ಪ್ರೀತಿಯಾಗಿ ಗೊತ್ತಾ ನನಗೆ, ಇದು ನನ್ನದು ಜಗನ್ಮಾತೆ ಸಂಬಂಧಪ್ಪ. ಇದು ಭಾಳ ಚೆಂದ ಹೇಳ್ತಾನೆ. ಲಕ್ಷ್ಮಿ ನನ್ನಲ್ಲಿ ಬಂದಿದ್ದಾಳೆ ಅಂತ ನಂಬಿಕೆ ನನಗಿದೆ. ಆ ಮಹಾಲಕ್ಷ್ಮಿ ನನ್ನ ಮನೆಯಲ್ಲಿ ಮಗಳಾಗಿ ಬಂದಿದ್ದಾಳ ಅಂತ ನನಗೆ ಹೆಮ್ಮೆನೂ ಇದೆ, ಗೌರವನೂ ಇದೆ, ಪ್ರೀತಿಯೂ ಇದೆ. ಆದ್ದರಿಂದ ಅಭಿಮಾನಪೂರ್ವಕವಾಗಿ ಹೇಳ್ತೇನೆ, ಈ ತಾಯಿ ಸಂಬಂಧದಲ್ಲಿ ನನಗೆ ಮಗಳಾದರೂ ಕೂಡ ಇನ್ನೊಂದು ಸಂಬಂಧದಲ್ಲಿ ನನ್ನ ತಾಯಿ ಆಕೆ ಅಂತ ಅಯೋನಿಜಿಯಾದಂಥ ಲಕ್ಷ್ಮಿ ನನ್ನ ಮಗಳು ಅಂತ ಅಭಿಮಾನದಿಂದ ಹೇಳ್ತಿದ್ದೇನೆ, ಮಮ ಸುತ. ಆದ್ದರಿಂದ ಇದು ವಿನಮ್ರತೆಯ ಗೌರವದ ದ್ಯೋತಕ ಅಂತ ಹೇಳ್ತಾನೆ. ಮುಂದಿನ ಮಾತು, ಸಹಧರ್ಮಚರಿತವ, ನಿನ್ನೊಳಗೆ ಸಹಧರ್ಮಚಾರಿಣಿಯಾಗಿರ್ತಾಳೆ. ನೀನು ಯಾವ ಧರ್ಮವನ್ನು ನಂಬಿದ್ದೀಯೋ ನಿನ್ನ ಧರ್ಮದ ಜೊತೆಗೆ ನೀನು ಕೈ ಜೋಡಿಸಿ ನಡೀತಾಳೆ, ಹೆಜ್ಜೆಯೊಳಗೆ ಹೆಜ್ಜೆ ಇಡ್ತಾಳೆ, ನಡ್ಕೊಂಡು ಹೋಗ್ತಾಳೆ, ಸಮಭಾಗಿಯಾಗಿ ಸಹಭಾಗಿಯಾಗಿ ಇರ್ತಾಳೆ. ವಾಲ್ಮೀಕಿ ಮಾತು ತುಂಬ ತೂಕದ ಮಾತು.
ನಿನ್ನ ಜೊತೆಗೆ ಸಮಭಾಗಿಯಾಗಿರ್ತಾಳೆ, ಸಹಭಾಗಿಯಾಗಿರ್ತಾಳೆ, ಎರಡರ ಜೊತೆಯಾಗಿರ್ತಾಳೆ. ಈ ಸಹಧರ್ಮಚಾರಿಣಿ ಅನ್ನುವಂಥದ್ದು ವೇದಾಂತದ ಮಾತು. ಎಲ್ಲ ದೇವಿಯರು ಕೂಡಿರಬೇಕಾದದ್ದು. ಶಿವ ಪಾರ್ವತಿ ಅಂತೀವಿ, ಬ್ರಹ್ಮ ಸರಸ್ವತಿ ಅಂತ ಹೇಳ್ತೀವಿ, ವಿಷ್ಣು ಲಕ್ಷ್ಮಿ ಅಂತ ಹೇಳ್ತೀವಿ. ಹಾಗೆ ಯಾವಾಗಲೂ ಜೊತೆಯಾಗಿ ಇರಬೇಕು. ಯಾಕಂದರೆ ಜಗತ್ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಪ್ರಕೃತಿ ಪುರುಷ ಹೇಗೆ ಒಂದಾಗಿರ್ತಾನೋ ಹಾಗೆ ಅವ್ರ ಜೊತೆಯಾಗಿರಬೇಕಾದದ್ದು. ಜೊತೆಯಾಗಿರೋದೇ ಸಹಧರ್ಮತರೀಶವ, ಸಹಧರ್ಮನೇ ಆಗಿರಬೇಕಾಗ್ತದೆ. ಅದೇ ಆಶಯದಂತೆ ಸೀತೆ ಕೂಡ ನಿನ್ನೊಡನೆ ಸಹಧರ್ಮಚರಿಯಾಗಿರ್ತಾಳೆ. ನೀ ಧರ್ಮದ ನಡೆಯುವಾಗ ನಿನ್ನ ಜೊತೆಗೆ ನಡೀತಾಳೆ ಅಂತ ಹೇಳ್ತಾರೆ. ಈ ಮಾತು ಬಹಳ ಅದ್ಭುತವಾದಂಥ ವ್ಯಾಖ್ಯಾನ ಕೊಡಬೇಕು. ಸೀತೆ ಹೇಗೆ ಸಹಧರ್ಮಚರಿ ಆಗಿದ್ಲು ಅನ್ನೋದನ್ನು ವ್ಯಾಖ್ಯಾನಕಾರರು ಒಂದು ಶ್ಲೋಕ ಗುರ್ತು ಮಾಡ್ತಾರೆ. ಸ್ವಲ್ಪ ಕತೆ ಮುಂದಕ್ಕೆ ಜಿಗಿಬೇಕಾಗುತ್ತೆ. ನಾವು ಕಾಡಿಗೆ ಹೋಗೋ ಪ್ರಸಂಗ ಬಂದಾಗ ಕೌಸಲ್ಯೆ ಸೊಸೆ ಹೇಳ್ತಾಳೆ ಹೇಗೆ ಬದುಕಬೇಕು. ರಾಮ ಅಂತೂ ಬರಬೇಡ ಅಂತ ಹೇಳ್ಬಿಡ್ತಾನೆ. ರಾಮ ಬರಬೇಡ, ಎಲ್ಲ ಹೇಳ್ತಾನೆ, ಕಷ್ಟ ನಿನಗೆ, ಕಾಡಲ್ಲಿ ನಡೆಯೋದು ಕಷ್ಟ ಆಗುತ್ತೆ. ಮಕ್ಕಳನ್ನ ಹೆದರಿಸ್ತಾನು. ಅಲ್ಲಿ ಕಾಡಲ್ಲಿ ವಾನರರಿದ್ದಾರೆ, ಆನೆಗಳಿದ್ದಾವೆ, ಕ್ರೂರ ಮೃಗಗಳಿದ್ದಾವೆ, ನಿನಗೆ ಬದುಕೋದು ಕಷ್ಟ ಆಗ್ತದೆ. ಹುಡುಗರಿಗೆ ಹೆದರಿಸಲ್ವ ನಾವು? ಅಲ್ಲೆಲ್ಲ ಹೋಗಬೇಡ, ಭಾಳ ಗದ್ದಲ ಇರ್ತದೆ. ಈಗೆಲ್ಲ ನಾವು ರಾಕ್ಷಸರು ಅಂತ ಹೇಳಲ್ಲ, ಕಾರು ವೆಹಿಕಲು ಭಾಳ ಓಡಾಡ್ತಾವೆ ರೋಡ್ ಮೇಲೆ, ಹೋಗಬೇಡ ನೀನು ಅಂತ ಹೇಳ್ತೀವಿ. ಅಲ್ಲಿ ಕಾಡಿಗೆ ಹೋದಾಗ ಹೇಳ್ತಾನೆ, ಭಾಳ ಕ್ರೂರ ಮೃಗಗಳಿರೋದ್ರಿಂದ ನಿನಗೆ ಕಷ್ಟ ಆಗ್ತದೆ, ಬರಬೇಡ ಅಂತ. ಸೀತೆ ಹೆದರ್ತಾಳೆ. ಆಕೆ ಕೊಡುವಂಥ ಮಾತು ಎಷ್ಟು ಚೆನ್ನಾಗಿದೆ ರೀ ಇದು. ಆಕೆ ಹೆದರ್ಕೊಳ್ಳೋದಿಲ್ಲ, ಹೇಳ್ತಾಳೆ, ಅಹಂ ಗಮಿಷ್ಯಾಮಿ ವನಂ ಸುದುರ್ಗಮಂ ಮೃಗಾಯತಂ ವಾನರ ವಾರಣೈರುತಂ ವನೇ ನಿವತ್ಸ್ಯಾಮಿ ಯಥಾ ಪಿತೃಗೃಹೇ ತವೈವ ಪಾದ ಉಪಗ್ರಹ್ಯ ಸಂಯತಾಂ ಅನನ್ಯ ಭಾವಾಂ ಅನುರಕ್ತ ಚೇತಸಾಂ ತ್ವಯಾ ವಿಯುಕ್ತಾಂ ಮರಣಾಯ ನಿಶ್ಚಿತಾಂ ನಯಸ್ವ ಮಾಂಸಾದು ಕುರುಷ್ವ ಯಾಚನಾಂ ನತೇ ಮಯಾತೋ ಗುರುತಾ ಭವಿಷ್ಯತಿ. ಈ 4 ಶ್ಲೋಕ ಎಷ್ಟು ಚೆನ್ನಾಗಿದೆ. 3 ಶ್ಲೋಕಗಳು ಚೆನ್ನಾಗಿದೆ. ಆಕೆ ಹೇಳ್ತಾ, ಹೌದಪ್ಪ ನೀ ಹೆದರಿಸಿದಲ್ಲ, ನೀನು ಹೇಳುವಂಥ ಕಾಡು ಮೃಗಗಳು, ಕಪಿಗಳು, ಆನೆಗಳು, ಆ ಇರುವಂಥ ಗೊಂಡ ಅರಣ್ಯ ಇದೆಯಲ್ಲ, ದಟ್ಟ ಅರಣ್ಯ, ಅದರೊಳಗೆ ಹೋಗ್ತೇನೆ ನಾನು. ಅಹಂ ಗಮಿಷ್ಯಾಮಿ ವನಂ ಸುದುರ್ಗಂ ಮೃಗಾಯತಂ ವಾನರ ವಾರಣೈರುತಂ. ಅವೆಲ್ಲ ಹೇಳಿದಲ್ಲ, ಕೋತಿಗಳಿರ್ತಾವೆ, ಆನೆಗಳಿರ್ತಾವೆ, ಕ್ರೂರ ಮೃಗಗಳು, ಅಂಥ ಅರಣ್ಯದಲ್ಲೇ ನಾನು ಹೋಗ್ತೇನೆ, ದುರ್ಗಮವಾದ ಅರಣ್ಯದಲ್ಲಿ ಹೋಗ್ತೇನೆ. ಹೋಗಿ ನಾನು ಹೇಗಿರ್ತೇನೆ ಅಲ್ಲಿ ಅಂತ ಹೇಳ್ತಾಳೆ. ಭಾಳ ಚಂದ ಮಾತು. ವನೇ ನಿವತ್ಸ್ಯಾಮಿ ಯಥಾ ಪಿತೃಗೃಹೇ. ನನ್ನ ತಂದೆ ಮನೆಯಲ್ಲಿ ನಾನು ಹೇಗೆ ಆರಾಮವಾಗಿ ನಿಶ್ಚಿಂತೆ ಎಂದಿರ್ತೇನೋ ಆ ಕಾಡಲ್ಲಿ ನಿಶ್ಚಿಂತೆಯಾಗಿರ್ತೇನೆ ಅಂತ ಹೇಳ್ತಾಳೆ. ಮುಂದೆ ಅರಿಬೇಕಾದ್ರೆ ಹೇಗಿರ್ತೇನೆ ಅಲ್ಲಿ. ಇದು ತವೈವ ಪಾದ ಉಪಗ್ರಹ್ಯ ಸಂಯತಾಂ ಅನನ್ಯ ಭಾವ ಅನುರಕ್ತ ಚೇತಸಾಂ ತ್ವಯಾ ವಿಯುಕ್ತಾಂ ಮರಣಾಯ ನಿಶ್ಚಿತಾಂ. ನಿನ್ನ ಪಾದಗಳನ್ನು ಹಿಡಿದು ಸಂಯಮದಿಂದ ಬಾಳ್ತೇನೆ ಕಾಡಲ್ಲಿ ಕೂಡ. ಬೇರೊಂದು ಭಾವ ಇಲ್ಲದೆ ಅನನ್ಯ ಭಾವ ಅನುರಕ್ತ ಚೇತಸಾಂ ಅದನ್ನು ಹೇಳ್ತಾರೆ. ಇನ್ನೊಂದು ಬೇರೆ ಭಾವ ಇಲ್ಲದೇ ನಿನ್ನಲ್ಲಿ ಮಾತ್ರ ಮನಸ್ಸನ್ನಿಟ್ಟು, ಆದರೆ ನನ್ನನ್ನು ಬಿಟ್ಟು ಹೋದರೆ ಮಾತ್ರ ನನಗೆ ಮರಣವೇ ನಿಶ್ಚಿತ. ನಾನು ಬಿಟ್ಟು ಹೋದರೆ ನನಗೆ ಮರಣನೇ ಗ್ಯಾರಂಟಿ ಅಂತ ಹೇಳ್ತಾಳೆ. ಅದಕ್ಕೆ ಕೊನೆಗೆ ಮಾತು ಕೇಳ್ಕೋತಾಳೆ, ರಿಕ್ವೆಸ್ಟ್ ಮಾಡ್ಕೋತಾಳೆ, ನಯಸ್ವ ಮಾಂಸಾದು ಕುರುಷ್ವ ಯಾಚನಾಂ. ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗುವಂತ ನೀನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೊಲೆ ಸಾಲು ಎಷ್ಟು ಚೆನ್ನಾಗಿದೆ. ನತೇ ಮಯಾತೋ ಗುರುತಾ ಭವಿಷ್ಯತಿ. ನನ್ನ ಕರ್ಕೊಂಡು ಹೋಗೋದು ನಿನಗೆ ಭಾರ ಆಗಲಾರ್ದಂಗೆ ನೋಡ್ಕೋತೀನಿ ನಾನು. ಎಷ್ಟು ಚಂದ ಮಾತ್ರ ಇದು. ನಾನು ಕರ್ಕೊಂಡು ಹೋಗೋದು ಭಾರ ಅಂತ ಅನ್ಕೋಬೇಡಪ್ಪ, ನಿನಗೆ ಭಾರ ಆಗಲಾರ್ದಂಗೆ ನಾನು ಬರ್ತೀನಿ ನಿನ್ನ ಜೊತೆಗೆ. ಆದರೆ ಬಿಟ್ಟು ಹೋಗಬೇಡ, ನನ್ನ ಬಿಟ್ಟು ಹೋದರೆ ಪ್ರಾಣ ಹೋಗ್ತದೆ ನಂದು. ಇದು ಮೇಲಿನ ಅರ್ಥ. ಕೆಲವು ವ್ಯಾಖ್ಯಾನಕಾರರು ಈ ಪದವನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ ಬದಲಾಯಿಸಿ ಇದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಹೇಳ್ತಾರೆ, ಒಳ ಅರ್ಥ. ಮೊದಲನೇದ್ದು, ನಾನು ಹೋಗ್ತೀನಿ ಕಾಡಿಗೆ, ಮೊದಲು ನಾನು ಹೋಗ್ತೀನಿ ಅಂತ. ಯಾಕೆ ಹೋಗ್ಬೇಕಂದ್ರೆ, ಪ್ರಭು ಮೊದಲು ನಾನೇ ಅಲ್ವೇನು ಕಾಡಿಗೆ ಹೋಗಬೇಕಾದದ್ದು. ಮೊದಲು ನಾನು ಕಾಡಿಗೆ ನಾನೇ ಹೋಗಬೇಕು. ನಾನು ಹೋಗದೆ ಹೋದರೆ ರಾವಣ ಯಾರನ್ನ ಎತ್ಕೊಂಡು ಹೋಗ್ತಾನೆ? ಇದು ಕತೆ ಎಷ್ಟು ಚೆನ್ನಾಗಿದೆ ಇದು. ನನ್ನನ್ನು ತಾನೇ ರಾವಣ ಎತ್ಕೊಂಡು ಹೋಗಬೇಕು. ನಾನೇ ಹೋಗ್ದಿದ್ರೆ ರಾವಣ ನಿನ್ನ ನಾಟಕ ನಡೆಯೋದು ಹೆಂಗೆ? ಮುಂದೆ ರಾಮ ನಾಟಕ ನಡೆಯೋದು ಹೆಂಗೆ? ನೀ ಬಂದದ್ದು ಎದಕ್ಕಿಲ್ಲಿ? ರಾವಣನ ಕೊಲ್ಲೋದಕ್ಕೆ ಬಂದದ್ದು. ರಾವಣ ಕೊಲ್ಲಬೇಕಾದ್ರೆ ಮೊದಲನ್ನು ಅಪಹಾರ ಮಾಡ್ಕೊಂಡು ಹೋಗಬೇಕು. ಅಪಹಾರ ಮಾಡ್ಕೊಂಡು ನಾನು ಕಾಡಿಗೆ ಹೋಗ್ಬೇಕಲ್ಲ. ನಿಜ ನೋಡ್ಕೊಂಡು ನಿನಕ್ಕಿಂತ ಮೊದಲು ನಾನು ಹೋಗ್ಬೇಕು. ಅದಕ್ಕೆ ಹೇಳ್ತಾಳಕ್ಕೆ, ನಾನು ಹೋಗಲೇಬೇಕು, ಯಾಕಂದರೆ ನಾನೇ ಮೊದಲು ಅರಣ್ಯಕ್ಕೆ ಹೋದರೆ ತಾನೇ ಅಪಹೃತ ಆಗೋದು. ಆದ್ದರಿಂದ ರಾಮ ನಾಟಕ ನಡೀತದೆ. ನೀ ಹೇಳಿದೆ ಅರಣ್ಯದಲ್ಲಿ ಕಪಿಗಳಿದ್ದಾವೆ, ವಾನರರಿದ್ದಾರೆ ಅಂತ. ಅವ್ರು ಬೇಕಪ್ಪ ನನಗೆ, ಅವ್ರು ಬೇಕು. ವಾಲಿ, ಸುಗ್ರೀವ, ಆಂಜನೇಯ ಬೇಡವಾ ನಮಗೆ? ಆಮೇಲೆ ಕಾಡು ಪಕ್ಷಿಗಳ ಜಟಾಯು, ಸಂಪಾತಿ ಬೇಕು.
ಕಾಡು ಮೃಗಾದಂಥ ಜಾಂಬು ಅಂತ ಬೇಕು. ಇವರೆಲ್ಲ ಇರೋದ್ರಿಂದಾನೇ ನಮ್ಮ ಅರಣ್ಯ ಯಾತ್ರೆ ಪೂರ್ತಿ ಆಗೋದು. ಹೆದರಿಸ್ಬೇಡ ನನಗೆ ಅವರೆಲ್ಲ ಇದ್ದಾರೆ ಅಂತ. ಅವ್ರು ಬೇಕು ಅಂತ ಹೋಗ್ತಾ ಇದ್ದೀವಿ ನಾವು ಹುಡ್ಕೊಂಡವ್ರನ್ನ. ಆದ್ದರಿಂದ ಅವ್ರು ಇರೋದ್ರಿಂದ ಹೆದರಿಕೆ ಇಲ್ಲ, ಅವರೇ ನಮ್ಮ ಯಾತ್ರೆಯನ್ನು ಪೂರ್ತಿ ಮಾಡುವಂಥವ್ರು ಅವರಿರಲಿ. ಅದರಿಂದ ಅವ್ರ ಸಹಾಯ ಬೇಕೇ ಹೊರತಾಗಿ ಅವರಿಂದ ಹೆದರಿಕೆ ನನಗೇನಿಲ್ಲ ಅಂತ ಹೇಳ್ತಾಳೆ. ನಿಮ್ಮ ನಗಲಿ ಹೋದ್ಮೇಲೆ ತಂದೆ ಮನೇಲಿದ್ದಂಗೆ ಇರ್ತೀನಿ ಅಂತ ಹೇಳಿದ್ಲಲ್ಲ, ಅದು ಹೇಗೆ? ನಿಮ್ಮ ನಗಲಿ ವನಕ್ಕೆ ಹೋದಾಗ, ಅಶೋಕ ವನಕ್ಕೆ ಹೋದಾಗ, ಅದು ಅರ್ಥ ಮಾಡ್ಕೊಂಡು ಚೆನ್ನಾಗಿದೆ. ಅಶೋಕ ವನಕ್ಕೆ ಹೋದಾಗ ನಾನು ಇರ್ತೀನಿ, ಹೆದರೋದಿಲ್ಲ ನಾನು. ನನ್ನ ಪಾವಿತ್ರ್ಯದ ಮೇಲೆ ನಾನು ಭಾಳ ಗಟ್ಟಿ ನಂಬಿಕೆ ಇದೆ. ಆದ್ದರಿಂದ ತಂದೆ ಮನೆಯಲ್ಲಿ ಹೇಗಿದ್ದೇನೋ ಹಾಗಿರ್ತೇನೆ, ನಿಶ್ಚಿಂತೆಯಿಂದ ಇರ್ತೇನೆ. ಯಾರೇನಾದ್ರು ಮಾಡ್ಕೊಂಡು ಹೋಗಲಿ, ಸತತವಾಗಿ ನಿಮ್ಮ ನಿರೀಕ್ಷೆಯಲ್ಲೇ ಇರ್ತೇನೆ. ಅದೇ ಸಂವಾದಿಯಾಗಿ ಹೆಂಗೆ ಅರ್ಥ ಬರ್ತದೆ ನೋಡಿ, ಅದೇ ಅರ್ಥ ಕೇಳೋದು. ನಿಮ್ಮ ನಿರೀಕ್ಷೆಯಲ್ಲೇ ಇರ್ತೇನೆ, ನಿಮ್ಮ ಪಾದ ಸ್ಮರಣೆಯಲ್ಲೇ ನಾನು ದುಃಖವನ್ನು ಕಳೀತೇನೆ. ಆದರೆ ಕೊನೆಯದೊಂದು, ಅನನ್ಯ ಚಿತ್ತಳಾಗಿದ್ದು ನಿಮ್ಮಲ್ಲೇ ಮನಸ್ಸಿಟ್ಟು ಕೂತಿರ್ತೇನೆ. ಆದರೆ ಅಕಸ್ಮಾತ್ತಾಗಿ ನೀ ಬರೋ ಆಸೆ ನನಗೆ ಕಮ್ಮಿಯಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದಾಗ ನೀವು ಬಂದು ನಾನು ಕರ್ಕೊಂಡು ಹೋಗಬೇಕು, ಅದು ಮಾತು ಕೊಡಬೇಕು. ಆದ್ದರಿಂದ ಇದು ನನ್ನ ಪ್ರಾರ್ಥನೆ. ಅದೇ ಶ್ಲೋಕಕ್ಕೆ ಈ ಥರದ ಅರ್ಥ. ಇದು ಆಕೆ ಹೇಳೋದು ಹೆದರಿಕೆ ಇಲ್ಲ, ನೀನು ಹೇಗೆ ಹೋಗ್ತೀಯೋ ಆಗ ಬರ್ತೀನಿ. ಕೊನೆಗಂತೂ ರಾಮ ಇನ್ನೂ ಬೇಡ ಅಂದಾಗ ಆಕೆ ಎಷ್ಟು ಚಂದ ಮಾತು ಹೇಳ್ತಾಳೆ, ಗಟ್ಟಿಯಾಗಿ ಹೇಳ್ತಾಳೆ. ನಮ್ಮಪ್ಪ ಒಬ್ಬ ಹುಡುಗನಿಗೆ ಮದುವೆ ಮಾಡಿಕೊಟ್ಟ ಅಂತ ತಿಳ್ಕೊಂಡಿದ್ದೆ ನಾನು ಅಂತಾಳೆ. ಶೂರನಾದ ಹುಡುಗನಿಗೆ ಮದುವೆ ಮಾಡಿಕೊಟ್ಟ ಅಂತ. ಇಷ್ಟು ಅಳಬುರ್ಕಿದ್ಯಾ? ಕೈಯಲ್ಲಿ ಬಾಣ ಬಿಲ್ಲು ಹಿಡ್ಕೊಂಡಿದ್ಯಾ? ಲಕ್ಷ್ಮಣ ಇದ್ದಾನೆ, ರಾಕ್ಷಸರು ಬಂದರು, ಕೋತಿ ಬಂತು, ಆನೆ ಬಂತು, ಹೆದರಿಸ್ತೀಯ ನನ್ನ? ನಿನಗೆ ಆ ಶಕ್ತಿ ಇಲ್ಲಿ ಉಳಿಸುವಂಥದ್ದು ಅಂದಾಗ ಅವನು ಹೇಳ್ತಾನೆ, ಇಲ್ಲಪ್ಪ ಬಂದ್ಬಿಡು ನನ್ನ ಜೊತೆಗೆ ಅಂತ ಹೇಳ್ತಾನೆ. ಇದು ಸಹಧರ್ಮಚಾರಿತ್ವ. ನಾನು ಯಾವುದೇ ಪ್ರಸಂಗ ಇರಲಿ, ಸಂತೋಷ ಇರಲಿ, ದುಃಖ ಇರಲಿ, ನನ್ನ ಜೊತೆಗಿರ್ತೀನಿ ಅನ್ನೋದು ಸಹಧರ್ಮಚರಿತ್ವ. ಅದನ್ನು ಕೊನೆಗೆ ಪುರಸ್ಕಾರ ಮಾಡಿ, ಸೀತೆ ವಾದವನ್ನು ಪುರಸ್ಕಾರ ಮಾಡಿ, ನೀನು ಬಾ ನನ್ನ ಜೊತೆಗೆ ಅಂತ ಹೇಳುವಾಗ ಇದೇ ಪದ ರಾಮ ಉಪಯೋಗಿಸ್ತಾನೆ. ಅದಕ್ಕೆ ಆ ಶ್ಲೋಕ ತೊಗೊಂಡದ್ದು. ಸಹಧರ್ಮಚರಿತವ ಅಂತ ಹೇಳೋ ಮಾತನ್ನು ಉಪಯೋಗಿಸ್ತಾನೆ. ಸಾಹಿ ಸೃಷ್ಟ ನವದಾಂಗಿ ವನಾಯ ಮದಿರೇಕ್ಷಣೆ ಅನುಗಚ್ಚಸ್ವ ಮಾಂಭೀರು ಸಹಧರ್ಮಚರಿತವ. ರಾಮ ಹೇಳುವಂಥ ಮಾತು. ಆಯ್ತಪ್ಪ, ನಿನ್ನ ಮಾತು ಒಪ್ಕೊಂಡೆ ನಾನು. ಕೋಮಲಾಂಗಿ ಆದ ನೀನು ವನವಾಸಕ್ಕೆ ಹುಟ್ಟಿದಂಗೆ ಆಯಿತು, ನೀನು ವನವಾಸದೊಳಗೆ ಹುಟ್ಟಿದಂಗೆ ಆಯಿತು, ನನ್ನೊಡನೆ ಬಂದು ಸಹಧರ್ಮಚರ್ಯಾಚಾರಿಣಿ ಆಗಿರು ಅಂತ. ಎಷ್ಟರ ಮಟ್ಟಿಗೆ ಹೊಂದ್ಕೊಂಡ್ಬಿಟ್ಟಿದ್ರು ಅವರು ಒಬ್ಬರಿಗೊಬ್ಬರು. ಅದಕ್ಕೆ ಜನಕ ಹೇಳಬೇಕಾದ್ರೆ ಸಹಧರ್ಮಚರಿತವ ಅಂತಂದಾಗ ಅತ್ಯಂತ ಸರಿಯಾಗಿ ಹೊಂದು ಹಾಗೆ ಹೇಳಿದ್ದಾನೆ ಅಂತ. ಇನ್ನು ಮುಂದಿನ ಮಾತು ಚೆನ್ನಾಗಿದೆ. ಪ್ರತೀಚ್ಛ ಅನ್ನುವಂಥ ಪದ. ಪ್ರತಿ ಇಚ್ಛಾ ಅಂದರೆ ಪರಿಗ್ರಹಣ, ಸ್ವೀಕಾರ ಮಾಡು ಅಂತ ಅರ್ಥ. ಯಾಕೊಂದು ವಿಚಿತ್ರ ಅರ್ಥ ಇದೆ. ಇಲ್ಲಿ ದಾನದ ಮಾತೇ ಇಲ್ಲ. ಕನ್ಯಾದಾನ ಅಂತ ಹೇಳ್ತೀವಿ ನಾವು. ಕನ್ಯಾದಾನ ಇದು ಮೇಲಿನ ವಾಸ್ತವ ಲೋಕಕ್ಕೆ ಸರಿಯಾಗುವ ಹಾಗೆ ಕನ್ಯೆಯನ್ನು ದಾನ ಮಾಡಿಕೊಟ್ಟ ಜನಕರಾಜ ಅಂತ. ಆದರೆ ಹಾಗಲ್ಲ, ಅದು ನಿಜವಾಗದು ಅವನ ವಸ್ತುನೇ. ಅದು ಲಕ್ಷ್ಮಿ ವಿಷ್ಣುವಿನದ ವಸ್ತು. ಆದ್ದರಿಂದ ಆತ ಬಂದು ತನ್ನ ವಸ್ತುವನ್ನು ತಾನು ತೊಗೊಂಡು ಹೋದ. ದಾನದ ಕಲ್ಪನೆನೇ ಇಲ್ಲ ಇಲ್ಲಿ. ಆದ್ದರಿಂದ ಆದರೂ ಕೂಡ ಮೈಥಿಲಿ ಶ್ರೀರಾಮನಿಗೆ ಸೇರಿದವಳು. ಆದ್ದರಿಂದ ವಿವಾಹ ಅನ್ನುವಂಥದ್ದು ಈ ಸಂಬಂಧವನ್ನು ಪ್ರಕಟಗೊಳಿಸುವಂಥ ಒಂದು ಉಪಾಯ ಅಷ್ಟೇ, ಸಂಬಂಧಗೊಳಿಸುವಂಥದ್ದು. ದಾನ ಇಲ್ಲ ಇಲ್ಲಿ. ಭದ್ರಂತೆ, ನಿನಗೆ ಮಂಗಳವಾಗಲಿ ಅಂತ ಹೇಳಿ ಪಾಣಿಯಂ ಗ್ರಹೀಷ್ವ ಪಾಣಿನ, ಆಗ ಹುಡುಗಿನ ಕೈ ಹಿಡ್ಕೊಳ್ಳಪ್ಪ ಅಂತ ಹೇಳಿ ಈ ಸೀತೆ ಪತಿವೃತ್ತಿಯಾಗಿ ಭಾಗ್ಯಶಾಲಿಯಾಗಿ ನೆರಳಿನಂತೆ ನಿನ್ನನ್ನು ಅನಿಸಿರ್ತಾಳೆ. ಸಾಮಾನ್ಯವಾಗಿ ಈ ಮಾತನ್ನು ಬಹಳ ಕಡೆ ಹೇಳ್ತೀವಿ ನಾವು. ನೆರಳಿನಂಗೆ ಇದ್ದಾನೆ ನೋಡ್ರಿ ಅವನು ಅಂತ. ಈ ನೆರಳಿನ ಒಂದು ಬಹಳ ವಿಚಿತ್ರ ಇದೆ ಪರಿಸ್ಥಿತಿ. ತಾವು ನೋಡಿರಬೇಕು, ನೆರಳು ಯಾವತ್ತೂ ಪಾದ ಬಿಡಲ್ಲ. ನೋಡಿದ್ದೀರಾ? ನೆರಳು ತಲೆಯಿಂದ ಶುರು ಆಗೋದೇ ಇಲ್ಲ, ಅದು ಪಾದದಿಂದಾನೇ ಶುರು ಆಗೋದು. ಬೆಳಗ್ಗೆ ಆಗಲಿ, ಸಾಯಂಕಾಲ ಆಗಲಿ, ಮಧ್ಯಾಹ್ನ ಆಗಲಿ ಪಾದ ಬಿಟ್ಟು ಅಲಗಾಡಲ್ಲ. ಆ ನೆರಳಿಗೆ ತಂದೆ ಅಸ್ತಿತ್ವ ಇಲ್ಲ. ಅದಕ್ಕೆ ದೇಹ ಇದ್ದರೆ, ವಸ್ತು ಇದ್ದರೆ ಅದಕ್ಕೆ ನೆರಳು ಇರ್ತದೆ, ಅಸ್ತಿತ್ವ. ಆದರೆ ಎಲ್ಲಿವರೆಗೂ ಮುಖ್ಯ ವಸ್ತು ಇದೆಯೋ ಅದಕ್ಕೆ ನೆರಳಿದೆ. ನೆರಳು ವಸ್ತುವನ್ನು ಬಿಡೋದೇ ಇಲ್ಲ ಅದು ಪಾದ ಬಿಡೋಲ್ಲ ಮುಖ್ಯವಾಗಿ. ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಭಾಳ ಚಂದ ಹೇಳ್ತಾರೆ ಅದನ್ನು. ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡಿದ್ರೆ, ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಿದ್ರೆ ಸೂರ್ಯನ ಬೆಳಕನ್ನು ಮುಖದ ಮೇಲೆ ಬೀಳ್ತದೆ. ನೆರಳು ಶುರು ಆಗೋದು ಕಾಲಿಂದಾನೆ. ನಮ್ಮ ನೆರಳು ಹಿಂದೆ ಇದೆ. ಅದೆಷ್ಟು ಚಂದ ಹೇಳ್ತಾರೆ ಅಂದರೆ, ನೀವು ಸೂರ್ಯನಿಗೆ ಮುಖ ಮಾಡಿ ನಿಂತಾಗ, ಅಂದರೆ ಜ್ಞಾನಮುಖರಾಗಿದ್ದಾಗ, ಧನಾತ್ಮಕವಾಗಿದ್ದಾರೆ, ಪಾಸಿಟಿವ್ ಆಗಿದ್ದರೆ, ಮುಖದ ಮಾಡ್ಕೊಂಡು ನಿಂತಿದ್ರೆ ನಿಮ್ಮ ನೆರಳು ನಿಮ್ಮ ಅಭ್ಯುದಯವನ್ನೇ ಬಯಸುವ ಹಾಗೆ ಹಿಂದಿಂದೆ ಬರ್ತಾ ಇರ್ತದೆ ಅಂತ. ನೆರಳು ಹಿಂದಿಂದ ಬರ್ತದೆ.
ಮಧ್ಯಾಹ್ನ ಬೇಸಿಗೆಯಲ್ಲಿ ಅತ್ಯಂತ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸೂರ್ಯ ತಲೆ ಮೇಲಿದ್ದಾಗ ಏನಾಗ್ತದೆ? ನೆರಳಿದೆ, ಪಾದದಲ್ಲೇ ಇದೆ. ಅಂದರೆ ನಿಮ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿ ಕೂಡ ನಿಮ್ಮ ನೆರಳು ನಿಮ್ಮ ಪಾದದಡಿಯಲ್ಲೇ ಇರ್ತದೆ. ವಯಸ್ಸಾದ ಮೇಲೆ ಸಾಯಂಕಾಲ, ಜೀವನದ ಸಾಯಂಕಾಲದಲ್ಲಿ ಮತ್ತು ಇನ್ನೂ ನೀವು ಪೂರ್ವಾಭಿಮುಖವಾಗಿದ್ದರೆ, ಅಂದರೆ ಇನ್ನೂ ಧನಾತ್ಮಕವಾಗಿದ್ದರೆ, ಪಾಸಿಟಿವ್ ಆಗಿದ್ದರೆ, ನೆರಳೆಲ್ಲಿರ್ತದೆ? ಮುಂದೆ ಬರ್ತದೆ. ಆದರೂ ಪಾದ ಬಿಟ್ಟಿಲ್ಲ, ಅದು ಮುಂದೆ ಇರ್ತದೆ. ಅದು ಹೇಗೆ ಬರ್ತದೆ ಅಂದರೆ, ವಯಸ್ಸಾಯ್ತಪ್ಪ, ದೇಹ ಅಶಕ್ತ ಆಯಿತು, ಕ್ಷೀಣ ಆಯಿತು, ಆದ್ದರಿಂದ ಮಾರ್ಗದರ್ಶಿಯಾಗಿ ನಾನು ಮುಂದಿದ್ದೇನೆ ಅಂತ ಬರ್ತದೆ ಅಂತ. ಅಂದರೆ ಬಾಲ್ಯದಲ್ಲಿ ಹಿಂದೆ ಸಹಾಯಕನಾಗಿ ನಿಂತ್ಕೊಂಡು, ಶ್ರೇಯಸ್ಸು ಬಂದಾಗ ಪಾದದಡಿಯಲ್ಲೇ ಸೇವಕನ ಹಾಗೆ ಇದ್ದು, ಕಷ್ಟ ಕಾಲದಲ್ಲಿ ಮುಂದೆ ಮಾರ್ಗದರ್ಶಿ ಹಾಗೆ ಇದ್ದು, ನೆರಳು ಮಾತ್ರ ಯಾವುದೇ ಕಾಲಕ್ಕೂ ದೇಹದ ಯಾವ ಅಂಗವನ್ನು ಬಿಟ್ಟರೂ ಕೂಡ ಪಾದವನ್ನು ಬಿಡಲಾರದೆ ವಿನಮ್ರತೆಯಿಂದ ಇರ್ತದಂತೆ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ನೆರಳಿನ ಹಾಕಿದ್ದಾನೆ ಅಂತ ನಾವು ಬಳಸ್ತೀವಿ. ಅದಕ್ಕೆ ಹೇಳ್ತಾಳೆ ಚಂದ ತಾನೆ, ನಿಮ್ಮ ಸೀತೆ ಕೂಡ ನೆರಳಿನಂತೆ ಒಂದು ಕ್ಷಣ ಕೂಡ ನೀನು ಬಿಟ್ಟಿರೋದಿಲ್ಲ ಅಂತ ಹೇಳಿ ರಾಮನ ಕೈಯಲ್ಲಿ ಆ ಮಂತ್ರಪೂತವಾದ ನೀರನ್ನು ಬಿಟ್ಟು ಧಾರೆ ಎರಿತಾನೆ. ಇದಾದಮೇಲೆ ಒಂದು ವಿಚಿತ್ರ ಘಟನೆ ಆಗ್ತದೆ. ಇದು ನನಗೆ ಎಷ್ಟೋ ಸಲ ಆಶ್ಚರ್ಯ ಆದದ್ದು ರಾಮಾಯಣದಲ್ಲಿದು. ಮರುದಿನ ಬೆಳಗ್ಗೆ ಎಷ್ಟು ಪ್ರೊಫೆಷನಲ್ ಅಂದರೆ, ಲಗ್ನ ಆಗೋ ತನಕ ಇದ್ದ, ಲಗ್ನ ಆದ ಮರುದಿವಸ ವಿಶ್ವಾಮಿತ್ರರು ಹಿಮಾಲಯಕ್ಕೆ ಹೋಗ್ಬಿಟ್ರು. ಇದು ವಿಚಿತ್ರ ಅನಿಸುತ್ತೆ ನನಗೆ. ಇಷ್ಟು ಇಡೀ ರಾಮನ ಜೀವನದಲ್ಲಿ ಬದಲಾವಣೆಯನ್ನು ತಂದಂಥವರು, ರಾವಣ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ತಿರುವುಗಳನ್ನು ತಂದಂಥ ವಿಶ್ವಾಮಿತ್ರರು ಮುಂದೆ ರಾಮಾಯಣದಲ್ಲಿ ಬರೋದೇ ಇಲ್ಲ. ಎಷ್ಟು ಅವಸರ ಕೆಲಸ ಅವ್ರದ್ದು. ಇದು ಒಳ್ಳೆ ನಟ, ಈ ನಾವು ಕ್ಯಾರೆಕ್ಟರ್ ಆ್ಯಕ್ಟ್ರೆಸ್ ಅಂತೀವಲ್ಲ, ದೊಡ್ಡ ಪಾತ್ರ ಅಲ್ಲ ಅದು, ಸಣ್ಣ ಪಾತ್ರ. ಅಚ್ಚುಕಟ್ಟಾಗಿ ತನ್ನ ಪಾಡಿಗೆ ಬಂದು ಪಾತ್ರವನ್ನು ಮುಗಿಸಿ ತಕ್ಕಂತ ಹೋಗ್ಬಿಡೋದು. ಇಡೀ ಲೆಕ್ಕ ಹಾಕಿದರೆ 1 ತಿಂಗಳು ಇರಲಿಕ್ಕಿಲ್ಲ ವಿಶ್ವಾಮಿತ್ರರು. ನೀವು ಲೆಕ್ಕ ಹಾಕ್ಕೊಂಡ್ರೆ 10 ದಿವಸ ಯಜ್ಞ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊತಾರೆ. ಆಯ್ತಪ್ಪ, ಆ ಯಜ್ಞ ಸ್ಥಳಕ್ಕೆ ಹೋಗೋ ತನಕ ಒಂದು 3-4 ದಿವಸ ನಡ್ಕೊಂಡು ಹೋದರು ಅಂತ ಇಟ್ಕೊಳ್ಳಿ. ಅದಾದಮೇಲೆ ನಡ್ಕೊಂಡು ಮಿಥಿಲೆಗೆ ಬಂದರು, ಅಹಲ್ಯ ಆಶ್ರಮಕ್ಕೆ ಬಂದರು, ಎಲ್ಲ ಅದಕ್ಕೊಂದು ದಿವಸ ಇಟ್ಕೊಳ್ಳಿ. ದಶರಥ ಬರೋ ತನಕ ಕಾಯ್ಕೊಂಡಿದ್ರು ಒಂದು ದಿವಸ ಇಟ್ಕೊಳ್ಳಿ. ಏನೇ ಆದರೂ ಕೂಡ ಬಹಳ ಹೆಚ್ಚು ಅಂದರೆ 1 ತಿಂಗಳು ಇದ್ದಿದ್ದಾರೆ. ಎಷ್ಟು 1000 ವರ್ಷ ರಾಮ ಬದುಕಿದ್ದಾಗ ಅವನ ಜೀವನದಲ್ಲಿ ವಿಶ್ವಾಮಿತ್ರರ ಪ್ರಸ್ತುತಿ ಇದ್ದದ್ದು 1 ತಿಂಗಳು ಮಾತ್ರ. ಆ 1 ತಿಂಗಳಲ್ಲಿ ಏನು ಬದಲಾವಣೆ ಮಾಡಿಬಿಟ್ರು ರಾಮನ ಜೀವನದಲ್ಲಿ ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಬಂದದ್ದು ಅವಸರ, ಹೋದದ್ದು ಅವಸರ. ಅದನ್ನು ಎಷ್ಟು ವಾಲ್ಮೀಕಿಗಳು ಎಷ್ಟು ನಿರಾಳವಾಗಿ ಹೇಳಿಬಿಡ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಇಂಥ ಮಹತ್ತರ ಕೆಲಸ ಮಾಡಿದಂಥ ಮನುಷ್ಯ ಮುಗಿಸಿ ಹೋಗ್ತಾನೆ ತನ್ನ ಕೆಲಸ ಅಂದಾಗ 10 ಶ್ಲೋಕ ಆದರೂ ಹೇಳಬೇಡೇನ್ರಿ ಅವ್ರ ಪರವಾಗಿ? ಇಲ್ಲೇ ಇಲ್ಲ, 2 ಶ್ಲೋಕದಲ್ಲಿ ಮುಗಿತು ಚಾಪ್ಟರ್. ಎಷ್ಟು ಚಂದ ಹೇಳ್ತಾರೆ ನೋಡಿ, 2 ಶ್ಲೋಕದಲ್ಲಿ ಅತ್ಯಂತ ಸರಳವಾಗಿ ಯಾವ ಭಾವೋದ್ರೇಕ ಇಲ್ಲದ ಹಾಗೆ ಹೇಳ್ತಾರೆ. ಅಥ ರಾತ್ರ್ಯಾಂ ವ್ಯತೀತಯಾಂ ವಿಶ್ವಾಮಿತ್ರೋ ಮಹಾಮುನಿ ಆಪೃಚ್ಛ ತೌಚ ರಾಜಾನೌ ಜಗಮೋತ್ತರ ಪರ್ವತಂ ಆಶೀರ್ಭಿ ಪೂರಯಿತ್ವ ಚ ಕುಮಾರಾಂಶ್ಚ ಸ ರಾಘವಾನ್ ವಿಶ್ವಾಮಿತ್ರೇ ಗತೆ ರಾಜ ವೈದೇಹಂ ಮಿಥಿಲಾಧಿಪಂ. ಸುಲಭವಾಗಿ ಹೇಳ್ಕೊಂಡು ಹೋಗ್ತಾರೆ. ರಾತ್ರಿ ಕಳೀತು, ಮದುವೆ ಆದಮೇಲೆ ರಾತ್ರಿ ಕಳೀತು. ಕೆಲಸ ಮುಗಿದ ತಕ್ಷಣ 1 ತಾಸು ಇರೋರಲ್ಲ ಅವರು, ಮುಗೀತು. ಮರುದಿವಸ ಏನು ಮಾಡಿದರು ಮುನಿಗಳು, ವಿಶ್ವಾಮಿತ್ರ ಮುನಿಗಳು ಶ್ರೀರಾಮನಿಗೆ ಮತ್ತು ರಾಜಕುಮಾರರಿಗೆ, ಉಳಿದ 3 ಜನ ರಾಜಕುಮಾರರಿಗೆ ಆಶೀರ್ವಾದ ಮಾಡಿದರು. ದಶರಥ ಮತ್ತು ಜನಕನನ್ನು ಬೀಳ್ಕೊಂಡು ಹಿಮಾಲಯದ ಪರ್ವತ ಕಡೆಗೆ ಹೊರಟು ಹೋದರು. ಇಷ್ಟೇ. ಈ ವಾಲ್ಮೀಕಿ ರಾಮಾಯಣದ ಎಷ್ಟು ಆಕಸ್ಮಿಕ ಬರವು. ನೀವು ಕಲ್ಪನೆ ಇದೆ, ಅವನು 15 ವರ್ಷ ಹುಡುಗ, ಲಗ್ನ ಮಾಡಬೇಕು, ಮದುವೆ ಮಾಡಬೇಕು ಅಂತೆಲ್ಲ ವಿಚಾರ ಮಾಡ್ತಿರುವಾಗ ಥಟ್ ಅಂತ ಬಂದುಬಿಡ್ತಾರೆ. ಬಂದದ್ದು ವಿಚಿತ್ರ, ಅದು ಎಷ್ಟು ತುರಾತುರಿಯಲ್ಲಿ ಬಂದದ್ದು. ಮತ್ತು ದೊರೆಯಲ್ಲಿ ವಿಚಿತ್ರವಾದಂಥ ಅಪೇಕ್ಷೆ ಮಾಡಿದ್ದು. ಅತಿ ವಿಚಿತ್ರ ಅಲ್ವಾ ಅಪೇಕ್ಷೆ ಅದು. ಅಲ್ಲಿ ಹೇಳಿದ್ದೇನು, ಒಂದು ಮಹಾಯಜ್ಞ ಆಗ್ತಾ ಇದೆ. ವಿಶ್ವಾಮಿತ್ರೇ ಮಹಾಯಜ್ಞ ಅನ್ಬೇಕಾದ್ರೆ ದೊಡ್ಡ ಯಜ್ಞ ಇರಬೇಕದು. ಯಜ್ಞಕ್ಕೆ ರಾಕ್ಷಸರು ತುಂಬ ತೊಂದರೆ ಕೊಡ್ತಿದ್ದಾರೆ. ರಾಕ್ಷಸರು ಸಣ್ಣ ಪುಟ್ಟ ಅಮೆಚ್ಯೂರ್ ಅಲ್ಲ, ಅವರು ಪ್ರೊಫೆಷ್ನಲ್ಸ್. ಅವರು ರಾವಣನ ಕಡೆಯಿಂದ ಬಂದವರು. ತಾಟಕಿ, ಸುಬಾಹು, ಮಾರೀಚ ಇಂಥ ಮಹಾನ್ ರಾಕ್ಷಸರಿದ್ದಾರೆ ಅಂತ ಹೇಳಿದಾಗ ಯಾರನ್ನು ಕರ್ಕೊಂಡು ಹೋಗಬೇಕು ಅವರು? ಯಾರನ್ನು ಕೇಳಬೇಕಾದದ್ದು? ಮನಸ್ಸು ಮಾಡಿದರೆ ಬಹುಶಃ ದಶರಥನೇ ತನ್ನ ಸೈನ್ಯ ಕರ್ಕೊಂಡು ಹೋಗ್ತಿದ್ನೋ ಏನೋ. ಆದರೆ ಆತ ಕೇಳಿದ್ದು ರಾಮನ ಕಳಿಸ್ಕೊಡು ಅಂತ ಕೇಳಿದ್ದು. ವಿಚಿತ್ರ ಅನ್ಸಲ್ವಾ? ಅಂಥ ಮಹಾ ರಾಕ್ಷಸರನ್ನು ರಾಮನ ಅಲ್ಲಿವರೆಗೂ ನೋಡೇ ಇಲ್ಲ ವಿಶ್ವಾಮಿತ್ರರು, ನೋಡೇ ಇಲ್ಲ. ಅವನ ಪರಾಕ್ರಮದ ಬಗ್ಗೆ ವಿಷಯ ಬಂದಿಲ್ಲ ಮೊದಲು ಯಾವತ್ತೂ. ತಾವು ಕಂಡಿದ್ದೀರಿ, ನಾನು ನಿನ್ನೆ ಹೇಳಿದ ಹಾಗೆ
9-10ನೇ ಶ್ಲೋಕದಲ್ಲಿ ರಾಮ ಹುಟ್ಟಿದ್ದಾನೆ, 37ನೇ ಶ್ಲೋಕದಲ್ಲಿ ಮದುವೆದು, 38ನೇ ಶ್ಲೋಕದಲ್ಲಿ ವಿಶ್ವಾಮಿತ್ರ ಬಂದುಬಿಟ್ಟಿದ್ದಾರೆ. ಅಂದರೆ ರಾಮನ ಪರಾಕ್ರಮ ಹೇಳುವಂಥದ್ದು ಎಲ್ಲೂ ಆಗಿಲ್ಲ ಮೊದಲೆಲ್ಲೂ. ಏನಪ್ಪ ಹಿಸ್ಟ್ರಿ ಕೇಳಿದ್ವಿ, ಭಾಳ ಶೂರ ಇದ್ದಾನೆ, ಅವ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತಲ್ಲ, ಸೀದಾ ಬಂದುಬಿಟ್ಟು ನಿಮ್ಮ ರಾಮನ ಕಳಿಸು ಅಂತ. ಅವನಂತಾನೆ ರಾಮ ಅಂತ ಪರಾಕ್ರಮಿ ಅಲ್ಲ, ಅಪ್ಪನಿಗೆ ಗೊತ್ತಿಲ್ಲ, ನಾನೇ ಬರ್ತೀನಿ ಅಂತಾನೆ. ಅಂಥದ್ದು ಆ ಹುಡುಗನ ಬೇಡೋದು. ಅವನು ಕೊಡೋದಿಲ್ಲ ಅಂದಾಗ ಜಗಳ, ಛಲ, ಶಾಪ ಕೊಡೋಕೆ ಹೋಗ್ಬಿಡ್ತಾನೆ, ನೀನು ಹಿಂಗೆ ಇದ್ಬಿಡು, ನಿನ್ನ ಪ್ರತಿಜ್ಞಾ ಭಂಗ ಮಾಡ್ಕೊಂಡು ಇದ್ಬಿಡು ಅಂತ ಹೇಳ್ತಾರೆ. ಯಾಕೆ ಹಠ ರಾಮನ ಬಗ್ಗೆ? ಅದು ಅಲ್ಲದೆ ಕರ್ಕೊಂಬರ್ಬೇಕಾದ್ರೆ ಉದ್ದೇಶ ವಿಚಿತ್ರ ಇದೆ ನೋಡಿ. ದಾರಿಯಲ್ಲಿ ಕರ್ಕೊಂಬಂದು ಬಲ ಅತಿಬಲ ಅಂತ ಮಹಾಶಕ್ತಿಗಳನ್ನು ಅವ್ರು ಕೊಡೋದು. ಇದು ಯಾವಾಗಲೂ ನಮ್ಮಲ್ಲಿ ಕೊಡಬೇಕಾದ್ರೆ ಸಪಾತ್ರ ದಾನ ಅಂತ ಹೇಳ್ತೀವಿ. ಇದು ನಾನು ಆಳ ವಿಚಾರ ಮಾಡಿದಷ್ಟು ತಲೆ ಬಿಸಿ ಆಗುವಂಥ ವಿಷಯ ಇದು. ಸಪಾತ್ರ ದಾನ ಅಂತ ಹೇಳ್ತೀವಿ. ಕೊಡಬೇಕಾದ್ರೆ ಅವನು ಪಡ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ ಕೇಳಿಕೊಡ್ಬೇಕು. ಅದ್ಯಾರು ಹೋಸಲ ಇದ್ದಾನೆ, ಬಡ ಬ್ರಾಹ್ಮಣ ಹೋಗಿ ರಾಜನ ಕೇಳಿದಂತೆ, ಊಟಕ್ಕಿಲ್ಲ ಏನಾದರೂ ಕೊಡು ಅಂತ. ಹೌದಾ, ನನ್ನ ಪಟ್ಟ ದಾನೇ ಕೊಟ್ಟುಬಿಡು ಅಂದಂತ. ಇವನು ತನಗೇ ಊಟಕ್ಕಿಲ್ಲ, ನಾನಿಗೇನು ಊಟಕ್ಕೆ ಹಾಕ್ತಾನೆ. ಆ ಪರಿಸ್ಥಿತಿ. ಕೊಡಬೇಕಾದ್ರೂ ಕೂಡ ಅವನು ತೊಗೊಳೋಕೆ ಶಕ್ತಿ ಇದೆಯಾ ಅಂತ ನೋಡಿ ಕೊಡಬೇಕಲ್ವ. ರಾಮನ ಶಕ್ತಿ ಗೊತ್ತಿಲ್ಲ, ಅಪ್ಪನಿಗೆ ಗೊತ್ತಿಲ್ಲ, ದಶರಥನಿಗೆ ಗೊತ್ತಿಲ್ಲ. ಅಂಥದ್ದು ವಿಶ್ವಾಮಿತ್ರ ಹೇಳ್ತಾರೆ, ಅವನು ಕರ್ಕೊಂಡು ಹೋಗಿ ಬಲ ಅತಿಬಲ ಅಂತ ಕೊಡ್ತೀನಿ. ತನಗೆ ಸಿಕ್ಕಂಥ, ಈಶ್ವರನಿಂದ ಸಿಕ್ಕಂಥ 50 ಭಯಂಕರ ಉಗ್ರ ಶಸ್ತ್ರಾಸ್ತ್ರಗಳನ್ನು ಇವನು ಕೊಡ್ತಾರೆ, ಮಂತ್ರಾಸ್ತ್ರಗಳನ್ನು ಕೊಡ್ತಾರೆ, ನಿನ್ನ ಕಡೆ ಆಯಿತು ಅಂತ. ಈ ಕೊಡಬೇಕಾದ್ರೆ ನಂಬಿಕೆ ಇರಬೇಕಲ್ಲ, ಹುಡುಗ ಸಂಭಾಳಿಸ್ತಾನೆ ಇದನ್ನು ಅಂತ, ಮ್ಯಾನೇಜ್ ಮಾಡ್ತಾನೆ ಅಂತ ಧೈರ್ಯ ಇರಬೇಕಲ್ಲ. ಆ ಧೈರ್ಯ ಬಂದಿತ್ತು, ಅದು ಹೇಗೆ ಬಂದಿತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಬಹುಶಃ ನನಗನ್ಸೋ ಮಟ್ಟಿಗೆ ಹಿಂದಕ್ಕೆಲ್ಲ ವಶಿಷ್ಠರ ಮೇಲೆ ದಾಳಿ ಮಾಡಿ ಅವ್ರ ಆಶ್ರಮ ಮೇಲೆ ಸುಟ್ಟು ಭಸ್ಮ ಮಾಡಿದ್ದು ಮನಸ್ಸಲ್ಲಿ ಸ್ವಲ್ಪ ಕೊರಗಿರಬೇಕು. ಇವೇ ಅಸ್ತ್ರಗಳಿಂದಾನೇ ಬಳಸಿದ್ದು. ಬೇಡ, ಎಲ್ಲ ಅಸ್ತ್ರ ಕೊಟ್ಟು ಬಿಡೋಣ ಅಂತ ಹೇಳಿ ಕೊಟ್ಟಿದ್ದೇನೋ. ವಶಿಷ್ಠರು ಗುರುಗಳಲ್ಲ, ಕುರುಗಳು, ಅದಕ್ಕೆ ಇವನು ಕೊಟ್ಟು ಬಿಡೋಣ ಅಂತ ಕೊಟ್ಟರು ಏನೋ. ಇನ್ನೊಂದು ಬಹುಶಃ ಮನಸ್ಸಲ್ಲಿ ನಮ್ಮ ಕುತ್ಸಿತ ಬುದ್ಧಿಯಿಂದ ವಿಚಾರ ಮಾಡೋದು ನಾವೆಲ್ಲ. ಇದೇ ಮನೆತನದಲ್ಲಿ ಹಿಂದೆ ಹರಿಶ್ಚಂದ್ರ ಚಂದ್ರಮತಿ ಇದ್ದರು, ಇದೇ ಕುಲದವರವರು. ಅದು ಯಾವುದೋ ಹಠಕ್ಕೆ ಬಿದ್ದು ಪಾಪ ಅವ್ರನ್ನ ಕಾಡಿಸಿ ಅಗಲಿಸಿ ತೊಂದರೆ ಕೊಟ್ಟದ್ದು ಹರಿಶ್ಚಂದ್ರ ಮನಸ್ಸಿನಾಗ ಇರಬೇಕು. ಅದಕ್ಕೆ ಭಾಳ ತೊಂದರೆ ಕೊಟ್ಟಿದ್ದೀನಿ, ಅವನು ಕುಲದ ಕುಡಿಯಾದಂಥ ರಾಮನೊಂದು ಮದುವೆನೂ ಮಾಡಿಸ್ಬಿಡೋಣ ಅಂತ ಬಂದರು ಏನೋ. ಯಾಕಂದ್ರೆ ಭಾಳ ತೊಂದರೆ ಕೊಟ್ಟಿದ್ದೀನಿ, ಇಲ್ಲಿ ಕೂಡಿಸೋದು, ಅಲ್ಲಿ ಬಿಡಿಸೋ ಕೆಲಸ ಆಯಿತು, ಇಲ್ಲಿ ಕೂಡಿಸ್ಬೇಕು ಅಂತ ಬಂದರು ಏನೋ. ಅಥವಾ ಇನ್ನು ಮುಂದೆ ನಡೆಯುವಂಥ ಭಯಂಕರ ರಾಕ್ಷಸರ ಜೊತೆಗೆ ಹೋರಾಟ ಇದೆ, ಮುಂದೆ ಕಥೆ ಆಗೋದು ಗೊತ್ತಿರಬೇಕು ವಿಶ್ವಾಮಿತ್ರಿಗೆ, ಮಹಾಜ್ಞಾನಿಗಳವರು. ಆಗಬೇಕಾದ್ರೆ ಆ ರಾಕ್ಷಸರನ್ನು ಎದುರುಗೊಳ್ಬೇಕಾದ್ರೆ ಮೊದಲು ರಾಕ್ಷಸರ ಹೃದಯದಲ್ಲಿ ಭಯ ಹುಟ್ಟಿಸ್ಬೇಕು. ಹೇಳ್ತಾರೆ, ಫಸ್ಟ್ ಥಿಂಗ್ ಇನ್ ವಾರ್ ಈಸ್ ಟು ಕ್ರಿಯೇಟ್ ಡೌಟ್ ಇನ್ ದ ಮೈಂಡ್ ಆಫ್ ಎನ್ ಎನಿಮಿ ಅಂತ. ವೈರಿಗಳ ಮನಸ್ಸಿನಲ್ಲಿ ಅಧೈರ್ಯ ಹುಟ್ಟಿಸ್ಬೇಕು, ಅಂದಾಗ ಗೆದ್ದೀತೀರಿ ಯುದ್ಧ ಅಂತ. ಅಧೈರ್ಯ ಹುಟ್ಟಿಸೋದಕ್ಕೆ ಏನು ಮಾಡಬೇಕು? ಇವನು ಬಿಲ್ಡಪ್ ಮಾಡಬೇಕು, ಪರ್ಸ್ನಾಲಿಟಿ, ಒಂದು ಪ್ರೊಫೈಲ್ ಬಿಲ್ಡಪ್ ಅಂತೀವಲ್ಲ ನಾವು CV ಕಳಿಸ್ಬೇಕಾದ್ರೆ, ಹಂಗೆ ಮಾಡೋದು. ಇಲ್ಲೇನು ಮಾಡಿದರು ನೋಡಿ, ತಾಟಿಕೆಯನ್ನು ಕೊಂದವನು, ಸುಬಾಹುವನ್ನು ಕೊಂದವನು, ಮಾರೀಚನನ್ನು ಹೊಡೆದಟ್ಟಿದವನು, ಆ ನಂತರ ಹಲ್ಲೆ ಉದ್ಧಾರ ಮಾಡಿದವನು. ಅದಕ್ಕೆ ನನಗೆ ಬರಬೇಕಾದ್ರೆ ಕಾರಲ್ಲಿ ಅಂದ್ಕೊಂಡು ಬರ್ತಾ ಇದ್ದೆ, ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ಕಾಣೆ, ಪಾವನತ್ವದಿ ನೋಡೆ ಅಮಲ ಗಂಗಾಜನಕ, ಲಾವಣ್ಯದಲ್ಲಿ ನೋಡೆ ದಿವಿಜರೊಡೆಯ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವ ಧೈರ್ಯದೆ ನೋಡೆ ಅಸುರಾಂತಕ ಅಂತ. ಇದು ರಾಮನಿಗೆ ಹೋಲಿಸ್ಬೋದು ಅನಿಸುತ್ತೆ ಈಗ ಅದನ್ನು ಕರೆಕ್ಟಾಗಿ. ಲಾವಣ್ಯದಲ್ಲಿ ನೋಡೋ ಹಂಗಿಲ್ಲ, ರಾಮ ಅದ್ಭುತ ಮನೋಹರ ರೂಪ ಅದು. ಪಾವನತ್ವದಲ್ಲಿ ಅಹಲ್ಯೆಗೆ ಉದ್ಧಾರ ಮಾಡಿದಂಥವನು. ಶೂರತ್ವದಲ್ಲಿ ನೋಡಬೇಕಾದ್ರೆ ಚಿಂತೆನೇ ಇಲ್ಲ, ಅವ್ರನ್ನೆಲ್ಲ ಸುಬಾಹು ರಾವಲಿದ್ದಾರಲ್ಲ ಕ್ಯಾಟಗರಿ, ಅವ್ರನ್ನೆಲ್ಲ ಹೊಡೆದು ಹಾಕಿದ. ಅದಕ್ಕಿಂತ ಹೆಚ್ಚಾಗಿ ಶಿವಧನುಸ್ಸನ್ನು ಮುರಿದು ಹಾಕಿದ. ಇದೆಲ್ಲವನ್ನು ಹೇಳಬೇಕಾದ್ರೆ ಏನಾಗುತ್ತೆ, ರಾಕ್ಷಸರು ಗಮನಿಸ್ತಾರೆ ಎಲ್ಲೋ ಒಂದು ಕಡೆಗೆ, ಅಯ್ಯೋ ನಮ್ಮ ತಾಟಕಿಯನ್ನು ಕೊಂದಂಥವನು ಅಂದರೆ ದೊಡ್ಡ ಶೂರ ಅಂತ. ಅವರ ಮನಸ್ಸಲ್ಲಿ ಸ್ವಲ್ಪ ಅಧೈರ್ಯ ಹುಟ್ಟಿಸ್ಬೇಕು ಅಂತ. ಅದಕ್ಕೋಸ್ಕರ ಜಗತ್ತಿಗೆ ಪ್ರಕಟ ಮಾಡೋದಕ್ಕೋಸ್ಕರ ವಿಶ್ವಾಮಿತ್ರ ಇದನ್ನೆಲ್ಲ ಮಾಡಿದರು. ಇದಕ್ಕಿಂತ ಹೆಚ್ಚು ದೊಡ್ಡ ಧೈರ್ಯ ವಿಶ್ವಾಮಿತ್ರರು ಮಾಡಿದ್ದು ಅಂದರೆ, ತಂದೆ ತಾಯಿಗೆ ಮತ್ತು ವಶಿಷ್ಠರಿಗೆ ಹೇಳದೇನೆ ಇವನು ಕರ್ಕೊಂಡು ಮಿಥಿಲಾ ನಗರಕ್ಕೆ ಬಂದದ್ದು, ಶಿವಧನುಸ್ಸು ಭಂಗ ಮಾಡಿ ಮದುವೆ ಗೊತ್ತು ಮಾಡಿದ್ದು. ನೀವು ವಿಚಿತ್ರ ನೋಡಿ, ರಾಮಾಯಣ ನೋಡಿ, ವಾಪಸ್ ದಶರಥ ಬರ್ತಾನಲ್ಲ ಮಿಥಿಲಾ ನಗರಕ್ಕೆ ಮದುವೆಗೆ ಬಂದಾಗ, ದಶರಥ ಆಗಲಿ ಅಥವಾ ಇವರು ವಶಿಷ್ಠರಾಗಲಿ ಯಾಕೆ ಹೆಂಗೆ ಮಾಡಿದ್ರಿ, ನಮ್ಮನ್ನು ಕೇಳಲಾರದೆ ಮಾಡಿದ್ರಿ ಅಂತ ಇಬ್ಬರು ಅನ್ನಲ್ಲ, ಪ್ರಶ್ನೆನೇ ಕೇಳಲ್ಲ ಅವರು. ಅಂದರೆ ಎಷ್ಟರ ಮಟ್ಟಿಗೆ ವಿಶ್ವಾಮಿತ್ರನ ಮೇಲೆ ಅವ್ರ ನಂಬಿಕೆ ಇತ್ತು ಅಂತಾಗಬಹುದು, ಅಥವಾ ಹೆದರಿಕೆ ಇತ್ತು ಅಂತಾಗಬಹುದು. ಅಂದರೆ ಒಂದು ಕೆಲಸದಲ್ಲಿ
ವಿಶ್ವಾಮಿತ್ರ ಮಾಡಿದ್ದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿರಲಿಲ್ಲ, ವಶಿಷ್ಠರು ಕೂಡ ಮಾಡೋ ಹಾಗಿರಲಿಲ್ಲ. ಹಾಗಿತ್ತು, ವಶಿಷ್ಠರು ಧ್ವನಿ ಎಬ್ಬಿಸಲಿಲ್ಲ. ಮತ್ತು ಇನ್ನೊಂದು, ರಾಮ ಮದುವೆ ಆಗೋದು ಒಂದೇ. ಇವ್ರ ಅಪ್ಪನ ಮಾಡೆಲ್ ಅಲ್ಲ ಅವನು. ಅವನು 350 ಸಲ ಮದುವೆ ಆದದ್ದು, ಈತ ಒಮ್ಮೆ ಮದುವೆ ಆಗೋದು. ಅಷ್ಟಿದ್ರೂ ಕೂಡ ಒಂದೇ ಮದುವೆಗೆ ಅಧ್ವರ್ಯವಾಗಿ ನಿಂತ್ಕೊಂಡವ್ರು ವಿಶ್ವಾಮಿತ್ರರು. ಇಷ್ಟೆಲ್ಲ ಕೆಲಸಗಳನ್ನು ಒಂದು ತಿಂಗಳಲ್ಲಿ ಮಾಡಿ ರಾಮನ ಜೀವನಕ್ಕೊಂದು ವಿಶೇಷ ತಿರುವು ಕೊಟ್ಟಂಥ ವಿಶ್ವಾಮಿತ್ರರು ತಕ್ಷಣ ಮದುವೆ ಆ ದಿವಸ ತನ್ನ ಕೆಲಸ ಮುಗೀತು ಅಂತ ಎದ್ದು ಹೊರಟುಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಎಕ್ಸಿಟ್ ವೈಲ್ ಗೋಯಿಂಗ್ ಈಸ್ ಗುಡ್. ಎಲ್ಲ ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕು. ಯಾವಾಗ ರಘುರಾಮ ಸೀತಾರಾಮ ಆದ್ನೋ ನನ್ನ ಕೆಲಸ ಮುಗಿತೀನ, ಒಂದು ಹಂತ ಮುಗೀತು, ಇನ್ನು ಮುಂದಿನ ಹಂತ ನಂದಲ್ಲ. ನೀವು ಎಷ್ಟೇ ಒಳ್ಳೆ ನಟ ಆಗಿದ್ದರೂ ಕೂಡ ನಿಮ್ಮ ಪಾತ್ರ ಮುಗಿದ ತಕ್ಷಣ ನೇಪಥ್ಯಕ್ಕೆ ಹೋಗಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ರೆ ನಾಟಕ ಕೆಟ್ಟು ಹೋಗುತ್ತೆ. ವಿಶ್ವಾಮಿತ್ರ ಎಷ್ಟು ಜವಾಬ್ದಾರಿಯಿಂದ ನಿಭಾಯಿಸಿದ್ದಾರೆ ಅಂದರೆ, ಎಷ್ಟು ಸಂಯಮದಿಂದ ಮಿಸಿದ್ದಾರೆ ಅಂದರೆ, ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟಂಥ ವಿಶ್ವಾಮಿತ್ರರು ರಘುರಾಮನಿಗೊಂದು ಹೊಸ ಜೀವವನ್ನು ಕೊಟ್ಟು, ಚೈತನ್ಯವನ್ನು ಕೊಟ್ಟು, ಅವನ ಚೈತನ್ಯ ಹೊರಗೆ ಬರೋ ಹಾಗೆ ಶೋಕೇಸ್ ಮಾಡಿ ಕೆಲಸ ಮುಗಿದ ತಕ್ಷಣ ಟಕ್ ಅಂತ ಹೋಗೇಬಿಟ್ಟು. ಅದಕ್ಕೆ ಹೇಳ್ತಾರಲ್ಲ, ಹೀಗೆ ಎಲ್ಲ ಚೆನ್ನಾಗಿದ್ದಾಗ ಹೋಗುವಂಥದ್ದು ಬಹಳ ದೊಡ್ಡ ಭಾಗ್ಯ. ಅದು ನಿರ್ಗಮಿಸೋದು ಭಾಗ್ಯ. ಜೀವನದಲ್ಲೂ ಹಾಗೇನೆ, ನಮ್ಮ ಜೀವನದಲ್ಲೂ ಹಾಗೇನೆ. ಎಲ್ಲ ಮುಗಿದ ತಕ್ಷಣ ಟಕ್ ಅಂತ ಹೋಗ್ಬಿಡ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಅನಾಯಾಸ ಮರಣ ಬಹಳ ಅಪರೂಪ, ಅದು ಸಿಗಬೇಕಾದ್ದು. ಜೀವನ ಬಿಟ್ಟು ಎಕ್ಸಿಟ್ ಆಗೋದು ಬೇರೆ. ಈ ದೊಡ್ಡ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಂಥ ವಿಶ್ವಾಮಿತ್ರರು ಹೇಳದೆ ಕೇಳದೆ ಮರುದಿವಸ ಎಲ್ಲಿ ಹೋಗ್ಬಿಡ್ತಾರೆ, ಅವರು ಸೀದಾ ಹಿಮಾಲಯಕ್ಕೆ ಹೋಗ್ಬಿಡ್ತಾರೆ. ಮುಂದೆ ರಾಮಾಯಣದಲ್ಲಿ ಸುದ್ದಿನೇ ಇಲ್ಲ ಅವರು. ಇದಾದ ಮೇಲೆ ವಾಪಸ್ಸು ಬರಬೇಕಲ್ಲ ಅಯೋಧ್ಯೆಗೆ ಬರುವಾಗ ದಾರಿಯಲ್ಲಿ ಒಂದು ಘಟನೆ ಆಗುತ್ತೆ. ನಮ್ಗೆ ಗೊತ್ತಿದೆ, ಮದುವೆ ಆಗಿ ಬರ್ತಿರ್ಬೇಕಾದ್ರೆ ಪರಶುರಾಮರು ಬರ್ತಾರೆ. ಮತ್ತು ಅದನ್ನು ಭಾಳ ವಿಸ್ತಾರ ಮಾಡಲ್ಲ ನಾನು, ಯಾಕಂದರೆ ಪರಶುರಾಮರ ಶಕ್ತಿ ಸಾಕಷ್ಟು ಕಮ್ಮಿ ಆಗಿಬಿಟ್ಟಿದೆ ಆಗಲಿ. ಬಂದು ವಿಷ್ಣು ಧನುಸ್ಸು ಹಿಡ್ಕೊಂಡ್ಬರ್ತಾರೆ. ನೀನೇವನಪ್ಪ ಶಿವಧನುಸ್ಸು ಮುರಿದವನು, ಇನ್ನೊಂದಿದೆ ಇದನ್ನು ಮುರಿತೀಯ ನೀನು ವಿಷ್ಣು ಧನುಸ್ಸು ಅಂತ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ದಶರಥ ಗಾಬರಿ ಆಗಿಬಿಡ್ತಾನೆ. ಅಯ್ಯೋ ನನ್ನ ಮಗಂದು ಏನಾಯಿತು ಅಂದರೆ ಇದು. ಆದರೆ ಒಂದು ಇನ್ಶೂರೆನ್ಸ್ ಇದೆಯಲ್ಲ, ಮದುವೆ ಆದವ್ರನ್ನ ಕೊಲ್ಲಲ್ಲ ಅವನು ಅಂತಿರ್ತದೆ ಸ್ವಲ್ಪ ದಿವಸ. ಆದರೆ ಏನಾದರೂ ತೊಂದರೆ ಆಗಿಬಿಟ್ಟಿತ್ತು, ಬಂದ್ಬಿಟ್ಟ ಇವನು. ಮತ್ತು ತನ್ನ ಹೆದರಿಕೆ ಇದೆಯಲ್ಲ ಈಗ, ಅವನು ಕ್ಷತ್ರಿಯನೇ ಅಲ್ವ, ಅವನು ರಾಜಾನೇ. ಗಾಬರಿಯಾಗಿ ನಿಂತ್ಕೊಂಡ, ಬಿರುಗಾಳಿ ಬಂದಂಗೆ ಬಂತಂತೆ ಅವಾಗೆಲ್ಲನೂ. ಆವಾಗ ರಾಮ ಹೇಳ್ತಾನೆ, ಇದು ಶಿವಧನುಸ್ಸು ಮುರಿದದ್ದು ನೀನೇನಪ್ಪ? ಹೌದು ಅಂತ ಹೇಳ್ತಾನೆ. ಇದನ್ನು ಮುರಿ ನೋಡೋಣ ಅಂತ. ಅದನ್ನು ತಡ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ರಾಮ ಅವನ ಕೈಯಿಂದ ಕಿತ್ಕೊಂಡ್ಬಿಡ್ತಾನೆ ಸೀದಾ. ಪರಶುರಾಮನ ಕೈಯಿಂದ ಕಿತ್ಕೊಂಡ್ಬಿಡ್ತಾನೆ. ಅವನು ಕಿತ್ಕೊಳ್ಳೋ ರೀತಿ ನೋಡಿದಾಗಲೇ ಪರಶುರಾಮನಿಗೆ ಗೊತ್ತಾಯಿತು ತನ್ನ ಕೆಲಸ ಮುಗೀತು ಅಂತ. ಬಹಳ ಚಂದದ ಮಾತದು. ಅವ್ರು ಹೇಳ್ತಾರೆ, ಕಿತ್ಕೊಂಡ್ಬಿಟ್ಟಿದ್ದೀನಿ. ರಾಮ ಹೇಳ್ತಾನೆ, ಈಗ ಏನು ಮಾಡಲಿ, ನಾನು ಕಿತ್ಕೊಂಡಿದ್ದೀನಿ, ಈಗ ಬಿಡಬೇಕಲ್ಲ, ಬಿಟ್ಟರೆ ನಿಮ್ಮನ್ನು ಕೊಂದು ಹಾಕಬೇಕಾಗತ್ತೆ ನಾನು, ಮತ್ತೊಂದು ಬೇರೆ ಮಾತಿಲ್ಲ ಅದಕ್ಕೆ ನಿಮ್ಮ ಶಕ್ತಿಯನ್ನು ಕಿತ್ಕೊಂಡ್ಬಿಡ್ಲೋ, ನಿಮ್ಮ ಚಲನಶೀಲತೆಯನ್ನು ಕಿತ್ಕೊಳ್ಳೋ ಅಂತ. 21 ಬಾರಿ ಪ್ರದಕ್ಷಿಣೆ ಸುತ್ತು ಹಾಕಿದವರು ಅವರು. ಅವ್ರು ಹೇಳ್ತಾರೆ, ನೋಡಪ್ಪ, ನಾನು ಚಲನಶೀಲತೆ ಕಿತ್ಕೋಬೇಡ, ನಾನು ಹೋಗಿ ಮೇಲೆ ಸೇರ್ಕೊಂಡ್ಬಿಡ್ತೀನಿ, ನಾನು ಪರ್ವತದ ಸೇರ್ಕೋತೀನಿ. ಈಗ ಸೇರ್ಕೋಬೇಕಾದ್ರೆ ಮತ್ತೆಷ್ಟು ವರ್ಷ ಆಗಿಬಿಡುತ್ತೆ ನನಗೆ. ಚಲನಶೀಲತೆಯನ್ನು ಬೇಡ, ಬೇಕಾದರೆ ನನ್ನ ಜ್ಞಾನವನ್ನು ಕಿತ್ಕೋತಿದ್ರೆ ಕಿತ್ಕೋ ಅಂತ ಹೇಳ್ತಾರೆ. ಅವ್ರ ಜ್ಞಾನವನ್ನು ಕಿತ್ಕೊಂಡು ಪರಶುರಾಮರು ಹಿಮಾಲಯಕ್ಕೆ ಅಲ್ಲಿ ಹೋಗ್ಬಿಟ್ರು ಅವರು ಅಂತ. ಅದಾದಮೇಲೆ ವಾಪಸ್ ಮಿಥಿಲಾ ನಗರಕ್ಕೆ ಬಂದಾಗ ಇನ್ನು ಮುಂದೆ ಪರಶುರಾಮರ ಕಾಟ ಇಲ್ಲ ರಾಮನಿಗೆ. ದಶರಥನಿಗೆ ಸಮಾಧಾನ ಆಯಿತು. ಒಂದೊಂದು ಹಂತವಾಗಿ ಮಗ ಬೆಳೆದದ್ದನ್ನು ನೋಡಿ ದಶರಥನಿಗೆ ಗಾಬರಿಯಾಗಿ ಹೋಗಿದೆ. ಇವನೇ ನನ್ನ ಮಗನ? 2 ತಿಂಗಳಿಂದ ಹೆಂಗಿದ್ದಿದ್ದಿಲ್ಲ ಇವನು, ಕೂಡ ಆಡ್ಕೊಂಡಿದ್ದವನ ಮನೆಯಲ್ಲಿ. ಆದರೆ ತಕ್ಷಣ ನೋಡಿದಾಗ ಏನೇನು ಸಾಧನೆ ಮಾಡಿದ್ದಾನೆ 2 ತಿಂಗಳಲ್ಲಿ ಅಂದರೆ ಅಪ್ಪನಿಗೆ ನಂಬೋಕ್ಕಾಗಲ್ಲ. ಅಭಿಮಾನ ಬಂದಿದೆ. ಮನೆಗೆ ಬರೋ ಹೊತ್ತಿಗೆ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಮಹಾದ್ವಾರದಲ್ಲಿ ಬಂದು ಎಲ್ಲ ರಾಜಸ್ತ್ರೀಯರು ಬಂದು 3 ಜನ 4 ಜನ ಈ ಸೊಸೆಯಂದ್ರನ್ನ ಮಾತಾಡಿಸಿ ಕರ್ಕೊಂಡು ಹೋಗ್ತಾರೆ, ಆರತಿ ಮಾಡಿ ಕರ್ಕೊಂಡು ಹೋಗ್ತಾರೆ. ನಾನು ಹೇಳಿದೆ, ನಿನ್ನೆ ಕೊರಗಿದ್ದೇ ಇದೆ, ಅವ್ರು ಯಾಕೆ ಹೋಗಲಿಲ್ಲ ಮದುವೆಗೆ ಅಂತ ತಲೆ ಹೋಗ್ತಾ ಇಲ್ಲ. ಇದಾದ ಮೇಲೆ ಒಂದು ದಿವಸ ಇದು ಗಮನಿಸ್ಬೇಕು, ಬಹಳ ಸೂಕ್ಷ್ಮವಾದ ವಿಚಾರ ಬರ್ತದೆ ಅಂತ. ದಶರಥನೇ ಒಂದು ಸಲ ಭರತನ ಕರೀತಾನೆ ಮದುವೆ ಆಗಿ ಸ್ವಲ್ಪ ದಿವಸ ಆದಮೇಲೆ. ಇದು ಗಮನಿಸ್ಬೇಕು, ಭರತ ತಾನು ಸೋದರ ಮಾವನ ಜೊತೆಗೆ ಹೋದ ಅಂತ ಅನ್ಕೋತೀವಿ ನಾವು, ಅದರಲ್ಲ. ಮುಖ್ಯವಾಗಿ ಸೂಚನೆ ಕೊಡೋದೇ ದಶರಥ. ಕರೀತಾನೆ, ಬಾಪ ಇಲ್ಲಿ ಕರೆದು, ನೀನು ಸೋದರ ಮಾವ ಯುಧಾಜಿತ ಇದ್ದಾನಲ್ಲ, ಬಂದು ಕೂತಿದ್ದಾನೆ ಇಲ್ಲಿ ಊರಲ್ಲೇ, ನಮ್ಮಲ್ಲೇ ಇದ್ದಾನೆ, ನೀನು ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನವನು. ನೋಡಿ ಅವನು ಹೇಗೆ ಹೇಳೋದಂದರೆ, ನೀನಾಗಿ ಅವನಾಗೆ ಭರತ ಪ್ರಪೋಸಲ್ ಅಲ್ಲ ಇದು. ದಶರಥ ಕರೆದು ಹೇಳ್ತಾನೆ, ನೀನು ಸೋದರ ಮಾವ ಬಂದಿದ್ದಾನಪ್ಪ, ನೀನು ಕರ್ಕೊಂಡು ಹೋಗಬೇಕು ಅಂತ ಕೂತಿದ್ದಾನೆ, ಅವನ ಹತ್ರ ಮಾತಾಡಿ ನೋಡು, ಅದ್ರ ಜೊತೆ ಹೋಗು ಅಂತ ಸೂಚನೆ. ಯಾಕೆ ಹೋಗು ಅಂತ ಸೂಚನೆ ಕೊಟ್ಟ?
ಭರತನಿಗೆ ಹೋಗು ಅಂತ ಸೂಚನೆ ಕೊಡ್ತಾನೆ. ಅವನು ಗೊತ್ತಾಯ್ತು ಭರತನಿಗೆ ಹೋಗಬೇಕು ಅಂತ. ಅವನು ಭರತ ಹೋದರೆ ಶತ್ರುಘ್ನೇ ಹೋಗ್ಬೇಕು ಹಿಂದೆ. ಅವು ಎರಡೂ ಆಟೋಮೆಟಿಕ್ ಇದ್ದಂಗೆ. ರಾಮ ಹೋದರೆ ಲಕ್ಷ್ಮಣ ಇರಬೇಕು, ಭರತ ಹೋದರೆ ಶತ್ರುಘ್ನ ಇರಬೇಕು. ಇಬ್ಬರು ಸೋದರ ಮಾವನ ಮನೆಗೆ ಹೋದರು. ಆದರೆ ವಾಲ್ಮೀಕಿಗಳು ಸ್ವಲ್ಪ ಪಾರ್ಶಲ್ ಇದ್ದಾರೆ ಅನಿಸ್ಬಿಡುತ್ತೆ ಎಲ್ಲೋ ಒಂದು ಕಡೆ ನನಗೆ. ಹೆಣ್ಮಕ್ಳ ಬಗ್ಗೆ ಮಾತಾಡೋಲ್ರಿ ಅವರು. ಮಾಂಡವಿ ಶ್ರುತಿಕೀರ್ತಿ ಅವ್ರ ಜೊತೆಗೆ ಹೋದರು ಅಂತ ಒಂದು ಸಾಲು ಬರಿಬೋದಾಗಿತ್ತೇನೋ, ಬರೆಯೋದೇ ಇಲ್ಲ. ಅವ್ರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ಮುಂದೆ ಹೋದವರು ಯಾವಾಗ ಬಂದರು ವಾಪಸ್ ಅಂತೂ ಇಲ್ಲ. ನೆಕ್ಸ್ಟ್ ಎಂಟ್ರಿ ಅವ್ರದ್ದು ಯಾವಾಗ ಅಂತ ದಶರಥ ಸತ್ತ ಮೇಲೆ. ಆವಾಗಲೂ ಶ್ರುತಿಕೀರ್ತಿ ಮಾಂಡವಿ ಬಂದರು ಅಂತ ಬರೆಯಲ್ಲ, ಭರತ ಶತ್ರುಘ್ನರು ಬಂದರು ಅಂತ ಬರೀತಾನೆ ಅಷ್ಟೇ. ಅಂದರೆ ನಾವು ಅನ್ಕೋಬೇಕು ಅವ್ರ ಜೊತೆಗೆ ಅವರಿದ್ದರು, ಸಹಧರ್ಮಚರಿತವಾಗಿದ್ದರಿಂದ ಬಂದರು ಅಂದ್ಕೋಬೇಕು, ಅಥವಾ ನೆರಳಿನ ಹಾಕಿದ್ರು ಅಂದ್ಕೊಂಡು ಬರೀಬೇಕು ಅನ್ಕೋಬೇಕಷ್ಟೇ. ಮುಂದೆ ಅಯೋಧ್ಯೆಗೆ ಮರಳಿ ಬಂದಾಗ ಕೂಡ ಒಂದು ಬಾರಿ ಕೂಡ ವಾಲ್ಮೀಕಿಗಳು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಕವಿ ಬರೆಯದೆ ಹೋದರೆ ನಮಗೆ ಕುತೂಹಲ ತುಂಬ ಇರ್ತದೆ. ಅಂದರೆ ಮದುವೆ ಆದ ತಕ್ಷಣ ಹೋದವರು ಒಮ್ಮೆ ಆವಾಗಲೇ ಬಂದ್ರ ಅಂತ, ಅಥವಾ ಹೋಗಿ ಬರ್ತಿರ್ಬೇಕು, ಅದು ಗೊತ್ತಿಲ್ಲ. ವಾಲ್ಮೀಕಿಗಳೇನು ಹೇಳಿಲ್ಲ ನಮಗೆ. ಆದ್ದರಿಂದ ಅನ್ಕೋಬೇಕಾದದ್ದು ಕೆಲವು ಸಲ ಹೋಗಿ ಬಂದರು ಅಂತ, ಇನ್ನು ಕೆಲವು ಸಲ ಅಲ್ಲೇ ಇದ್ರೇನು 12 ವರ್ಷ ಇದ್ದರು ಅಲ್ಲಿ. ಮದುವೆ ಆದಮೇಲೆ 12 ವರ್ಷ ಅಯೋಧ್ಯದಲ್ಲಿ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆ ಮತ್ತು ಊರ್ಮಿಳೆಯವರು ಅಲ್ಲಿದ್ದಾರೆ. ಇವರಿಬ್ಬರು ಸುದ್ದಿ ಬರಲ್ಲ. ಆದ್ದರಿಂದ ಸಂತೋಷವಾಗಿ ಬಾಳೆ ನಡೆಸಿದರು ಇಬ್ಬರೂ ಅಂತ. ಹೇಗೆ ಸಂತೋಷವಾಗಿದ್ದರು, ಎಷ್ಟು ಸಂತೋಷವಾಗಿದ್ದರು ಅಂದರೆ ರಾಮ ಸೀತೆ ಬದುಕಿದಂಗೆ ಬದುಕಿದ್ರು ಅಂತ ಅಷ್ಟೇ ಹೇಳಬೇಕು. ಅಷ್ಟು ಅನ್ಯೋನ್ಯವಾಗಿ ಬದುಕಿದ್ರು ಅಂತ. ಒಂದು ಶ್ಲೋಕ ಭಾಳ ಚೆನ್ನಾಗಿದೆ, ಬಾಲಕಾಂಡದ ಕೊನೆಗೆ ಬರುವಂಥದ್ದು. ಪ್ರೀತಿ ಎಷ್ಟಿತ್ತು ರಾಮನಿಗೆ ಸೀತೆ ಮೇಲೆ, ಸೀತೆಗೆ ರಾಮನ ಮೇಲೆ ಎಷ್ಟಿತ್ತು ಅಂತ ಕ್ವಾಂಟಿಫೈ ಮಾಡೋಕ್ಕೆ ಹೋಗಿದ್ದಾರೆ ಅವರು. ತಸ್ಯಾಶ್ಚ ಭರ್ತ ದ್ವಿಗುಣಂ ಹೃದಯೇ ಪರಿವರ್ತತೆ ಅಂತ. ರಾಮ ತನ್ನನ್ನು ಎಷ್ಟು ಪ್ರೀತಿ ಮಾಡಿದ್ನೋ ಅದರ 2ರಷ್ಟು ಪ್ರೀತಿ ಸೀತೆಯ ಹೃದಯದಲ್ಲಿತ್ತು, ಅಲ್ಲೇ ಸುತ್ತಾಡ್ತಾ ಇದ್ದ ರಾಮ ಅಂತ. ಆದರೆ ರಾಮ ಏನು ಪ್ರೀತಿ ಮಾಡಿದ್ನೋ ಅದ್ರ 2 ಪಟ್ಟು ಪ್ರೀತಿಯಿಂದ ಸೀತೆ ಅವನು ಪ್ರೀತಿ ಮಾಡಿದ್ಲು ಅಂತ. ಇದು ಹೇಗೆ ಸಾಧ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂತರ್ಗತಂ ಅಭಿವ್ಯಕ್ತಂ ಆಖ್ಯಾತಿ ಹೃದಯಂ ಹೃದ. ಅಂದರೆ ಆ ಪ್ರೀತಿಯ ಸಂಪತ್ತನ್ನು ಬಾಯಿಂದ ಹೇಳಬೇಕಾಗಿರಲಿಲ್ಲ ಇಬ್ಬರಿಗೂ. ಇದನ್ನು ಇಂಗ್ಲೀಷಲ್ಲಿ ಭಾಳ ಚಂದ ಮಾತಿದೆ. ನಾವು ಕಮ್ಯುನಿಕೇಷನ್ ಅಂತೀನಿ. ಬಾಯಿ ಬಿಟ್ಟು ಹೇಳಿದಾಗ ಅದು ಕಮ್ಯುನಿಕೇಷನ್ ಆಗ್ತದೆ. ಬಾಯಿ ಬಿಟ್ಟು ಹೇಳದೇನೆ ಅರ್ಥ ಆಗೋದಿದೆಯಲ್ಲ ಅದು ಕಮ್ಯೂನಿಯನ್ ಅಂತ ಕರೀತಾರೆ. ಮಾತಾಡಬೇಕಾಗಿಲ್ಲ, ಕಣ್ಣು ಸನ್ನೆಲ್ಲೇ ಕೆಲಸ ಆಗಿ ಹೋಗುತ್ತೆ, ಅಥವಾ ಅದು ಏನಾಗ್ತದೆ ಅಂತ ಹೃದಯ ಗೊತ್ತಾಗತ್ತೆ. ಇದು ಬಹಳ ಅಪರೂಪದ ಘಟನೆ. ನಮ್ಮ ಪ್ರಪಂಚದ ಇತಿಹಾಸದಲ್ಲಿ 3-4 ಕಡೆ ಬರ್ತದೆ ಈ ಥರದ್ದು. ಕಮ್ಯೂನಿಯನ್ ಮಾತಾಡಬೇಕಾಗಿಲ್ಲ. ಜೀಸಸ್ ಕ್ರೈಸ್ಟ್ ತನ್ನ ಮೊದಲನೇ ಸ್ಟೂಡೆಂಟನ್ನು ಶಿಷ್ಯ ಪಡ್ಕೊಂಡದ್ದು ಹಾಗೇನೆ ಅಂತ ಹೇಳ್ತಾರೆ. ಅವನು ಬೆಸ್ತ ಮೀನ ಹಿಡಿಯೋಕ್ಕೆ ಕೂತಿದ್ದಾನೆ, ಹಗ್ಗ ಬಿಟ್ಟು ಕೂತಿದ್ದಾನೆ, ಮೀನ ಬರ್ತದ ಅಂತ ಮೊಳೆ ಹಾಕಿ ಅದಕ್ಕೊಂದು ಹುಳ ಚುಚ್ಚಿ ಕೂತಿದ್ದಾನೆ. ಮಧ್ಯಾಹ್ನ ಆದರೂ ಮೀನು ಬೀಳಲಿಲ್ಲ, ಬೇಸತ್ತಿದ್ದ. ಅಷ್ಟೊತ್ತಿಗೆ ಹೆಗಲ ಮೇಲೆ ಯಾರೋ ಕೈ ಇಟ್ಟಂಗೆ ಆಯ್ತಂತೆ. ಯಾರು ಅಂತ ತಲೆ ತಿರುಗಿ ನೋಡ್ದ. ಒಬ್ಬ ಯಾವನೋ ಹುಡುಗ, 28-29 ಹುಡುಗ, ಗಡ್ಡ ಬಿಟ್ಟಿದ್ದಾನೆ, ಕಣ್ಣೊಳಗೆ ಪ್ರೀತಿ ತುಂಬಿಕೊಂಡಿದೆ. ಅವನು ಹೇಳಿದ್ನಂತೆ, ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್, ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಅಂತ ಮೀನ ಹಿಡ್ಕೋತೀಯಪ್ಪ, ನನ್ನ ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಲಿಸ್ಕೊಡ್ತೀನಿ ಅಂದ. ಇವನು ಮಾತು ಆಡಲಿಲ್ಲ. ಈ ಹಿಡ್ಕೊಂಡಿದ್ನಲ್ಲ ಮೀನು ಹಿಡಿಯೋದನ್ನು, ಅದನ್ನು ನೀರಲ್ಲೇ ಒಗೆದ್ಬಿಟ್ಟ. ಸಾಕು, ನೀನು ಮೀನು ಹಿಡಿದು ಮುಗಿತೀನಿ ಲಾಸ್ಟ್ ಅಂತ ಒಗೆದ್ಬಿಟ್ಟು ಅವ್ನು ಹಿಂದೆ ಹೋಗ್ಬಿಟ್ಟ. ಅವನ ಹೆಸರು ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಆ ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ಊರಿಗೆ ಹೋದಾಗ ಯಾರು ಹುಡುಗ ಓಡಿ ಬರ್ತಾನೆ. ಓಡಿ ಬಂದು, ಇಲ್ಲೋಡೋ ನಿಮ್ಮ ಅಪ್ಪ ಸತ್ತೋದ್ರು, ಬಂದ್ಬಿಡು ಮನೆಗೆ ಅಂತ ಕರೀತಾನೆ. ಈ ಮುಂದೆ ಹೋಗ್ತಿರೋನು ಯಾನು ಅಂತ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಹಿಂದೆ ಹೋಗ್ತಿದ್ದಾನೆ. ಅವನು ಪರ್ಮಿಷನ್ ಕೇಳ್ತಾನೆ. ಈ ಹುಡುಗ ಹೇಳ್ತಾನೆ, ನಮ್ಮ ಅಪ್ಪ ಸತ್ತೋದ್ರಂತೆ, ಅದಕ್ಕೆ ಹೋಗ್ಬರಲ್ಲ ಮನೆಗೆ ಅಂತ. ಅವನು ಹೇಳ್ತಾನೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್ ಅಂತ. ಹೋಗೇ ಬಿಡ್ತಾನೆ, ಅವನು ಹಿಂದೆ ಹೋಗ್ತಾನೆ. ಹಿ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಮಾತಿಲ್ಲ, ಏನೂ ಇಲ್ಲ, ಬರೀ ನಂಬಿಕೆಯಲ್ಲಿ ಹೋಗ್ಬಿಡ್ತದಲ್ಲ ಇದನ್ನು ಕಮ್ಯೂನಿಯನ್ ಅಂತ ಕರೀತಾರೆ. ಸೀತೆ ಮತ್ತು ರಾಮರದು ಕಮ್ಯೂನಿಯನ್ ಇತ್ತು, ಮಾತಾಡಬೇಕಾಗಿರಲಿಲ್ಲ. ಮಾತಾಡದೇನೆ ಒಬ್ಬರು ದುಃಖ ಸಂತೋಷ ಒಬ್ರಿಗೆ ಅರ್ಥ ಆಗೋ ಹಂಗಿತ್ತು. ಬುದ್ಧನ ಜೀವನದಲ್ಲಿ ಬರ್ತದೆ ಇದೇ ಥರ. ಬುದ್ಧ ಚಾತುರ್ಮಾಸ್ಯ ಕೂತಾಗ ಒಂದು ಸಲ ಮನುಷ್ಯ ಬರ್ತಾನೆ, ಮಹಾಕಾಶ್ಯಪ ಅಂತ, ಮಹಾಜ್ಞಾನಿ ಅವನು, ತುಂಬ ಓದ್ಕೊಂಡವನು, ಶಾಸ್ತ್ರ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆಗೆಲ್ಲ ಒಂಥರ ವಿಚಿತ್ರ ಹುಚ್ಚಿರ್ತಿತ್ತು ಜನಕ್ಕೆ. ಶಾಸ್ತ್ರದ್ದು ವಾದ ವಿವಾದ ಮಾಡಬೇಕು, ಗೆದ್ದವರಿಗೆ ಸೋತವರು ಜಯಪತ್ರ ಬರ್ಕೊಡ್ಬೇಕು ಅಂತ ಇತ್ತು. ಅದು ಅದೇ ಕ್ರೆಡೆನ್ಷಿಯಲ್. ಅವಾಗ
ಅವನು ಹುಚ್ಚಿತ್ತು ಮಹಾಕಾಶ್ಯಪನಿಗೆ ಎಲ್ಲರನ್ನೂ ಸೋಲಿಸ್ಬೇಕು ಅಂತ. ಯಾರು ಹೇಳಿದ್ರು ಇಲ್ಲೆಲ್ಲ ಓಡಾಡ್ತೀನಿ ನೀನು, ಬುದ್ಧನ ಕಡೆ ಹೋಗು, ಅವನು ಸೋಲಿಸಿದ್ರೆ ಇಷ್ಟೊಂದು ಸರ್ಟಿಫಿಕೇಟ್ ಬರ್ತದೆ ನಿನಗೆ, ಬಹಳ ಜನ ಶಿಷ್ಯರಿದ್ದಾರೆ ಅಂತ. ಇವನು ಹೋಗಿ ಬುದ್ಧನ ನಿಂತ್ಕೊಂಡ. ನನ್ನ ಹತ್ರ ಚರ್ಚೆ ಮಾಡಬೇಕಲ್ಲ ನಿನ್ನ ಹತ್ರ ಅಂದ. ಅವನಂದ, ಸುಸ್ತಾಗಿ ಬಂದಿದ್ದೀಯಾ, ಕೂತ್ಕೋ, ರೆಸ್ಟ್ ತಗೋ, ಮುಂದಿನ ಹುಣ್ಣಿಮೆ ದಿವಸ ಚರ್ಚೆ ಮಾಡೋಣಂತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ. ಅವನು ಒಂದು ಹೌದು ನೋಡ್ಬೇಕು, ಇವನು ಏನೇನು ಮಾಡ್ತಾನೆ ನೋಡ್ಬೇಕಲ್ಲ, ಭಾಳ ಜನ ಬರ್ತಾರೆ ಇವನ ಕಡೆಗೆ ಅಂತ. ಮತ್ತೊಂದು ಮರದ ಕೆಳಗೆ ಮಹಾಕಾಶ್ಯಪ ಕೂತ್ಕೊಂಡ, ಈ ಕಡೆ ಬುದ್ಧ ಕೂತಿದ್ದಾನೆ. ದಿನಾಲೂ 100 ಜನ ಬರಬೇಕು, ಸಂತೋಷ ಪರೋರು ಬರಬೇಕು, ದುಃಖಪಟ್ಟವರು ಎಲ್ಲ ಬಂದು ಹೇಳ್ಕೋಬೇಕು. ಇವನೇನು ಹೇಳ್ತಿದ್ದ ಕೇಳಿಸ್ಕೋತಾ ಇದ್ದ ಅವನು. ಒಂದು 7-8 ದಿವಸ ಆಯಿತು, ಹುಣ್ಣಿಮೆ ದಿವಸ ಬಂತು. ಆವಾಗ ಬುದ್ಧ ಕರೆದಂತೆ, ಬಾಪ ಏನೋ ಚರ್ಚೆ ಮಾಡಬೇಕಂತಿದ್ದೆಲ್ಲ ಮಾಡ್ಬೋದು ಅಂತ. ಅವನು ದೀರ್ಘದಂಡ ನಮಸ್ಕಾರ ಹಾಕಿ, ಚರ್ಚೆ ಬೇಡಪ್ಪ, ನಾನು ಶಿಷ್ಯನಾಗಿ ತೊಗೊಂಡ್ರೆ ಸಾಕು, ನೀನು ಮಾಡುವಂಥ ಬದಲಾವಣೆಯನ್ನು ನೋಡಿದೆ, ಮಾತಿಲ್ಲದೆ ಬದಲಾಯಿಸ್ಬಿಡ್ತೀಯಲ್ಲೋ ಮಾರಾಯ ಮಂದಿನೆಲ್ಲ ನೀನು, ಅದು ಹೇಗೆ ಬದಲಾಯಿಸ್ತಿ, ನೀನು ಶಿಷ್ಯ ಆಗಬೇಕು ಅಂತ ಒಪ್ಕೊಂಡ. ಅವನು ಎಷ್ಟು ದೊಡ್ಡ ಶಿಷ್ಯ ಆದ ಅಂದರೆ, ಅದೊಂದು ಚಿತ್ರ ಹೇಳ್ತಾರೆ, ಝೆನ್ ಫಿಲಾಸಫಿಯಲ್ಲಿ ಬರ್ತದೆ. ಮಹಾಕಾಶ್ಯಪನಿಗೆ ಬುದ್ಧನಿಗೆ ಏನಾದರೂ ಗೊತ್ತಾಗ್ತಿತ್ತಂತೆ. ಎಲ್ಲಿವರೆಗೂ ಅಂದರೆ ಬುದ್ಧನ ತಲೆನೋವು ಬಂದರೆ ಅವನಿಗೆ ಗೊತ್ತಾಗ್ತಿತ್ತು, ಬುದ್ಧನ ತಲೆನೋವು ಬಂದಿದೆ, ಹಸಿವೆ ಆಗಿದೆ, ಊಟಕ್ಕಾಕ್ರಿ ಅವನಿಗೆ, ನಿದ್ದೆ ಬಂದಿದೆ, ಅವನು ಹೇಳ್ತಿದ್ದಂತೆ. ಇನ್ನು ಬುದ್ಧ 48 ಗಂಟೆಯಲ್ಲಿ ನಿರ್ವಾಣ ಬರ್ತಾನೆ ಅಥವಾ ಪ್ರಾಣ ಬಿಡ್ತಾನೆ ಅನ್ನೋ ಹೊತ್ತಿಗೆ ಶ್ರಾವಸ್ತಿಯಿಂದ ಜನ ಬಂದು, ಬುದ್ಧ ನಮ್ಮ ಊರಿಗೆ ಬಂದಿಲ್ಲ, ನೀನು ಬರಬೇಕು ಅಂತ ಕೇಳ್ಕೊಂಡ್ರಂತೆ. ಇವನು ಆಯಿತು ನೋಡ್ತೀನಿ ಎಂದ. ವೆರಿ ಡಿಪ್ಲೊಮ್ಯಾಟಿಕ್ ಆನ್ಸರ್ ಅದು, ನೋಡ್ತೀನಿ ಅಂತ. ತಕ್ಷಣ ಮಹಾಕಾಶ್ಯಪ ಜೋರಾಗಿ ನಗೋಕ್ಕೆ ಶುರು ಮಾಡಿದ್ದಂತೆ ಅಲ್ಲಿ ಕೂತವನು. ಜನರಿಗೆ ಉದ್ದಡ್ತಾನ ಅನ್ನಿಸ್ತು. ಬುದ್ಧನ ಮಾತಾಡಿಸ್ತಾ ಇದ್ದೀವಿ, ನಗ್ತಾ ಇದ್ದಾನಲ್ಲ ಇವನು, ಯಾಕೆ? ಅವನು ಹೇಳ್ದ, ಸುಮ್ಮನೆ ಹೇಳ್ತಾನೆ ಬುದ್ಧ ಬರ್ತೀನಿ ಅಂತ, ಬರೋಕ್ಕಾಗಲ್ಲ, ಇನ್ನು 48 ತಾಸಿಗೆ ದೇಹ ಬಿಡ್ತಾನೆ, ಇನ್ನೇನು ಬರ್ತಾನೆ. ಅವರು ಅಂದರು, ಎಲ್ಲ ಇವನ 48 ತಾಸಿಗೆ ಪ್ರಾಣ ಬಿಡ್ತಾನೆ ಅಂತ ಇವನು ಹೇಳ್ತಾನಲ್ಲ. ಬುದ್ಧನಿಗೆ ಕೇಳಿದ್ರಂತೆ, ಮಹಾಕಾಶ್ಯಪ ಹಿಂಗೆ ಹೇಳ್ತಾನಲ್ಲ ಅಂದರೆ, ಹಾಗಿದ್ರೆ ಸರಿ ಇರಬೇಕು, ಅದು ಹಾಗೇ ಇರಬೇಕು ಅಂದ. ಜನ ಸೇರಿಕೊಂಡ್ರು, ಸಹಸ್ರಾರು ಜನ ಸೇರಿಕೊಂಡ್ರು ಬುದ್ಧನ ಮಹಾನಿರ್ವಾಣ ನೋಡೋದಕ್ಕೆ. ಕೈಯಲ್ಲಿ ಜಪಮಣಿ ಹಿಡ್ಕೊಂಡು ಕೂತಿದ್ದ. ಹೇಳಿದಂತೆ, ನಾನು ಯಾವಾಗ ನನ್ನ ಕಣ್ಣು ಮುಚ್ತೇನೋ ಆಗ ನಂದು ಪ್ರಾಣ ಹೋಗಿತ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳಿದಂತೆ. ಕೊನೆಗೆ 80 ವರ್ಷ ಬುದ್ಧನಿಗೆ. ಆವಾಗ ಅದು ಹೇಳಿದ ತಕ್ಷಣ, ಬುದ್ಧನ ಕಣ್ಣು ಮುಚ್ಚಿದ ತಕ್ಷಣ ಬುದ್ಧ ನಿರ್ವಾಣ ಹೊಂದಿದ ಅಂತನ್ನೋ ಕ್ಷಣಕ್ಕೇ ಮಹಾಕಾಶ್ಯಪನ ದೇಹ ಟಪ್ ಅಂತ ಕೆಳಗೆ ಬಿತ್ತಂತೆ. ಅದೇ ಕ್ಷಣಕ್ಕೆ ಆತ ಪ್ರಾಣ ಬಿಟ್ಟ ಅಂತ ಹೇಳ್ತಾರೆ. ಇವತ್ತು ಝೆನ್ ಫಿಲಾಸಫಿ ಕಂಡು ಹಿಡಿದವನು ಮೂಲ ಪುರುಷ ಮಹಾಕಾಶ್ಯಪ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಇಲ್ಲೇ ಇಲ್ಲ, ಇಟ್ಸ್ ಅ ಕಮ್ಯೂನಿಯನ್. ಅದಕ್ಕೆ ಭಾಳ ಚಂದದ ವಿಚಾರ ಹೇಳ್ತಾರೆ. ಮನಸ್ಸು ಯಾವಾಗ ಹೃದಯ ಒಂದಕ್ಕೊಂದು ಕಮ್ಯೂನಿಯನ್ನಲ್ಲಿ ಇರ್ತದೆ, ಎಲ್ಲಿರ್ತದೆ ಪ್ರೀತಿ, ಎಲ್ಲಿರ್ತದೋ ಮತ್ತೊಂದು ಏನೂ ಬೇಕಾಗಿಲ್ಲ, ಅತ್ಯಂತ ಆಳವಾದ ಪ್ರೀತಿ ಇದ್ದರೆ, ಸ್ನಿಗ್ಧ ಪ್ರೀತಿ ಇದ್ದರೆ ತಾನೇ ಕಮ್ಯೂನಿಯನ್ ಆಗಿಬಿಡ್ತದೆ ಅಂತ ನನ್ನ ಗುರುಗಳು ಅಂತ ಹೇಳೋರು. ಒಂದು ಆಶ್ರಮದಲ್ಲಿ ಗುರುಗಳು ಅಧ್ಯಕ್ಷರು, 106 ಜನ ಶಿಷ್ಯರಿದ್ದಾರೆ ಕೆಳಗೆ. ಬುದ್ಧಿವಂತರು ಪ್ರೆಸಿಡೆಂಟು. ಅವ್ರೇನು ಮಾಡ್ತಿದ್ರು, ಶಿಷ್ಯರ ಶಕ್ತಿಯನ್ನು ನೋಡಿ ಅವ್ರಿಗೆ ಒಪ್ಪಿತವಾದಂಥ ಕೆಲಸ ಕೊಡ್ತಾಯಿದ್ರು. ಈ ಕೆಲಸ ನೀ ಮಾಡು, ಅಡುಗೆ ಚೆನ್ನಾಗಿ ಮಾಡ್ತೀಯಲ್ಲ, ಅಡುಗೆ ಮನೆ ನೀನು ನೋಡ್ಕೋ, ನೀನು ಸ್ವಚ್ಛ ಭಾಳ ಇರ್ತೀಯ, ಸ್ವಚ್ಛ ಮಾಡ್ಕೊಳ್ಳೋದು ನೀನು ನೋಡ್ಕೋ, ಹಿಂಗೆಲ್ಲ ಕೊಡ್ತಿದ್ರಂತೆ. ಒಬ್ಬ ಹುಡುಗ ಸ್ವಲ್ಪ ಸ್ಮಾರ್ಟ್, ಅವನು ವ್ಯಾಪಾರ ಗೀಪಾರ ಚೆನ್ನಾಗಿ ಮಾಡ್ತಿದ್ದ. ನೋಡೋ ಆಶ್ರಮಕ್ಕೆ ಏನು ಬೇಕು ಸಾಮಾನು ತರಬೇಕಲ್ಲ ಪಟ್ಟಣದಿಂದ, ನೀನೇ ತೊಗೊಂಬ ಅಂತ ಕಳಿಸೋರು. ಅವನು ದಿನಾಲೂ ಪಟ್ಟಣಕ್ಕೆ ಹೋಗಬೇಕು, ಏನು ಸಾಮಾನು ತೊಗೊಂಡು ಹೊತ್ಕೊಂಡು ವಾಪಸ್ ಆಶ್ರಮಕ್ಕೆ ಬರಬೇಕು. ಆಶ್ರಮಕ್ಕೆ ಬರಬೇಕಾದ್ರೆ ನದಿ ಇತ್ತು ಒಂದು ದಾರೀಲಿ, ನಾವು ದಾಟ್ಕೊಂಬರ್ಬೇಕು, ನಾವೇ ಇರ್ತಿತ್ತು. ದಿನಾಲೂ ಬರೋವನಲ್ಲ ಹುಡುಗ ಅವನು. ಒಂದು ದಿವಸ ಮಾರ್ಕೆಟಿಗೆ ಹೋದ, ಎಲ್ಲ ಸಾಮಾನು ಬುಟ್ಟಿ ಹೊತ್ಕೊಂಡು ಬರ್ತಾ ಇದ್ದ. ಅಲ್ಲ 106 ಜನ ಸೇರಿದ್ರು, ಒಂದು ಗಲಾಟೆ ಆಗ್ತಾಯಿತ್ತು. ಏನು ಗಲಾಟೆ ಅಂತ ಹೋಗಿ ಎಲ್ಲರೂ ಸರಿಸಿ ನೋಡ್ತಾನೆ, ಇಬ್ಬರು ಜಗಳಾಡ್ತಾ ಇದ್ದಾರೆ. ಇವನು ಕತ್ತಿನ ಪಟ್ಟಿ ಅವನು ಹಿಡ್ಕೊಂಡಿದ್ದಾನೆ, ಅವನ ಕತ್ತಿ ಇವನು ಹಿಡ್ಕೊಂಡಿದ್ದಾನೆ. ಇಬ್ಬರು ಮೂಗು ಹಚ್ಚಿದ್ದಾರೆ, ಜೋರಾಗಿ ಕೂಗ್ತಾರೆ, ನೀನು ನೋಡಿಬಿಡ್ತೀನಿ, ನಿನ್ನ ಹೊಡೆದು ಬಿಡ್ತೀನಿ, ನಿನ್ನ ಹಾಗೆ ಮಾಡ್ತೀನಿ ನಿನ್ನ ಅಂತ ಜೋರಾಗಿ ಕೂಗ್ಕೋತಾ ಇದ್ದಾರೆ. ಅಷ್ಟರಲ್ಲಿ ಯಾರೋ ಬಂದು ಬಿಡಿಸಿದ್ರಂತೆ. ಮುಂದೆ ಬಂದ, ನಾವೇ ಹೊರಡೋಕೆ ರೆಡಿ ಆಗಿತ್ತು, ತುಂಬ ಜನ ಕೂತಿದ್ದಾರೆ. ಇವನು ಕೂತ್ಕೊಂಡ, ಇರು ನಾನು ಬರ್ತೀನಿ ಇರು ಅಂದ. ದಿನ ಹೋಗೋವನಲ್ಲ ಇವನು, ಬಾ ಅಂತ ಜಾಗ ಮಾಡಿ ಕೂಡಿಸಿದ್ರು. ಕಡೆ ದೋಣಿಯಲ್ಲಿ ಕೊನೆಯ ಜಾಗದಲ್ಲಿ ಕೂತಿದ್ದ ಬುಟ್ಟಿ ಇಟ್ಕೊಂಡು. ಇವನು ಮುಂದೆ ಆಗ ತಾನೇ ಮದುವೆ ಆದಂಥ ಹುಡುಗ ಹುಡುಗಿ ಕೂತಿದ್ರು. ಅವ್ರು ಏನೋ ಮಾತಾಡ್ತಾಯಿದ್ರು. ಆ ಹುಡುಗಿ ಏನು ಹೇಳಬೇಕು, ಹುಡುಗ ನಗ್ತಿದ್ದ. ಹುಡುಗ ಏನು ಹೇಳಬೇಕು, ಹುಡುಗಿ ನಗ್ತಿದ್ಲು. ಇವನು ಕಿವಿ ಚುರುಕು ಮಾಡಿ ನೋಡ್ದ, ಏನು ಹೇಳ್ತಾರೆ ಅವರು, ಕೇಳಿಸ್ಕೋಬೇಕು ಅಂತ. ಎಷ್ಟೇ ಕಿವಿ ಇಟ್ಟು ಕೂತ್ಕೊಂಡ್ರು ಏನೂ ಕೇಳಿಸ್ಲಿಲ್ಲ ಅಂತ ಇವನು. ಹೋಗಿ ಗುರುಗಳಿಗೆ ಹೇಳಿದಂತೆ, ಗುರುಗಳಿಗೆ 2 ವಿಷಯ ಆಯ್ತು ಇವತ್ತು. ಅಲ್ಲಿ ಮಾರ್ಕೆಟಲ್ಲಿ ಇಬ್ಬರು ಜಗಳಾಡ್ತಾ ಇದ್ರು. ಇಬ್ಬರು ಮೂಗು ಹಚ್ಚಿದ್ದಾರೆ, ಅಷ್ಟು ಹತ್ರ ಇದ್ದಾರೆ. ಆದರೂ ಆಕಾಶಕ್ಕೆ ಕೇಳೋರು ಜೋರಾಗಿ ಕಿರ್ಚ್ಕೋತಾರೆ, ಹೊಡೆದು ಬಿಡ್ತೀನಿ ನಿನ್ನ, ಹಾಗೆ ಮಾಡ್ತೀನಿ ನಿನ್ನ ಅಂತ ಕೂಗ್ಕೋತಾ ಇದ್ದಾರೆ.
ಇಲ್ಲಿ ಮುಂದೆ ಕೂತಿದ್ದಾರೆ ನನ್ನ ಮುಂದೆ, ನಾನು ಅವ್ರ ಹಿಂದೆ ಇದ್ದೀನಿ. ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ಶಬ್ದ ಕೂಡ ನನ್ನ ಕಿವಿಗೆ ಕೇಳಿಸ್ತಿಲ್ಲ. ಆದರೆ ಆಕೆ ಹೇಳಿದ್ದು ಅವನು ಕೇಳಿಸ್ತಾ ಇತ್ತು, ಅವನು ಹೇಳಿದ್ದು ಆಕೆ ಕೇಳಿಸ್ತಾ ಇತ್ತು. ಅದು ಹೇಗೆ ಅಂತ ಕೇಳಿದಂತೆ. ಗುರುಗಳು ಭಾಳ ಚೆಂದ ಹೇಳಿದ್ರಂತೆ, ನೋಡಪ್ಪ ಸಿಂಪಲ್ ಇದೆ ಇದು. ಎಲ್ಲಿ ಹೃದಯದಲ್ಲಿ ಕರ್ಕಶ ಗುಣಗಳಿದ್ದಾವೋ, ಸಿಟ್ಟು, ಕೋಪ, ತಾಪ ಇವೆಲ್ಲ ಇರ್ತಾವಲ್ಲ, ಆಗ ಹೃದಯಗಳು ದೂರ ಹೋಗ್ಬಿಡ್ತಾವೆ. ದೇಹ ಹತ್ತಿರ ಇದ್ದರೂ ಹೃದಯಗಳು ದೂರ ಹೋಗ್ತಾವೆ. ಆಗ ಜೋರಾಗಿ ಕೂಕ್ಕೋಬೇಕಾಗತ್ತೆ. ಈ ನಮ್ಮ ಮನೆಯಲ್ಲಿ ಕೂಗಾಡಲ್ವ ನಾವು? ಅಲ್ಲೇ ಇರ್ತಾರೆ, ಕೇಳಿಸೋದಿಲ್ಲೇನೋ ಅಂತ. ಈ ಮಕ್ಕಳ ಮನೆಯವರು ಕೇಳಿಸಿರುತ್ತೆ ಆ್ಯಕ್ಚುಲಿ ಅದು. ಅಂದರೆ ಸಿಟ್ಟು ಬಂದಾಗ ಗಮನಿಸಿ, ಸಿಟ್ಟು ಬಂದಾಗ ಯಾರಾದರೂ ಪಿಸು ಮಾತಲ್ಲಿ ಆಡೋದು ಕೇಳಿದ್ದೀರಾ ನೀವು? ಸಿಟ್ಟು ನಮ್ಗೆ ಗೊತ್ತಿಲ್ಲದಂಗೆ ಧ್ವನಿ ಏರ್ಬಿಟ್ಟಿರುತ್ತೆ, ಅಂದರೆ ಹೃದಯ ದೂರ ಹೋಯಿತು ಅಂತ. ಎಷ್ಟು ಸಿಂಪಲ್ ಫಾರ್ಮುಲಾ ಇದೆ ನೋಡಿ ಅದು. ಹೃದಯಗಳ ದೂರ ಹೋದಾಗ ಧ್ವನಿ ಜೋರಾಗ್ತದೆ. ಹೃದಯಗಳು ತುಂಬ ಹತ್ತಿರವಾಗಿದ್ದಾಗೆ ಮಾತೇ ಬೇಕಾಗಿಲ್ಲ, ಪಿಸು ಮಾತು ಸಾಕು. ಇವ್ರಿಗೆ ಕೇಳಿಸಲ್ಲ, ಬಟ್ ಅವ್ರಿಗೆ ಕೇಳಿಸುತ್ತೆ ಅದು. ಇದನ್ನು ಕಮ್ಯೂನಿಯನ್ ಅಂತ. ಸೀತೆ ರಾಮ ಮಾತಾಡಿದ್ರ ಬಗ್ಗೆ ಮಾತಾಡೋಲ್ಲ ವಾಲ್ಮೀಕಿಗಳು. ಅವ್ರು ಹೇಗಿದ್ರು ಅಂದರೆ ಅವ್ರು ಮಾತಾಡೋದೂ ಬೇಕಾಗಿರಲಿಲ್ಲ, ಇಬ್ಬರು ಒಂದೇ ವಿಚಾರಗಳನ್ನು ಮಾಡ್ತಾಯಿದ್ರು, ಹಾಗೆ ಬದುಕಿದ್ರು ಅಂತ. ಇನ್ನೊಂದು ವಿಷಯ ಸ್ವಲ್ಪ ಚರ್ಚೆ ಮಾಡುವಂಥದ್ದು ಅದರೊಳಗೆ ಇರುವಂಥದ್ದು. ಪ್ರಿಯಾತು ಸೀತಾ ರಾಮಸ್ಯ ದಾರಾ ಪಿತೃಕೃತ ಐತಿ ಅಂತ ಒಂದು ಮಾತು ಬರ್ತೀವಿ. ಭಾಳ ಚರ್ಚೆ ಮಾಡ್ತಾರೆ ಬೇಕಾದಷ್ಟು ಜನ ವ್ಯಾಖ್ಯಾನಕಾರದ್ರ ಮೇಲೆ. ಸೀತೆ ರಾಮನಿಗೆ ಯಾಕೆ ಪ್ರಿಯಳಾದಳು ಅಂದರೆ ಅಪ್ಪ ಆರಿಸಿದವಳು ಅಂತ. ಅಪ್ಪ ಆರಿಸಿದ ಹುಡುಗಿ ಅಂತ ಹೇಳಿ ರಾಮನಿಗೆ ಸೀತೆ ಪ್ರಿಯಳಾಗಿದ್ದಳು ಅಂತ ಸಂಸ್ಕೃತ ಶ್ಲೋಕ ಅರ್ಥ ನೋಡ್ಕೊಂಡ್ರೆ ಹಂಗೆ ಅನಿಸುತ್ತೆ. ಅದು ಹಾಗಲ್ಲ. ಅದು ಅಪ್ಪ ನೋಡೇ ಇಲ್ಲ ಹುಡುಗಿನ. ಈ ಮಗನೇ ತನ್ನ ಶೂರತನದಿಂದ ಗೆದ್ದದ್ದು. ಆಮೇಲೆ ಅಪ್ಪನಿಗೆ ಹೇಳಿ ಕಳಿಸಿದ್ದು. ಆದರೆ ನಾನು ಆಗಲೇ ಹೇಳಿದ ಹಾಗೆ ಅಪ್ಪ ಹ್ಞೂ ಅನ್ನೋ ತನಕನೂ ಮಗ ಹ್ಞೂ ಅನ್ನಲಿಲ್ಲ. ಆದ್ದರಿಂದ ಲೋಕಕ್ಕೇನು ಬಂತು ಅಂದರೆ ಅಪ್ಪ ಹ್ಞೂ ಅಂದಮೇಲೆ ಮಗ ಹ್ಞೂ ಅಂದದ್ರಿಂದ ಅಪ್ಪನ ಒಪ್ಪಿತವಾದಂಥ ಹುಡುಗಿನೇ ಅವನು ಮದುವೆ ಆದ ಅಂತ ಹೇಳಬೇಕು. ಅಂದರೆ ಈ ಮರ್ಯಾದೆಯಿಂದ ಆದ್ದರಿಂದ ಆದ ಹೊರತಾಗಿ ಇದೊಂದು ಭಾಳ ದೊಡ್ಡ ಗುಣ ರಾಮಂದು. ಇದು ಒಂದು ಸಲ ಯಾಕೆ ಇದನ್ನು ಎತ್ತಿ ಹೇಳಿದೆ ಅಂದರೆ ಮುಂದೆ ಇಡೀ ರಾಮಾಯಣದುದ್ದಕ್ಕೂ ಹಾಗೆ ಬರ್ತದೆ. ತಾನು ಏನೇ ಮಾಡಿದರೂ ಕೂಡ ಇನ್ನೊಬ್ಬರಿಗೆ ಕೊಡ್ತಾನೆ ಕ್ರೆಡಿಟ್. ಇದು ಅವನು ಮಾಡಿದ್ದು, ಲಕ್ಷ್ಮಣ ಮಾಡಿದ್ದು, ಇದು ಜಾಂಬು ಅಂತ ಸುಗ್ರೀವ ಮಾಡಿದ್ದು, ಹನುಮಂತ ಮಾಡಿದ್ದು ಅಂತ ಹೇಳಿ ಮತ್ತೊಬ್ಬರಿಗೆ ಕೊಡ್ತಾನೆ. ಮತ್ತೊಬ್ಬ ಕ್ರೆಡಿಟ್ ಎಂದು ರಾಮ ತಾನು ತಗೊಳ್ಳೋದಿಲ್ಲ ಅಂತ. ಆದ್ದರಿಂದ ಈ ಮದುವೆ ಕೂಡ ಹಾಗೇನೆ. ವನವಾಸಕ್ಕೆ ಹೋಗೋ ಮುಂದೆ ಕೌಸಲ್ಯ ಸೀತೆಗೊಂದು ಉಪದೇಶ ಮಾಡ್ತಾಳೆ. ಇದು ರಾಮ ಸೀತೆ ಪ್ರೀತಿ ಸಂಬಂಧ ಹೇಗಿತ್ತು ಅನ್ನೋದು ಹೇಳಬೇಕಾಗತ್ತೆ. ಈ ಮಾತು ಎಷ್ಟು ಪ್ರಸ್ತುತ ಅಂದರೆ ಕೌಸಲ್ಯ ಅವತ್ತು ಹೇಳಿದ್ದು 9,000 ವರ್ಷಗಳ ಹಿಂದೆ ಹೇಳಿದ್ದು. ಇವತ್ತಿಗೆ ಹೇಳಿದಂಗೆ ಇದೆ ಅದು. ಅದು ಹೇಗಿದೆ ನೋಡಿ. ಅಮ್ಮ ಸೀತೆ, ಈ ಲೋಕದಲ್ಲಿ ತುಂಬ ಅಸತ್ಯ, ಅಸಹಜ ನಡಿಗೆ, ಕೃತಕತೆ ತುಂಬಿದೆ. 20ನೇ ಶತಮಾನದಲ್ಲೂ ಅದೇ ಇದೆಯಲ್ಲ. ನಾವು ಅವಾಗ ಹೇಳ್ತೀವಿ 9,000 ವರ್ಷಗಳ ಹಿಂದೆ ಕೌಸಲ್ಯ ಸೀತೆ ಹೇಳುವಂಥದ್ದು. ಈ ಲೋಕದಲ್ಲಿ ತುಂಬ ಅಸತ್ಯ, ಅಸಹಜ ನಡತೆ, ಕೃತಕತೆ ತುಂಬಿದೆ. ಅಧಿಕಾರದಲ್ಲಿ ಇರುವ ಪುರುಷನು ತನ್ನ ಪತ್ನಿಯನ್ನು ಏನೆಲ್ಲ ಭೋಗ ಭಾಗ್ಯಗಳಿಂದ ಸತ್ಕರಿಸಿದ್ದರೂ ಕೂಡ ಅವನು ಸ್ಥಾನಭ್ರಷ್ಟನಾದೊಡನೆ ಸ್ತ್ರೀಯರು ಅದನ್ನೆಲ್ಲ ಮರೆತು ಬಿಡ್ತಾರೆ. ಹಾಗೇನು ತೀರಾ ಮರೀಲಿಕ್ಕಿಲ್ಲ. ಅದು ರಿಟೈರ್ಮೆಂಟ್ ಆದಮೇಲೆ ಹಂಗೆ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ನೌಕರಿಗೆ ಹೋಗುವಾಗಿರುವಂಥ ಗೌರವನೇ ಬೇರೆ, ರಿಟೈರ್ಮೆಂಟ್ ಆದಮೇಲೆ ಆಮೇಲೆ ಓದ್ರಿ ಪೇಪರು, ಮಕ್ಕಳೆಲ್ಲ ಓದಲಿ, ಇಲ್ಲೇ ಕೂತಿರ್ತೀರಿ, ಎಲ್ಲಿ ಹೋಗ್ತೀರಿ ನೀವು? ಇದು ಸ್ವಲ್ಪ ಪ್ರಯಾರಿಟಿ ಚೇಂಜ್ ಆಗ್ತವೆ. ಸ್ಥಾನಭ್ರಷ್ಟ ಆದ ತಕ್ಷಣ ಅದು ತಪ್ಪೇನಲ್ಲ. ಅದು ಕೆಲಸಕ್ಕೆ ಹೋಗೋರು ಹೋಗ್ಲಿ, ಇಲ್ಲೇ ಕೂತಿರ್ತೀರಲ್ಲ, ಏನು ಮಾಡ್ತೀರಿ? ಆಮೇಲೆ ಮಾಡಿರಿ, ನಿಮ್ಮ ಕೆಲಸ ಆಮೇಲೆ ಮಾಡಿಕೊಟ್ರಿ, ಯಾಕಂದರೆ ಅದು ಪ್ರಯಾರಿಟಿ ಅಲ್ಲ ಅಂತ. ಅದು ಬಹುಶಃ ಅದು ಇಟ್ಕೊಂಡು ಹೇಳಿದ್ಲೋ ಏನೋ ಗೊತ್ತಿಲ್ಲ. ಅವನು ಸ್ಥಾನಭ್ರಷ್ಟನಾದೊಡನೆ ಸ್ತ್ರೀಯರು ಅದನ್ನೆಲ್ಲ ಮರೆತು ಬಿಡ್ತಾರೆ. ರಾಮ ಈಗ ಅಧಿಕಾರ ಭ್ರಷ್ಟನಾಗಿದ್ದಾನೆ. ಏನೋ ವಿಧಿಯಿಂದ ಅರಣ್ಯ ಯಾತ್ರೆಗೆ ಹೊರಟಿದ್ದಾನೆ. ಅವನನ್ನು ಯಾವ ಕಾರಣಕ್ಕೂ ಅವಮಾನಪಡಿಸಬೇಡ. ತಾಯಿ ಬೇಡ್ಕೊಳ್ಳೋದು ಸೊಸೆನ ಅವಮಾನಪಡಿಸಬೇಡ. ಅವನನ್ನು ಸಧನನಾಗಿರಲಿ ನಿರ್ಧನನಾಗಿರಲಿ, ಹಣ ಇರಲಿ ಹಣ ಇಲ್ಲದೇ ಇರಲಿ, ನಿನಗೆ ಅವನು ದೇವಸಮ ಅಂತ ಭಾವಿಸು ಅಂತ ಕೌಸಲ್ಯೆ ತಾಯಿ ಕರುಳು ಸೊಸೆಗೆ ಹೇಳ್ತಾಳೆ. ಅಮ್ಮ, ತೀರಾ ನಿಕೃಷ್ಟ ಮಾಡಬೇಡ, ಅವನ್ನ ಕಾಡಿಗೆ ಹೋಗಿದ್ದಾನೆ ಅಂಥೇಳಿ ನಾವು ಮಾಡ್ತೀವಿ. ರಾಜ್ಯ ಕಳ್ಕೊಂಬಂದಿ ಅಲ್ಲ ನೀನು, ಆಯ್ತಲ್ಲ ನಡೆ ಬಾರ ಇಷ್ಟೇ ಅಂತ ಅನ್ನೋದು ಬೇಡ, ಅವಮಾನ ಮಾಡಬೇಡ ಅಂತ. ಅದಕ್ಕೆ ಸೀತೆ ಉತ್ತರ ಎಂತಾದ್ರಿ, ಅದು ಎಷ್ಟು ಚಂದ ಮಾತು. ಇದು ಬಯಪಾಠ ಮಾಡಬೇಕು ಅನ್ಸಷ್ಟು ಚೆನ್ನಾಗಿದೆ. ಮಿತಂ ದದಾತಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯ ಚ ದಾತಾರಂ ಭರ್ತಾರಂ ಕಾನ ಪೂಜೆಯೇತ್ ಅಂತ. ಎಷ್ಟು ಚಂದ ಮಾತು. ಮಿತಂ ದದಾತಿ ಪಿತಾ ಮಿತಂ ಮಾತಾ ಮಿತಂ ಪುತಃ. ಆಕೆ ಹೇಳ್ತಾಳೆ, ಒಬ್ಬ ಸ್ತ್ರೀಗೆ ತಂದೆ ತಾಯಿ ಮಕ್ಕಳು ಯಾರೇ ಇರಲಿ,
ಎಲ್ಲರೂ ಸ್ವಲ್ಪ ಸ್ವಲ್ಪ ಸುಖವನ್ನು ಮಾತ್ರ ಕೊಡ್ತಾರೆ. ಪೂರ್ತಿ ಸುಖವನ್ನು ಕೊಡೋದು ಗಂಡ ಮಾತ್ರ, ಪೂರ್ತಿ ಸುಖವನ್ನು. ಅದಕ್ಕೆ ಬೇಂದ್ರೆ ಹೇಳಿದ್ದು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಇದಕ್ಕೂ ಅದಕ್ಕೂ ಎದಕ್ಕೂ ಅದನ್ನೇ ಬಳಸ್ಕೊಂಡ್ವಿ ಅಂತ. ಒಲವೊಂದಿದ್ರೆ ಸಾಕು, ಬಡತನ ಏನು ಕಾಡೋದಿಲ್ಲ. ಅದಕ್ಕೆ ಹೇಳ್ತಾಳೆ, ಅಮಿತ ಸುಖದಾಯಕವಾದದ್ದು ಗಂಡ ಮಾತ್ರ ಕೊಡಬದ್ದು. ಆದ್ದರಿಂದ ಯಾವ ಸ್ತ್ರೀ ತಾನೇ ಇಂಥ ಸರ್ವದಾತಾರನಾದಂಥ ಗಂಡನನ್ನು ಪೂಜಿಸೋದಿಲ್ಲ ಅಂತ ಹೇಳ್ತಾಳೆ. ನಾನು ಪಾಲಿಸ್ತೀನಿ, ಪೂಜಿಸ್ತೀನಿ ಅಂತ ಹೇಳ್ತಾಳೆ. ಈ ಅನ್ಯಾದೃಶ ಪ್ರೀತಿಯನ್ನು ಸೀತೆ ಎಷ್ಟು ಕಡೆ ತೋರಿಸ್ಕೊಡ್ತಾಳೆ ಅಂದರೆ, ನಾನು ಕತೆ ಮುಂದೆ ಹೋಗ್ತಿದ್ದೆ, ಹಿಂದೆ ಬರಬೇಕಾದ್ರೆ ಅಷ್ಟೇ, ಬೇರೆ ಗತಿ ಇಲ್ಲ. ದಾಂಪತ್ಯ ಎಷ್ಟು ಸುಖವಾಗಿತ್ತು ಅವ್ರದ್ದು ಅಂತ ಹೇಳಬೇಕಾದ್ರೆ, ಸಹಧರ್ಮತ್ಯದ ನೆರಳಾಗಿದ್ಲು ಅಂತ ಹೇಳಬೇಕಾದ್ರೆ, ಆಕೆಗೆ ಪಟ್ಟಾಭಿಷೇಕ ಮಾಡ್ಕೊಳ್ಳೋ ಅವಕಾಶ ಇತ್ತು. ರಾಮನ ವನವಾಸಕ್ಕೆ ಹೋಗು ಅಂತ ಹೇಳಿದಾಗ ಕೈಕೇಯಿ ಆಗಲಿ ದಶರಥ ಆಗಲಿ ಸೀತೆ ಹೋಗಲಿ ಅಂತ ಹೇಳಿರಲಿಲ್ಲ. ಆದ್ದರಿಂದ ಸೀತೆ ಇರ್ಬೋದಾಗಿತ್ತು. ಅದಕ್ಕೆ ರಾಮ ಕೂಡ ನೀ ಬರಬೇಡ ಅಂತ ಹೇಳಿದ್ದ, ನೀನು ಇಲ್ಲೇ ಇರು ಅಂತ ಹೇಳಿದ್ದ. ಇರ್ಬೋದಾಗಿತ್ತಕ್ಕೆ. ಎಲ್ಲಿವರೆಗೂ ಅಂದರೆ ಗುರುಗಳಾದ ವಶಿಷ್ಠರು ಎಲ್ಲರ ಮುಂದೆ ಗಟ್ಟಿಯಾಗಿ ಹೇಳ್ತಾರೆ, ಎಲ್ಲರ ಮುಂದೆ ಗಟ್ಟಿಯಾಗಿ ಹೇಳ್ತಾರೆ, ನ ಗಂತವ್ಯಂ ವನಂ ದೇವ್ಯ ಸೀತೆಯ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾನಸನಂ. ಎಷ್ಟರ ಮಟ್ಟಿಗೆ ಸ್ಪಷ್ಟ ಮಾತು ವಶಿಷ್ಠರದು ಅಂದರೆ, ಅವರು ಆಗ ಧರ್ಮ ರಕ್ಷಣೆ ಮಾಡುವಂಥವ್ರು, ಈ ರಾಜ್ಯಾಂಗವನ್ನು ಬದಲಿಸಿ ರಕ್ಷಣೆ ಮಾಡುವಂಥವ್ರು. ದಶರಥನ ವರವನ್ನು ತಪ್ಪಿಸಿಬಿಟ್ಟು ಈಕೆ ಇರಬಹುದು ಅಂತ ಹೇಳುವ ಶಕ್ತಿ ಇತ್ತವರಿಗೆ. ಅಂಥದ್ದು ಹೇಳ್ತಾರೆ, ಸೀತಾದೇವಿಯು ವನವಾಸಕ್ಕೆ ಹೋಗಬೇಕಾದ್ದಿಲ್ಲ, ರಾಮನಿಗೆ ಮೀಸಲಾಗಿದ್ದ ರಾಜಸಿಂಹಾಸನದಲ್ಲಿ ಸೀತೆ ಕೂತ್ಕೊಳ್ತಾಳೆ ಅಂತ ಹೇಳ್ತಾರೆ. ಇದು ದೊಡ್ಡದನ್ಸುತ್ತೆ ನನಗೆ. ಅನ್ಕೋಬೋದಾಗಿತ್ತು, ತಾವು ನೋಡಿದ್ದೀರಿ ಬಿಹಾರದಲ್ಲಿ ಗಂಡ ಜೈಲಿಗೆ ಹೋದರೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಕಾಳಜಿ ಬಿಡಿ, ನೀವು ಹೋಗಿ ಬನ್ನಿ, ಜೈಲಿಗೆ ಹೋಗಿ ಬನ್ನಿ, ಇರ್ತೀನಿ ಅಂತ. ಅಂದರೆ ರಾಜ್ಯ ಕುರ್ಚಿ ಕಾಯ್ಕೋಬೇಕಲ್ಲ, ಮನೆತನದಲ್ಲಿ ಉಳಿಬೇಕಲ್ಲ. ನೀವು ಬಂದಮೇಲೆ ಮತ್ತೆ ವಾಪಸ್ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಬರೋ ತನಕ ಸೀಟ್ ರಿಸರ್ವ್ ಮಾಡ್ಕೊಂಡಿರ್ಬೇಕಲ್ಲ, ಅದನ್ನು ಮತ್ತೆ ಯಾರು ತೊಗೊಂಬಿಟ್ರೆ. ಇಷ್ಟರ ಮಟ್ಟಿಗೆ ವಿಚಾರ ಮಾಡ್ತಿರುವಾಗ ಇದು ಸಣ್ಣ ಸ್ಟೇಕ್ ಅಲ್ಲ, ಇದು ನಾಟ್ ಕ್ವಶನ್ ಆಫ್ ಸಣ್ಣ ಸ್ಟೇಕ್ ಅಲ್ಲ, ಇಡೀ ಚಕ್ರವರ್ತಿ ಪದವಿ, ಇಡೀ ಸಿಂಹಾಸನ ಇದೆ. ಮತ್ತು ಆಕೆ ಸಣ್ಣವಳಲ್ಲ, ರಾಜಮನೆತನದಿಂದ ಬಂದವಳು, ಜನಕ ರಾಜನ ಮಗಳಕ್ಕೆ. ಆಕೆ ರಾಜ ಕೆಲಸಕ್ಕೆ ಹೊಸದೇನಲ್ಲ, ಆಕೆಗೆ ನಿಂತ್ಕೊಂಡು ಮಾಡ್ಬೋದಾಗಿತ್ತು. ಅದು ಅಲ್ಲದೆ ಇಲ್ಲಿ ದಶರಥನ ವರವನ್ನು ನಿವಾರಿಸಿ ರಾಜ್ಯಾಂಗವನ್ನು ಎತ್ತಿ ಹಿಡಿಯುವ ಹಕ್ಕು ಅಧಿಕಾರ ಎರಡು ವಶಿಷ್ಠರಿಗಿತ್ತು. ಅಂಥವ್ರು ಹೇಳ್ತಾರೆ, ಸೀತೆ ಹೋಗಬೇಕಾದದ್ದಿಲ್ಲ, ಸೀತೆ ಇರಲಿ, ರಾಮ ಬೇಕಾದ್ರೆ ಹೋಗಲಿ, ಹೋಗ್ತಾನಂದರೆ ರಾಮ ಬೇಕಾದಂಥ ಸ್ಥಾನವನ್ನು ಸೀತೆಯಲ್ಲಿ ಕೂಡಿಸ್ಬೋದು ಸಿಂಹಾಸನದಲ್ಲಿ ಅಂತಿಷ್ಟು ಗಟ್ಟಿಯಾಗಿ ಹೇಳುವಂಥ ಮಾತು. ಆದರೆ ಆಕೆ ಹೇಳ್ತಾಳೆ, ಎಲ್ಲಿ ರಾಮ ಇದ್ದಾನೋ ಅದೇ ನನಗೆ ಅಯೋಧ್ಯ, ಎಲ್ಲಿ ರಾಮ ಇಲ್ವೋ ಅದು ಅರಣ್ಯ, ಆದ್ದರಿಂದ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳಲ್ಲ ಅಂತ. ಇದು ಆ ಪ್ರೀತಿಯ ಆಳ. ಸೀತೆಯ ಸ್ವಸುಖದ ಕೇಂದ್ರವೇ ರಾಮ. ಸೀತಾರಾಮರ ದಾಂಪತ್ಯ ಒಂದು ದೊಡ್ಡ ಸಂಭ್ರಮ. ಅದು ಎಷ್ಟರ ಮಟ್ಟಿಗೆ ಅವ್ರು ಒಂದೇ ರೀತಿ ವಿಚಾರ ಮಾಡ್ತಿದ್ರು ಅನ್ನೋದನ್ನು ಹೇಳಿ ಮಾತು ಮುಗಿಸ್ತೇನೆ ಇವತ್ತು. ಕೆಲವೊಮ್ಮೆ ಅವ್ರ ಮಾತು ಕೂಡ ಹೆಂಗೆ ಐಡೆಂಟಿಕಲ್ ಮಾತು ಬರ್ತಿತ್ತು, ಒಂದೇ ಥರದ ಮಾತು ಬರ್ತಿತ್ತು ಅಂದರೆ, ಬೇರೆ ಬೇರೆ ಕಾಲದಲ್ಲಿ ಅದೇ ಮಾತನ್ನೇ ಹೇಳ್ತಾರೆ, ಒಂದೇ ಪದ ಕೂಡ ಬಳಸ್ತಾರೆ. ಅಷ್ಟು ತಾದಾತ್ಮ್ಯತೆ ಅವರಲ್ಲಿತ್ತು. ಅಶೋಕವನದಲ್ಲಿದ್ದಂಥ ಸೀತೆ, ರಾವಣ ತನ್ನ ಪರಾಕ್ರಮ ಹೇಳ್ಕೊತಾನೆ, ನಾನು ಅಂಥವನು ಇಂಥವನು, ಎಷ್ಟೊಂದು ಜನ ಸ್ತ್ರೀಯರು ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ, ನೀನು ಬಂದುಬಿಡು ಅಂತೆಲ್ಲ ಹೇಳ್ತಾನೆ. ಆ ಹೇಳುವಾಗ ಹುಲ್ಕಡ್ಡಿ ಇಟ್ಕೊಂಡಕ್ಕೆ ಮುಂದೆ ಹೇಳುವಂಥದ್ದು, ಆ ಪ್ರಲೋಭನೆಗೆ ಒಳಗಾಗದೆ ಹೇಳ್ತಾಳೆ, ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯತ. ಎಷ್ಟು ಚಂದ ಮಾತು. ನನ್ನ ಮತ್ತು ರಾಘವನ ಸಂಬಂಧ ಹೇಗಿದೆ ಅಂದರೆ, ಸೂರ್ಯನಿನ್ನ ಸೂರ್ಯಪ್ರಭೆಯಿಂದ ಬೇರ್ಪಡಿಸಿದ ಹಾಗಿದೆ ಅಂತ. ಸೂರ್ಯನ ಬೆಳಕನ್ನು ಸೂರ್ಯನಿಂದ ಬೇರ್ಪಡಿಸೋಕ್ಕಾಗೋಲ್ಲ. ಎಲ್ಲಿ ಸೂರ್ಯ ಇದ್ದಾನೋ ಸೂರ್ಯನ ಬೆಳಕಿದ್ದೇ ಇದೆ, ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅದು. ಹಾಗೆ ನನ್ನ ಮತ್ತು ರಾಘವನ ಸಂಬಂಧ ಸೂರ್ಯನನ್ನು ಸೂರ್ಯಪ್ರಭೆಯಿಂದ ಬಿಡಿಸಿದಂಗೆ ಆಗ್ತದೆ ಅಂತಕ್ಕೆ ಹೇಳ್ತಾಳೆ. ಇದೇ ಮಾತು ರಾವಣನನ್ನು ಕೊಂದ ಮೇಲೆ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿದ ಮೇಲೆ ಹೇಳುವಂಥ ಮಾತಿದು, ಗಮನಿಸಬೇಕಾದ. ಅಗ್ನಿ ಪರೀಕ್ಷೆ ಮಾಡಿದ ಮೇಲೆ ಹೇಳ್ತಾನೆ, ಅನನ್ಯಾ ಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯತಃ. ಶ್ಲೋಕ ಹೋಲಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅನನ್ಯ ರಾಘವೇಣಂ ಭಾಸ್ಕರೇಣ ಪ್ರಭಾಯತಃ ಅಂತಂದದ್ದನ್ನು ಅನನ್ಯಾ ಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯತಃ. ನನಗೂ ನನ್ನ ಸೀತೆಗೂ ಇರುವುದು ಸೂರ್ಯ ಮತ್ತು ಸೂರ್ಯಪ್ರಭೆಗೆ ಇರುವಂಥ ಸಂಬಂಧ ಇದ್ದ ಹಾಗೆ. ಮಾತು ಕೂಡ ಒಂದೇ ಥರ. ಒಂದು ಕಡೆ ಹೇಳ್ತಾನೆ, ರಾಮ ಇಲ್ಲಿ ಕೂತಿದ್ದಾನೆ, ಸಂಕಟ ಪಡ್ತಾ ಇದ್ದಾನೆ, ಮೇಲೆ ಚಂದ್ರ ಇದ್ದಾನೆ, ಹುಣ್ಣಿಮೆ ದಿವಸ. ಎಷ್ಟರ ಮಟ್ಟಿಗೆ ತಾದಾತ್ಮ್ಯ ಇದೆ ಅಂದರೆ, ಅವನು ಹೇಳ್ತಾನೆ, ಈ ಕ್ಷಣಕ್ಕೆ ಬಹುತೇಕ ಸೀತೆಯನ್ನು ನೋಡ್ತಿರ್ಬೋದಲ್ಲ ಚಂದ್ರನ, ಆಕೆ ಎಲ್ಲೋ ಇದ್ದಾಳೆ, ಲಂಕದ ಅಂಕದಲ್ಲಿದ್ದಾಳೆ, ಈ ಕ್ಷಣದಲ್ಲಿ ಆಕೆನೂ ಆ ಪೂರ್ಣಚಂದ್ರನ ನೋಡ್ತಾ ಇದ್ದರೆ
ಆ ಚಂದ್ರನಲ್ಲಾದರೂ ಇಬ್ಬರು ಮನಸ್ಸು ಸೇರ್ಕೊಂಡಿದೆಯಲ್ಲ ಒಂದೇ ಕಡೆಗೆ ಅಂತ. ಎಷ್ಟು ಚಂದದ ಕಾವ್ಯ ಅಂತ ಅಂದ್ಕೊಳ್ಬೋದು. ಆದರೆ ರಾಮ ಹೇಳ್ತಾನೆ, ನಾನು ಇಲ್ಲಿದ್ದೇನೆ, ಆಕೆ ಅಲ್ಲಿದ್ದಾಳೆ, ಆದರೆ ಇಬ್ಬರು ಒಂದು ಕ್ಷಣ ಇಬ್ಬರು ಕಣ್ಣು ಅಲ್ಲೇ ಸೇರ್ಕೊಂಡಿರೋದ್ರಿಂದ ನಾವಿಬ್ಬರು ಭೇಟಿ ಆದ್ವಿ ಹಂಗಾಯಿತು ಅಂತ. ಇಷ್ಟರ ಮಟ್ಟಿಗೆ ಅನನ್ಯವಾಗಿ ಬದುಕಿದಂಥ ರಾಮ ಸೀತೆಯನ್ನು ಕಳ್ಕೊಂಡು 10 ತಿಂಗಳು ತುಂಬ ಒದ್ದಾಡಿಬಿಟ್ಟ. ನೀವು ಕಂಡಿರೆ ಅಂತಿದ್ದಂತೆ. ಎಚ್ಚರ ಇರ್ತಿದ್ದಿಲ್ಲಂತೆ. ಸೊಳ್ಳೆ ಕಚ್ಚಿದ್ರೆ ಗೊತ್ತಿಲ್ಲ, ಚೇಳು ಕಚ್ಚಿದ್ರೆ ಗೊತ್ತಿಲ್ಲ, ಹಾಗೆ ಇರ್ತಿದ್ದಂತೆ. ನಿದ್ದೆ ಇಲ್ಲ. ರಾತ್ರಿ ನಿದ್ದೆಯಲ್ಲಿ ಒಂದು ಜಂಪ್ ಬಂದ ತಕ್ಷಣ ಎದ್ದು ಕೂತು ಸೀತೆ ಅಂತಿದ್ದಂತೆ. ಅದು ನೋಡಿ ಆಂಜನೇಯಗೆ ಅನ್ನಿಸ್ತು, ಇದೆಂತ ರಾಮ್ರಿ ಇವನು, ಅವನು ಬ್ರಹ್ಮಚಾರಿ, ಈ ಕಷ್ಟ ಏನು ಗೊತ್ತ ಅವನಿಗೆ. ಇದು ಯಾವುದೋ ಹೆಣ್ಮಗಳ ಸಲಾಗಿ ಇಷ್ಟು ಒದ್ದಾಡ್ತಾನಲ್ಲ, ಮಹಾತ್ಮ ಅಂತಾರೆ, ಅವತಾರ ಅಂತಾರೆ, ಇವನು ಏನು ಹಿಂಗಿದ್ದಾನೆ ಇವನು. ಈ ಗೃಹಸ್ಥರ ಹಣೆ ಬಾರನೇ ಹೀಗೆ ಅಂದಂತವ್. ಗೃಹಸ್ಥರ ಹಣೆ ಬಾರನೇ ಹೀಗೆ. ಸತಿಪತಿಯರೊಳಗೆ ಒಬ್ಬ ಸ್ವಲ್ಪ ಮರೆ ಆದರೆ ಸಾಕು, ಇನ್ನೊಬ್ಬ ಅಳಬುರುಕರಾಗಿ ಕಣ್ಣೀರು ಮಿಡಿದು ಹೋ ಅಂತ ಅಳ್ತಾರೆ. ನನ್ನ ಬ್ರಹ್ಮಚರ್ಯನೇ ವಾಸಿ ಇವ್ರಿಗಿಂತ ಅಂತ ಬೆನ್ನು ತಟ್ಕೋತಿದ್ದಂತೆ ಅವನು. ಇದು ಎಲ್ಲಿವರೆಗೂ ಸೀತೆ ನೋಡೋ ತನಕ ಬೈಕೋತಿದ್ದ, ಇವರೆಲ್ಲ ಗೃಹಸ್ಥರ ಹಣೆ ಬಾರ ಹೀಗೆ ಅಂತ. ಆದರೆ ಯಾವತ್ತೂ ಅವನು ನೋಡಿದ ಮೇಲೆ ಹೇಳ್ತಾನೆ, ದುಷ್ಕರಂ ಕೃತವಾನ್ ರಾಮ ಹೀನೋ ಯದನಯ ಪ್ರಭು ಧಾರಯಾತ್ಮಾತ್ಮನೋ ದೇಹಂ ನ ಶೋಕೇವಾನ ಸೀದತಿ. ಅವನು ಆಶ್ಚರ್ಯ ಮಾತು ಹೇಳ್ತಾನೆ, ಸೀತಾದೇವಿಯನ್ನು ಬಿಟ್ಟು ಇನ್ನೂ ಶರೀರ ಉಳಿಸ್ಕೊಂಡು ಜೀವಂತ ಇದ್ದಾನಲ್ಲ ರಾಮ, ಇದೇ ಆಶ್ಚರ್ಯ ಅಂತ. ಅದುವರೆಗೂ ಏನಂತಿದ್ದ, ಇದೇನು ಒಬ್ಬ ಹೆಣ್ಮಗಳ ಸಲಾಗಿಟ್ಟು ಅಳ್ತಾನಲ್ಲ ಇವನು, ಎಷ್ಟು ಅಳ್ತಾನೆ, ಎಂಥ ಮನುಷ್ಯ ಅಂತಿದ್ದ. ಆಕೆ ನೋಡಿದ ಮೇಲೆ ಈಕೆಯನ್ನು ಬಿಟ್ಟು ಬದುಕಿದ್ದಾನಲ್ಲ, ಜೀವ ಇಟ್ಕೊಂಡಿದ್ದಾನಲ್ಲ, ಅದೇ ಆಶ್ಚರ್ಯ, ದೊಡ್ಡ ಪವಾಡ ರಾಮಂದು ಅಂತ ಹೇಳ್ತಾನೆ. ಇಬ್ಬರು ಪ್ರೇಮದ ಬಗ್ಗೆ ದೊಡ್ಡ ವ್ಯಾಖ್ಯೆ ಬರೆಯೋನೇ ಹನುಮಂತ. ಕರೆಕ್ಟ್ ಅದು. ದಾಂಪತ್ಯದ ಬಗ್ಗೆ ಬರೆಯೋರು ದಾಂಪತ್ಯದ ಹೊರಗಿದ್ದವರೇ ಬರೀಬೇಕು. ದೂರಿದ್ದವ್ರು ನೋಡಿ ಚೆಂದ ಕಾಣಿಸುತ್ತೆ, ಒಳಗಿದ್ದವ್ರಿಗೆ ಗೊತ್ತಾಗಲ್ಲ ಅದು. ಹೊರಗಿದ್ದವರಿಗೆ ಮುಂದಿನ ನಾಳೆ ಬಂದಾಗ ತಗೋತೀನಿ. ಎಷ್ಟು ಚಂದ ಒಂದು ವ್ಯಾಖ್ಯೆ ಬರೀತಾನೆ ರಾಮ ಸೀತೆಯರ ದಾಂಪತ್ಯದ ಬಗ್ಗೆ, ಅದು ನಾಳೆ ಗಮನಿಸೋಣ. ನಮಸ್ಕಾರ.